ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಜಾತಕದಲ್ಲಿ ಕನ್ಯಾ ರಾಶಿ ಮತ್ತು ಪೆಂಡಿಂಗ್ ಕರ್ಮ ಅಂದರೆ ಅದು ಯಾವುದೋ ಒಂದು ಕರ್ಮವನ್ನು ಉಳಿಸ್ಕೊಂಡು ಬಂದಿರ್ತೇವೆ, ಈ ಜನ್ಮದಲ್ಲಿ ಅದನ್ನು ನಾವು ತೀರಿಸಬೇಕಾದೀತು. ಅದಕ್ಕೋಸ್ಕರ ಈ ಒಂದು ಕನ್ಯಾ ರಾಶಿ ಎಲ್ಲಿ ಬರುತ್ತೆ ನಿಮ್ಮ ಜಾತಕದಲ್ಲಿ 12 ಭಾವಗಳಲ್ಲಿ, ಅಲ್ಲಿ ನಿಮ್ಮ ಪೆಂಡಿಂಗ್ ಕರ್ಮ ಇರ್ಬೋದು, ಅಥವಾ ಕನ್ಯಾ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಅದರ ಮುಖಾಂತರ ನಿಮಗೆ ಪೆಂಡಿಂಗ್ ಕರ್ಮ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಸೇವೆಯನ್ನು ನೀವು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಇಲ್ಲಾಂದರೆ ಗೊತ್ತಿದೆ ನಿಮಗೆ, ಆ ರಾಶಿ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ, ರೋಗ ಋಣ ರಿಪು ಸೇವೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಹಾಗಾದರೆ ಒಂದು ವೇಳೆ ಅದು ಮಾಡಿಲ್ಲ ಅಂದಾಗ ಮೇ ಬಿ ಸಮಸ್ಯೆ ಕೂಡ ಆಗ್ಬೋದು, ಆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಹಾಗಾದರೆ ಇವತ್ತು ನಾವು ನೋಡೋಣ 12 ಭಾವಗಳಲ್ಲಿ ಕನ್ಯಾ ರಾಶಿ ಬಂದಾಗ ಮತ್ತೆ ಕನ್ಯಾ ರಾಶಿಯಲ್ಲಿ 9 ಪ್ಲಾನೆಟ್ಸ್ಗಳು ಬಂದಾಗ ಯಾರ ಸೇವೆ ಮಾಡಬೇಕಾಗುತ್ತೆ, ನಾವು ಏನು ಪೆಂಡಿಂಗ್ ಕರ್ಮ ಅಂದರೆ ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ, ಅದಕ್ಕೆ ನಾವು ಏನು ಮಾಡಬೇಕು, ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಅದರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಶುರು ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬಹಳ 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 ಫೇವರಬಲ್ ಆಗುತ್ತೆ. ಓಕೆ, ಮೊದಲಾಗಿ ನಾವು ಕನ್ಯಾ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಬಂದಾಗ ಯಾವುದರ ಪೆಂಡಿಂಗ್ ಕರ್ಮ ನಿಮಗೆ ಇರ್ಬೋದು ಅಥವಾ ನೀವೇನು ಮಾಡಬೇಕು. ಈಗ ಕನ್ಯಾ ರಾಶಿ ಎಲ್ಲಿ ಬೇಕಾದರೂ ಇಲ್ಲಿ ನಿಮ್ಮ ಜಾತಕದಲ್ಲಿ, ಈಗ ಲಗ್ನ ಚೇಂಜ್ ಆದಾಗ ಕನ್ಯಾ ರಾಶಿ ಚೇಂಜ್ ಆಗುತ್ತಾ ಹೋಗುತ್ತೆ. ಆ ಕನ್ಯಾ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಅದನ್ನು ನೋಡ್ಕೊಳ್ಳೋಣ. ಇಲ್ಲಿ 6ನೇ ಮನೆಯನ್ನು ನಾವು ತಗೊಳ್ಬೇಕಾಗುತ್ತೆ, ಬಟ್ ಈಗ ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ, ಬರೀ ಕನ್ಯಾ ರಾಶಿಯನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ ಕನ್ಯಾ ರಾಶಿಯಲ್ಲಿ ಸೂರ್ಯ ಬಂದ್ಬಿಟ್ಟ, ಹಾಗಾದ್ರೆ ಒಂದಂತೂ ಸ್ಪಷ್ಟ, ನಿಮ್ಮ ಪೆಂಡಿಂಗ್ ಕರ್ಮ ನಿಮ್ಮ ತಂದೆ ಜೊತೆಗೆ. ಓಕೆ, ಹಾಗಾದ್ರೆ ತಂದೆ ಜೊತೆಗೆ ಡಿಸ್ಪ್ಯೂಟ್ ಅನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ತಂದೆಯ ಸೇವೆ ಮಾಡಬೇಕು, ತಂದೆಗೆ ನೀವು ಸರೆಂಡರ್ ಆಗಿರ್ಬೇಕು, ತಂದೆಯ ಮಾತನ್ನ ಫಾಲೋ ಮಾಡಬೇಕು, ತಂದೆಯ ಪಾದ ಸ್ಪರ್ಶ ಮಾಡಿ ಅವ್ರ ಜೊತೆಗೆ ನೀವು ಆಶೀರ್ವಾದ ಪಡ್ಕೊಳ್ಬೇಕು. ಅವಾಗೇನಾಗುತ್ತೆ, ನಿಮಗೆ 6ನೇ ಮನೆ ಅಂದ್ರೆ ಕನ್ಯಾ ರಾಶಿಯಲ್ಲಿ ಬಂದಂತಹ ಸೂರ್ಯನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನೋ ಅದು ಖತಮ್ ಆಗ್ಬೋದು. ನೋಡಿ, ಅಲ್ಲೇನಾಗುತ್ತೆ, ಈಗ 6ನೇ ಮನೆಯಲ್ಲಿ ಕನ್ಯಾ ರಾಶಿ ಬಂತು, ಅಲ್ಲಿ ಸೂರ್ಯ ಬಂದ, ಅವಾಗೇನಾಗುತ್ತೆ, ಅದು ಉಪಚಯ ಸ್ಥಾನ. ಸೂರ್ಯ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ, ನೋ ಡೌಟ್, ಬಟ್ ಅದರ ಜೊತೆಗೇನೆ ಆ ಪೆಂಡಿಂಗ್ ಕರ್ಮ ಕೂಡ ಇದೆಯಲ್ವ, ತಂದೆ ಜೊತೆಗೇನೆ ಡಿಸ್ಪ್ಯೂಟ್ ಆಗ್ಬೋದು, ಆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ಅಥವಾ ಹಾಗೆ ಆಗಿಲ್ಲ ಅಂದಾಗ ಸರ್ಕಾರದ ವತಿಯಿಂದ ತೊಂದರೆಗಳಾಗ್ಬೋದು, ಅಧಿಕಾರಿಗಳ ವತಿಯಿಂದ ತೊಂದರೆಗಳಾಗ್ಬೋದು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ವತಿಯಿಂದ ತೊಂದರೆಗಳಾಗ್ಬೋದು. ಕೆಲವೊಂದು ಬಾರಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿಮ್ಮನ್ನ ಕಾಡ್ಬೋದು, ಕಣ್ಣಿನ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಆ ಜೀರ್ಣ ಶಕ್ತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಈ ಪರಿಸ್ಥಿತಿ ಕೂಡ ಅಲ್ಲಿ ಇದ್ದೇ ಇರ್ತದೆ. ಬಟ್ ಅದಕ್ಕೆ ಎಲ್ಲಕ್ಕಿಂತ ಸುಲಭವಾದ ಉಪಾಯ ಏನಿದೆ, ತಂದೆಯನ್ನ ಚೆನ್ನಾಗಿಟ್ಕೊಳ್ಳುದು, ತಂದೆಯ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡುವುದು. ಆವಾಗ ಏನಾಗುತ್ತೆ, ಆ ಒಂದು ಸೂರ್ಯನಿಂದ ಬರತಕ್ಕಂತಹ ಮೇ ಬಿ ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು ಅದು ಖತಮ್ ಆಗ್ಬೋದು. ಈಗ ಅಲ್ಲಿ ತುಂಬಾ ಬ್ಯಾಡ್ ಇಂಪ್ಯಾಕ್ಟ್ ಯಾವಾಗ ಬರುತ್ತೆ, ಸೂರ್ಯನಿಗೆ ಶನಿಯ ದೃಷ್ಟಿ, ಸೂರ್ಯನ ಜೊತೆ ಶನಿ ಅಥವಾ ರಾಹು ಅಥವಾ ಯಾವುದೇ ಬ್ಯಾಡ್ ಕಾಂಬಿನೇಷನ್ ನ ಒಂದು ಇನ್ಫ್ಲುಯೆನ್ಸ್ ಆ ಒಂದು ಕನ್ಯಾ ರಾಶಿಯ ಸೂರ್ಯನ ಮೇಲೆ ಬಿದ್ದಾಗ ಏನಾಗುತ್ತೆ, ಅದು ಜಾಸ್ತಿನೇ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಉಂಟು. ಒಂದು ವೇಳೆ ಗುರು ಮಹಾರಾಜ ನೋಡ್ತಾ ಇದ್ದಾನೆ, ಗುರುವಿನ ಕೃಪಾ ದೃಷ್ಟಿ ಇದೆ ಅದರ ಮೇಲೆ ಅಂದಾಗ ಮೇ ಬಿ ಪೆಂಡಿಂಗ್ ಕರ್ಮ ಕೂಡ ಅಷ್ಟು ವಿಪರೀತ ರೀತಿಯಲ್ಲಿ ಕೆಲಸ ಅಂತೂ ಮಾಡಲ್ಲ, ಅದು ಅಲ್ಲಿ ಶಾಂತವಾಗಿ ಬಿಡುತ್ತೆ, ತೊಂದರೆ ಮಾಡಲ್ಲ. ಆದ್ರೂ ಕೂಡ ನೀವು ಒಂದು ತಂದೆಯ ಜೊತೆಗೆ ಒಂದು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿದಾಗ ನಿಮ್ಗೆ ಸೂರ್ಯ ಅಂದ್ರೆ ಸ್ಟೇಟಸ್. ಓಕೆ, ನಿಮ್ಮ ಸ್ಟೇಟಸ್ ಅದು. ಹಾಗಾದ್ರೆ ನಿಮ್ಮ ಸ್ಟೇಟಸ್ ಜನರೇಟ್ ಆಗ್ಬೇಕು ಅಂದಾಗ ತಂದೆಯ ಆಶೀರ್ವಾದ ಪಡ್ಕೊಂಡಾಗ ಅದು ಆಗುತ್ತೆ. ಆವಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಕೂಡ ಅದು ನಿವಾರಣೆ ಆಗುತ್ತೆ, ಏನು ಸಮಸ್ಯೆ ಆಗಲ್ಲ. ಇದನ್ನ ಫಾಲೋ ಮಾಡಿ ನೀವು ನೋಡ್ಬೇಕಾಗುತ್ತೆ. ಕನ್ಯಾ ರಾಶಿಯಲ್ಲಿ ಸೂರ್ಯ ಬಂದಾಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಬಂದ್ಬೇಡ, ಕನ್ಯಾ ರಾಶಿಯಲ್ಲಿ ಚಂದ್ರ ಬಂದ್ಬಿಟ್ಟ. ಕನ್ಯಾ ರಾಶಿಯಲ್ಲಿ ಚಂದ್ರ ಬಂದಾಗ ಏನಾಗುತ್ತೆ, ನಿಮ್ಮ ಪೆಂಡಿಂಗ್ ಕರ್ಮ ನಿಮ್ಮ ತಾಯಿ ಜೊತೆಗೆ ಇದೆ ಅಂತ ಆಯ್ತು. ಓಕೆನಾ, ತಾಯಿ ಜೊತೆಗೆ ನೋಡಿ, ಕನ್ಯಾ ರಾಶಿಯಲ್ಲಿ ಚಂದ್ರ ಬಂದಾಗ ಅದು ಕೂಡ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಜಾಸ್ತಿ ಇದ್ದಾಗ ತಾಯಿಗೆ ಬೈಯುವವರನ್ನ ನೋಡಿದ್ದೇನೆ, ತಾಯಿ ಜೊತೆಗೆ ತುಂಬಾ ಡಿಸ್ಪ್ಯೂಟ್, ನೀನ್ ಸತ್ತೇ ಹೋಗು, ತಾಯಿಗೇನೆ ಬೈಯುವುದು. ಓಕೆನಾ, ಅದು ಕೂಡ ಸಾಧಾರಣ ವ್ಯಕ್ತಿಗಳಲ್ಲ, ಕಲ್ತವರು, ಎಜುಕೇಟೆಡ್ ಪರ್ಸನ್ಸ್, ಒಳ್ಳೆ ಜಾಬ್ ಅಲ್ಲಿರುವವರು, ಸುಸಂಸ್ಕೃತವಂತರು, ಅಂತವರ ಜಾತಕ ನೋಡಿದ್ದೇನೆ ನಾನು. ಅದರಲ್ಲಿ ಕನ್ಯಾ ರಾಶಿಯಲ್ಲಿ ಚಂದ್ರ ತಾಯಿಗೆ ಬೈಯುವುದು, ನೀನು ಸತ್ತೇ ಹೋಗು, ನನ್ನ ಎದುರಿಗೇನೆ ನೀನು ಸತ್ತೇ ಹೋಗು, ನೀನಿದ್ರೇನೆ ಪ್ರಾಬ್ಲಮ್, ಇದು ಪರಿಸ್ಥಿತಿ ಅಲ್ವಾ. ಪೆಂಡಿಂಗ್ ಕರ್ಮ ಎಲ್ಲಿ ಬಂತು, ತಾಯಿ ಜೊತೆಗೆ ಬಂತು. ಹಾಗಾದ್ರೆ ಯಾವಾಗ ಕನ್ಯಾ ರಾಶಿಯಲ್ಲಿ ಚಂದ್ರ ಬರ್ತಾನೆ, ನಾನು ಹೇಳ್ತೀನಿ ತಾಯಿ ಸೇವೆ ಮಾಡಿ, ತಾಯಿಯ ಜೊತೆಗೇರಿ, ತಾಯಿಗೇನು ಅವಶ್ಯಕತೆ ಉಂಟು ಪೂರೈಸಿ. ನೋಡಿ, ನಿಮಗೆ ತಾಯಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುದಂತೂ ಪಕ್ಕ, ಯಾಕಂದ್ರೆ ಚಂದ್ರನಿಗೆ ಮೊದಲೇ ಅದು ಶತ್ರು ರಾಶಿ, ಅದು ಆಗುದಿಲ್ಲ ಅಲ್ವಾ. ಸಪೋರ್ಟಿವ್ ಅಂತೂ ಖಂಡಿತ ಅಲ್ಲ.
ಈಗ ಸೂರ್ಯನಿಗೆ ಕನ್ಯಾ ರಾಶಿ ಅದು ಸಪೋರ್ಟೇಬಲ್, ಯಾಕಂದ್ರೆ ಬುಧನಿಗೂ ಸೂರ್ಯನಿಗೂ ಪರವಾಗಿಲ್ಲ. ಬಟ್ ಇಲ್ಲಿ ಚಂದ್ರನಿಗೂ ಬುಧನಿಗೂ ಆಗುದಿಲ್ಲ, ಬುಧನಿಗೆ ಚಂದ್ರನನ್ನ ನೋಡಿದ್ರೆ ಆಗುದಿಲ್ಲ ಈ ಪರಿಸ್ಥಿತಿ. ಅದಕ್ಕೋಸ್ಕರ ಏನಿದೆ, ಮಾತಿನಿಂದಲೇ ತಾಯಿಯನ್ನ ಹೀಯಾಳಿಸುವುದು, ಮಾತಿನಿಂದಲೇ ತಾಯಿಗೆ ನೋವನ್ನ ಕೊಡುವುದು. ಒಂದು ಜನ್ಮದಲ್ಲಿ ಕೊಟ್ಟಿದ್ದೀರಾ, ಈ ಜನ್ಮದಲ್ಲೂ ನೀವು ಕೊಡ್ತಾನೆ ಇದ್ದೀರಾ, ಅಥವಾ ಮುಂದಿನ ಜನ್ಮಕ್ಕೊಂದು ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೋಸ್ಕರ ಈ ಜನ್ಮಲ್ಲಿ ತಾಯಿಯ ಸೇವೆ ಮಾಡಿ, ತಾಯಿಯ ಪಾದ ಸ್ಪರ್ಶ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ. ತಾಯಿಗೆ ಅದೇನು ಅವಶ್ಯಕತೆ ಉಂಟು ಅದನ್ನು ತಂದುಕೊಡಿ. ಹೆಚ್ಚಾಗಿ ತಾಯಿಗೆ ಅನಾರೋಗ್ಯ ಕಾಡುವಂತ ಸಾಧ್ಯತೆ ಉಂಟು ಕನ್ಯಾ ರಾಶಿಯಲ್ಲಿ ಚಂದ್ರ ಬಂದಾಗ. ಆವಾಗ ಆ ತಾಯಿಗೆ ಏನೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅದನ್ನೆಲ್ಲ ಕೊಡಿಸಿ, ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯನ್ನ ಕೊಡಿ. ಆವಾಗ ಚಂದ್ರನಿಂದ ಬರ್ತಕ್ಕಂತಹ ಸಮಸ್ಯೆ ನಿವಾರಣೆ ಆಗ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಮಾನಸಿಕ ನೆಮ್ಮದಿಯನ್ನ ಕಳ್ಕೊಳ್ತೀರಾ. ನಿಮ್ಗೆ ಯಂಗ್ ಏಜ್ ಅಲ್ಲಿ ಅದೆಲ್ಲ ಗೊತ್ತಾಗಲ್ಲ. ತಾಯಿ ಹೊರಟೋಗ್ತಾರೆ ಅಂತ ಇಟ್ಕೊಳ್ಳೋಣ, ಇಲ್ಲೇನಾಗುತ್ತೆ, ಚಂದ್ರ ಉಳಿದು ಬಿಟ್ಟ. ಈಗ ತಾಯಿ ಹೊರಟೋದ್ರೀಗ ಚಂದ್ರ ಇದ್ದಾನೆ ಕನ್ಯಾ ರಾಶಿಯಲ್ಲಿ, ನಿಮ್ಗೆ ವಯಸ್ಸಾಗ್ತಾ ಉಂಟು, ಈಗ ಮೆಂಟಲ್ ಡಿಸ್ಟರ್ಬ್ ಆಗುತ್ತೆ, ಡಿಪ್ರೆಷನ್ಗೆ ಹೊರಟೋಗ್ತೀರಾ, ಮಾಡಿದ ಕರ್ಮ ಫಲಿತ ಆಗುತ್ತೆ, ಅನುಭವಿಸ್ಬೇಕಾಗುತ್ತೆ ಅಲ್ವಾ. ಅನ್ನೋದು ಯಾವುದು ನೆನಪಿಗೆ ಇರೋದಿಲ್ಲ ಏನು ಅಂತ, ಯಾವುದಂತ ಮತ್ತೆ ವೀಲ್ ಮಾಡ್ಬೇಕಾದ್ರೂ ನೆನಪಿಗೆ ಬರಲ್ಲ ಯಾರಿಗೆ ಮಾಡ್ಬೇಕಂತ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಬೇಕಾ ನಮ್ಗೆ? ಬೇಡ ತಾನೆ. ಹಾಗಾದ್ರೆ ತಾಯಿಯನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಪೆಂಡಿಂಗ್ ಕರ್ಮ ಅಲ್ಲಿನೇ ಉಂಟು ನಿಮ್ಗೆ. ಇನ್ನು ಯಾರಿಗಾದ್ರೂ ನೀವು ಫುಡ್ ಡೊನೇಟ್ ಮಾಡೋದು, ಯಾರಿಗಾದ್ರೂ ಕೂಡ ಅದು ಪರವಾಗಿಲ್ಲ, ಅದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅನ್ನದಾನ ಮಾಡೋದು ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸರ್ ತಾಯಿನೇ ಇಲ್ಲ ನನಗೆ ಏನ್ ಮಾಡೋದು? ಆವಾಗ ಫುಡ್ ಡೊನೇಟ್ ಮಾಡಿ, ತೊಂದರೆ ಇಲ್ಲ. ಅಥವಾ ತಾಯಿ ಸಮಾನ ಯಾರಾದ್ರೂ ಇದ್ರೆ ಅವರ ಜೊತೆಗೆ ನಿಮ್ಮ ಒಂದು ಆಶೀರ್ವಾದ ಪಡ್ಕೊಳ್ಳಿ. ನೀವು ಅವರಿಗೆ ಏನು ಅವಶ್ಯಕತೆ ಅದನ್ನು ತಂದುಕೊಡಿ. ತಾಯಿ ಸಮಾನ ಯಾರನ್ನಾದ್ರೂ ನೋಡ್ತೀರಿ ಅಂದಾಗ ಅದು ಕೂಡ ನಿಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೋಡಿ, ಈ ಜೀವನದಲ್ಲಿ ಭಗವಂತ ಎಲ್ಲ ತೋರಿಸಿರ್ತಾನೆ, ನೋಡಪ್ಪ ನಿಂಗೆ ಎಲ್ಲೆಲ್ಲ ಕರ್ಮ ಇದೆ ಅಥವಾ ಇದನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತ ಸೇವೆಯನ್ನು ನಾವು ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ದುರ್ಘಟನೆಗಳು ಮುಗಿದೋಗುತ್ತವೆ. ಕನ್ಯಾ ರಾಶಿಯಲ್ಲಿ ಚಂದ್ರ ಇದ್ದಾನೆ, ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಜಾಸ್ತಿ ಉಂಟು, ತೊಂದರೆ ಕೂಡ ಜಾಸ್ತಿ ಉಂಟು. ಕನ್ಯಾ ರಾಶಿಯಲ್ಲಿ ಚಂದ್ರ ಇದ್ದಾನೆ, ಪಾಸಿಟಿವ್ ಇಂಪ್ಯಾಕ್ಟ್ ಇದೆ, ಹಾಗಾದ್ರೆ ಪರವಾಗಿಲ್ಲ, ಮ್ಯಾನೇಜೇಬಲ್. ಆದ್ರೂ ಕೂಡ ಕನ್ಯಾ ರಾಶಿ ಚಂದ್ರ ಬಂದಿದ್ದಾನೆ ಅಂದಾಗ ಅಲ್ಲಿ ಪ್ರಾಬ್ಲಮ್ ಅಂತೂ ಉಂಟು ಅಂತ ಅರ್ಥ. ಹಾಗಾದ್ರೆ ನೀವು ತಾಯಿ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ, ಇಲ್ಲಾಂದ್ರೆ ಮಾನಸಿಕ ನೆಮ್ಮದಿಯನ್ನೇ ನೀವು ಕಳ್ಕೊಂಡು ಒದಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗ್ಬೋದು. ಇನ್ನು ಕನ್ಯಾ ರಾಶಿಯಲ್ಲಿ ಮಂಗಳ ಬಂದಾಗ ನಿಮ್ಮ ಪೆಂಡಿಂಗ್ ಕರ್ಮ ಒಡ ಹುಟ್ಟಿದವರ ಜೊತೆಗೆ ಇರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಅವ್ರ ಜೊತೆಗೆ ಪೆಂಡಿಂಗ್ ಕರ್ಮ. ಓಕೆ, ಆನಂತರ ಭೂಮಿ ವಿಚಾರದಲ್ಲಿ ಪೆಂಡಿಂಗ್ ಕರ್ಮ ಇರ್ಬೋದು. ಯಾವುದೋ ಒಂದು ಭೂಮಿ, ಅದು ಯಾವುದೋ ಒಂದು ರೂಪದಲ್ಲಿ ಡಿಸ್ಪ್ಯೂಟ್ ಮಾಡಿ ನೀವು ಪಡ್ಕೊಂಡಿದ್ದೀರಾ, ಅದಕ್ಕೆ ಕನ್ಯಾ ರಾಶಿಯಲ್ಲಿ ಕುಜ ಬಂದಿದ್ದಾನೆ. ಇದು ಡೆಫಿನೆಟ್ ಆಗಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಒಂದಷ್ಟು ಡಿಸ್ಪ್ಯೂಟ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ. ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬಂತು ಅಂತ ಆದಾಗ ಇದು ಪಕ್ಕಾ ಆಗುತ್ತೆ, ನಿಮಗೆ ಪ್ರಾಬ್ಲಮ್ ಅಂತೂ 100% ಆಗುತ್ತೆ. ಜಾಗೃತೆ ಮಾಡ್ಬೇಕು. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗ ನಿಮ್ಮ ಕುಜ 6ನೇ ಮನೆಯಲ್ಲಿ ಬಂದ್ಬಿಟ್ಟ, ಅಂದ್ರೆ ಕನ್ಯಾ ರಾಶಿಯಲ್ಲಿ ಬಂದ್ಬಿಟ್ಟ, ಆ ಮೂಮೆಂಟ್ ಅಲ್ಲಿ ನೀವೇನ್ ಮಾಡ್ಬೇಕು, ನೀವು ನಿಮ್ಮ ಸಿಬ್ಲಿಂಗ್ಸ್ ಯಾರಿದ್ದಾರೆ, ಒಡ ಹುಟ್ಟಿದವರು ಯಾರಿದ್ದಾರೆ, ಅವ್ರ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಅವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಮೇಂಟೈನ್ ಮಾಡಿ. ಅವ್ರಿಗೆ ಏನಾದ್ರು ಜರುರತ್ತು ಉಂಟು ಅದನ್ನು ತಂದುಕೊಡಿ, ಅವ್ರಿಗೆ ಏನಾದ್ರು ಕಷ್ಟ ಉಂಟು ಅದನ್ನ ಪರಿಹಾರ ಮಾಡ್ಲಿಕ್ಕೆ ನೋಡಿ. ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು. ಓಕೆ, ಇನ್ನು ಕುಜ ಅಂದ್ರೆ ಏನು? ರೆಸ್ಪಾನ್ಸಿಬಿಲಿಟಿ. ಹಾಗಾದ್ರೆ ನೀವು ಯಾರ್ದಾದ್ರೂ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಳಿ, ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿ. ಎಮರ್ಜೆನ್ಸಿಯಲ್ಲಿ ಯಾರಿಗೆಲ್ಲ ರಕ್ಷಣೆ ಬೇಕು ಆ ಕೆಲಸವನ್ನ ಮಾಡಿ. ಆವಾಗ ನಿಮ್ಗೆ ಕುಜನಿಂದ ಬರ್ತಕ್ಕಂತಹ ಪೆಂಡಿಂಗ್ ಕರ್ಮ, ಆ ತೊಂದರೆಗಳು, ಭೂಮಿ ವಿಚಾರ ತೊಂದರೆಗಳು ಮೇ ಬಿ ನಿವಾರಣೆ ಆಗ್ಬೋದು. ಒಡ ಹುಟ್ಟಿದವ್ರ ಜೊತೆಗೆ ಇರುವಂತಹ ತೊಂದರೆಗಳು ಮೇ ಬಿ ನಿವಾರಣೆ ಆಗ್ಬೋದು. ಮ್ಯಾರಿಡ್ ಲೈಫ್ ಅಲ್ಲಿ ಬರ್ತಕ್ಕಂಥ ತೊಂದರೆಗಳು ಮೇ ಬಿ ನಿವಾರಣೆ ಆಗ್ಬೋದು. ಗಂಡಾದ್ರೂ ಹೆಣ್ಣಾದ್ರೂ ಯಾರಾದ್ರೂ ಸರಿನೇ, ಇದು ಎಲ್ರಿಗೂ ಕೂಡ. ಇದರಲ್ಲಿ ಗಂಡಿಗೆ ಹಾಗೆ ಹೆಣ್ಣಿಗೆ ಹೀಗೆ ನೋ, ಎಲ್ರಿಗೂ ಕೂಡ ಅಲ್ವಾ. ಈಗ ಸ್ತ್ರೀ ಜಾತಕ ಕನ್ಯಾ ರಾಶಿಯಲ್ಲಿ ಕುಜ ಬಂದ್ಬಿಟ್ಟ, ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ. ನಿಮ್ಮ ಗಂಡನಿಂದಲೇ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಒಂದು ವೇಳೆ ಗುರು ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ, ಗುರುವಿನ ಪೊಸಿಷನ್ ಜಾತಕದಲ್ಲಿ ಚೆನ್ನಾಗಿದೆ ಅಂದಾಗ ಮೇ ಬಿ ನೀವು ಅದರಿಂದ ಮುಕ್ತರಾಗುವಂತ ಸಾಧ್ಯತೆಗಳು ಕೂಡ ಇದೆ, ಇಲ್ಲ ಅಂತೇನಿಲ್ಲ. ಆದ್ರೂ ಕೂಡ ಕನ್ಯಾ ರಾಶಿಯಲ್ಲಿ ಕುಜ ಬಂದಾಗ ಸ್ತ್ರೀಯರ ಜಾತಕಕ್ಕೆ ಪತಿಯ ಸೇವೆ 100% ಮಾಡಬೇಕು. ಪತಿಗೆ ಬೇಕಾದಾಗೆ ಇರಬೇಕು. ಯಾಕಂದ್ರೆ ಒಂದು ಕಡೆ ಕರ್ಮ ಮಾಡಿ ಬಂದಿದ್ದೀರಾ, ಇನ್ನು ಅದನ್ನು ಮುಂದುವರಿಸುವ ಹಾಗಿಲ್ಲ. ಈ ಜನ್ಮದಲ್ಲಿ ಅದನ್ನು ಖತಮ್ ಮಾಡ್ಬೇಕು, ಅದನ್ನ ಮುಗಿಸ್ಬೇಕು. ಅದಕ್ಕೆ ಪತಿಗೆ ಸರೆಂಡರ್ ಆಗಿರ್ಬೇಕಾಗುತ್ತೆ, ಪತಿಯ ಮಾತನ್ನ ಕೇಳಿಸ್ಕೊಳ್ಬೇಕಾಗುತ್ತೆ, ಪತಿಗೆ ಬೇಕಾದಂತೆ ಇರ್ಬೇಕಾಗುತ್ತೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅಲ್ಲಿ ಯಾವುದೇ ಕಾರಣಕ್ಕೂ ಪತಿ ಜೊತೆಗೆ ಜಗಳ ಮಾಡಿದಾಗ ಸ್ತ್ರೀ ಜಾತಕಕ್ಕೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಅದೇ ಬೇರೆ ಜಾತಕಕ್ಕೆ ಅವರ ಸಿಬ್ಲಿಂಗ್ಸ್ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಕನ್ಯಾ ರಾಶಿಯಲ್ಲಿ ಕುಜ ಇದ್ದಾನೆ, ಪೊಲೀಸರಿಗೆ ಬೈಯುವುದು, ವಾಚ್ಮ್ಯಾನ್ಗೆ ಬೈಯುವುದು, ಸೇನೆಗೆ ಬೈಯುವುದು, ಇದನ್ನೆಲ್ಲ ಮಾಡಿದಾಗ ಖಂಡಿತವಾಗಿಯೂ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಪ್ರಾಬ್ಲಮ್ ಯಾವುದರಲ್ಲಿ ಕೊಡ್ತಾನೆ ಕುಜ? ಕುಜ ಬಂದು ಬ್ಲಡ್, ರಕ್ತ. ಹಾಗಾದ್ರೆ ರಕ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಕ್ರಿಯೇಟ್ ಮಾಡಬಲ್ಲ, ಬ್ಲಡ್ ಕ್ಯಾನ್ಸರ್ನಂತ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡಬಲ್ಲ ರಾಹುವಿನ ಸಂಯೋಗ ಅಥವಾ ಕೇತುವಿನ ಸಂಯೋಗ ಬಂದಾಗ. ಬಹಳ ಜಾಗೃತರಾಗಿರ್ಬೇಕು.
ಅಥವಾ ಭೂಮಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಅನ್ನ ಮಾಡಬಲ್ಲ, ಕೋರ್ಟ್ ಕಚೇರಿ ಅಲಿಯುವಂತೆ ಮಾಡಬಲ್ಲ. ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ಬೇಕಾ ಇದೆಲ್ಲ? ಬೇಡ ತಾನೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ, ಎಮರ್ಜೆನ್ಸಿಯಲ್ಲಿ ಹೆಲ್ಪ್ ಮಾಡಿ, ಯಾವುದಾದ್ರೂ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಿ, ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತೀನಿ ನಿಮ್ಮ ಪಾಲಿಗೆ. ಡೋಂಟ್ ವರಿ, ತುಂಬಾ ಚೆನ್ನಾಗಿರ್ತೀರಾ. ಹೇಳಿದ ಮಾತನ್ನ ಕೇಳಿಸ್ಕೊಂಡು ನೀವು ಮಾಡಿದ್ದೆ ಅದರಲ್ಲಿ ಗೆಲುವಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಆ ನಂತರ ಸ್ತ್ರೀಯರ ಜಾತ ಕೂಡ ಹಾಗೇನೆ. ಪತಿ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಅವಾಗ ಮೇ ಬಿ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ ಅಲ್ವಾ. ಈಗ ಇಲ್ಲಿ ಪೆಂಡಿಂಗ್ ಕರ್ಮ ಉಂಟು ಅಂತ ಗೊತ್ತಾಗುವುದು ಹೇಗೆ? ಈಗ ಕುಜ ಕನ್ಯಾ ರಾಶಿಯಲ್ಲಿ ಇದ್ದಾನಂದಾಗ ಪೆಂಡಿಂಗ್ ಕರ್ಮ ಹೇಗೆ ಗೊತ್ತಾಗುತ್ತೆ? ನಿಮ್ಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಬಂದಿರ್ಬೋದು, ಭೂಮಿ ವಿಚಾರ ಸಮಸ್ಯೆ ಬಂದಿರ್ಬೋದು, ಸಿಬ್ಲಿಂಗ್ಸ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಲ್ವಾ. ಇದೆಲ್ಲ ಒಂದು ವಿಚಾರಗಳಲ್ಲಿ ತೋರಿಸ್ಕೊಡ್ತಾ ಉಂಟು. ಇನ್ನು ಮದುವೆಗೆ ಸಂಬಂಧಪಟ್ಟಂತೆ ಡಿಲೇ ಆಗ್ತಾ ಇರ್ಬೋದು ಅಲ್ವಾ. ಸ್ತ್ರೀಯರ ಜಾತಕದಲ್ಲಿ ಕೂಡ ಇದೇ ಪರಿಸ್ಥಿತಿ ಇರ್ಬೋದು ಅಲ್ವಾ. ಅವಾಗ ಎಣಿಸ್ಕೊಳ್ಳಿ, ಇಲ್ಲೇನೋ ಪೆಂಡಿಂಗ್ ಕರ್ಮ ಇದೆ, ಇಲ್ಲೇನೋ ನಾನು ಅನುಭವಿಸ್ಲಿಕ್ಕಿದೆ. ಹಾಗಾದ್ರೆ ಅದನ್ನ ಕೂಡಲೇ ಸರಿ ಮಾಡ್ಲಿಕ್ಕೆ ನೋಡಿ ಅಲ್ವಾ. ಬಹಳ ಫೇವರಬಲ್ ಆಗುತ್ತೆ. ಸೇವೆ ಮಾಡೋದೊಂದೇ ಅತ್ಯುತ್ತಮವಾದ ಪರಿಹಾರ, ಪರವಾಗಿಲ್ಲ. ಇನ್ನು ಡೊನೇಟ್ ಮಾಡ್ಲಿಕ್ಕೆ ಉಂಟು. ಕುಜ ಬಂದು ತೊಗರಿಬೇಳೆಗೆ ಸಂಬಂಧಪಟ್ಟಂತೆ ಅಲ್ವಾ. ತೊಗರಿಬೇಳೆಯನ್ನು ಹೇಳಿದ್ದಾರೆ ಕುಜನ ಧಾನ್ಯ. ಹಾಗಾದ್ರೆ ತೊಗರಿಬೇಳೆಯನ್ನ ದಾನ ಮಾಡುದು, 900 ಗ್ರಾಮ್ ಅಥವಾ 9 ಕಿಲೋ ತೊಗರಿಬೇಳೆಯನ್ನ ಮಂಗಳವಾರ ದಿವಸ ದೇವಸ್ಥಾನಕ್ಕೆ ದಾನ ಮಾಡುದು. ಅದು ದೇವಸ್ಥಾನಕ್ಕೆ ದಾನ ಮಾಡಿದ್ರೇನೆ ಫೇವರಬಲ್ ಆಗುತ್ತೆ. ಆವಾಗ ಕೂಡ ಏನಾಗುತ್ತೆ, ಕುಜನಿಂದ ಬರ್ತಕ್ಕಂಥ ಒಂದಷ್ಟು ದೋಷಗಳು, ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ. ಇನ್ನು ಕುಜ ಪ್ರಾಬ್ಲಮ್ ಕೊಡೋದು ಹೇಗೆ ಗೊತ್ತಾಗುತ್ತೆ? ನಿಮ್ಮ ಅವಸರದ ನಿರ್ಣಯಗಳು, ಈಗಲೇಬೇಕು, ಕೂಡ್ಲೇಬೇಕು, ಈ ಅವಸರದ ನಿರ್ಣಯಗಳು ಏನಿದೆ ಇದು ಕೂಡ ಕುಜನ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ತೋರಿಸ್ತಾ ಉಂಟು. ಹಾಗಾದ್ರೆ ಯಾರಿಗೆಲ್ಲ ಬಹಳ ಪೇಷನ್ಸ್ ಇದೆ, ಅರ್ಜೆಂಟ್ ಯಾವ್ದ್ರಲ್ಲೂ ಮಾಡ್ತಾ ಇಲ್ಲ ಅಂತವರಿಗೆ ಕುಜ ಚೆನ್ನಾಗಿದ್ದಾನಂತ ಅರ್ಥ. ಆನಂತರ ಅದು ಸರಿಯಾದಾಗ ಏನಾಗುತ್ತೆ, ನಿಮ್ಗೆ ಆ ಮೆಂಟಾಲಿಟಿನೇ ಹೊರಟೋಗುತ್ತೆ. ನಿಮ್ಮಲ್ಲಿ ಒಂದು ದೂರದೃಷ್ಟಿ ಬರುತ್ತೆ, ದೂರದರ್ಶಿತ್ವ ಬರುತ್ತೆ. ಅದರ ಮುಖಾಂತರ ನೀವೇನ್ ಮಾಡ್ತೀರಾ, ಆ ರೀತಿ ನೀವು ಕೆಲವು ಡಿಸಿಷನ್ ತಗೊಳ್ತೀರಾ, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅದು ಒಳ್ಳೆ ರೀತಿ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ಓಕೆ, ಹಾಗಾದ್ರೆ ಗೊತ್ತಾಯ್ತು. ಈಗ ಕನ್ಯಾ ರಾಶಿಯ ಕುಜನಿಗೆ ಏನು ಪರಿಹಾರ ಮಾಡ್ಕೊಳ್ಬೇಕು, ಸಮಸ್ಯೆಗಳು ಎಲ್ಲಿಂದ ಕ್ರಿಯೇಟ್ ಆಗ್ಬೋದು. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿಯಲ್ಲಿ ಬುಧ. ಆಕ್ಚುಲಿ ಕನ್ಯಾ ರಾಶಿಯಲ್ಲಿ ಬುಧ ಏನಾಗುತ್ತೆ, ಕನ್ಯಾ ರಾಶಿಯಲ್ಲಿ ಬುಧ ಆಕ್ಚುಲಿ ಒಳ್ಳೆ ರಿಸಲ್ಟ್, ಏನು ತೊಂದರೆ ಇಲ್ಲ. ಅಲ್ಲಿ ಏನಾಗುತ್ತೆ, ಕನ್ಯಾ ರಾಶಿ ಬುಧನಿಗೆ ಉಚ್ಚ ರಾಶಿ ಕೂಡ, ಮೂಲ ತ್ರಿಕೋನ ರಾಶಿ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಬುಧನ ಮೇಲೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬಂದ್ಬಿಡ್ತು. ಈಗ ಅವಾಗ ಸಮಸ್ಯೆ ಆಗುತ್ತೆ. ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇಲ್ಲ, ಬುಧ ಸೂರ್ಯನ ಜೊತೆ ಇದ್ದಾನೆ, ಬುಧ ಒಬ್ಬನೇ ಇದ್ದಾನೆ ಅಲ್ವಾ. ಬುಧ ಒಬ್ಬನೇ ಇದ್ದಾನೆ, ಭದ್ರಾಯೋಗ ಕೂಡ ಕ್ರಿಯೇಟ್ ಆಗುತ್ತೆ ಕೇಂದ್ರದಲ್ಲಿ ಬಂದಾಗ. ಓಕೆ, ಬಟ್ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬಂದಾಗ ಬುಧನಿಂದಲೂ ಪ್ರಾಬ್ಲಮ್ ಆಗುತ್ತೆ. ಬುಧನಿಂದ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನರ ಸಂಬಂಧ ದೋಷಗಳು ಕಾಡ್ಲಿಕ್ಕೆ ಶುರು ಆಗ್ತವೆ. ನಿಮಗೆ ನರಗಳಿಗೆ ಸಂಬಂಧಪಟ್ಟದ ಪ್ರಾಬ್ಲಮ್ ಆಗುತ್ತೆ, ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮಾತುಗಾರಿಕೆಯಲ್ಲಿ ಜಗಳಗಳಾಗ್ತವೆ, ಸಮಸ್ಯೆ ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ, ಅನಾರೋಗ್ಯ ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಜಾತಕದಲ್ಲಿ ಬುಧ ಅಂತದ್ದೊಂದು ಪ್ಲಾನೆಟ್ಸ್, ಆತ ಎಲ್ಲ ನಿಮ್ಮ ಇರುವುಗಳಿಗೆ ಅಥವಾ ನಿಮ್ಮ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಿಗೆ, ಬಿಸ್ನೆಸ್ಗೆ ಬುಧನೇ ಬೇಕು. ಬುಧ ಅಂದ್ರೆ ನಾಲಿಗೆ, ನಿಮ್ಮ ವಾಣಿ ಅಲ್ವಾ. ಹಾಗಾದ್ರೆ ನಿಮ್ಮ ವಾಣಿಯನ್ನ ವ್ಯತ್ಯಯ ಮಾಡಿಬಿಡ್ತಾನೆ. ನೀವು ಮಾತಾಡುವಾಗ ಏನೋ ಮಾತಾಡಿಬಿಡ್ತೀರಾ, ಅವಾಗ ಏನಾಗುತ್ತೆ, ನಿಮ್ಗೆ ರಿಲೇಶನ್ಶಿಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ವ್ಯಾಪಾರ ಡಿಸ್ಟರ್ಬೆನ್ಸ್ ಆಗುತ್ತೆ, ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದೆಲ್ಲ ರೀತಿಯ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಬುಧ ಕ್ರಿಯೇಟ್ ಮಾಡಬಲ್ಲ. ಕನ್ಯಾ ರಾಶಿಯಲ್ಲಿ ಇದ್ದುಕೊಂಡು ಬ್ಯಾಡ್ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗೆ ಒಳಗಾಗಿದ್ರೆ ಮಾತ್ರ, ಪೀಡನೆಗೆ ಒಳಗಾಗಿದ್ರೆ ಮಾತ್ರ, ಅನ್ಯಥಾ ಪರವಾಗಿಲ್ಲ. ಅಂಥದ್ದೇನಾದ್ರೂ ಉಂಟು ಅಂತ ಆದಾಗ ನೀವೇನ್ ಮಾಡ್ಬೇಕು, ಬುಧನನ್ನ ಸರಿ ಮಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ವಾಣಿಯನ್ನ ಸರಿ ಮಾಡಿ ಇಟ್ಕೊಳ್ಳಿ. ವಾಣಿ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲರ ಜೊತೆ ಕೂಡ ಬಹಳ ಪ್ರೇಮ ಪೂರ್ವಕ, ಪ್ರೀತಿ ಪೂರ್ವಕ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾರಾದ್ರೂ ಪರಿಚಿತರು ಸಿಗ್ತಾರೆ, ಅವ್ರು ಸಿಕ್ಕಿದ ಕೂಡಲೇನೆ ಸರ್ ನಮಸ್ತೆ, ಇದು ಬುಧನ ಒಂದು ಇಂಪ್ಯಾಕ್ಟ್. ಇದು ಸರ್ ನಮಸ್ತೆ ಅಂತ ಹೇಳುದು, ಯಾರು ಬೇಕಾದ್ರೆ ಮೇಡಮ್ ನಮಸ್ತೆ, ಅದು ಬುಧನ ಇಂಪ್ಯಾಕ್ಟ್, ಅದು ಪಾಸಿಟಿವ್ ವೇ ಅದು. ಆನಂತರ ಯಾರಾದ್ರೂ ನಿಮ್ಗೆ ಒಂದು ಒಳ್ಳೆ ಕೆಲಸ ಮಾಡಿ ಕೊಟ್ರು, ಆವಾಗ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್, ಹೀಗೆ ಇಷ್ಟು ಇದು ಇರಬೇಕು, ಇದು ಬಾಗ್ಬೇಕು ಇಲ್ಲಿಂದ, ಹೀಗೆ ಓಕೆನಾ. ಇದು ನೀವು ಮಾಡಿದ್ದೇ ಆದಲ್ಲಿ ಕನ್ಯಾ ರಾಶಿಯ ಬುಧನಿಂದ ಬರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಷ್ಟೇ ಅಲ್ಲ, ಬುಧ ಎಲ್ಲೇ ಅಫ್ಲಿಕ್ಷನ್ ಅಲ್ಲಿ ಇದ್ರು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನ ಕಂಪಲ್ಸರಿ ಮಾಡ್ಕೊಳ್ಬೇಕು. ಅವನ್ ಚಿಕ್ಕವ, ಅವನ್ ದೊಡ್ಡವ ನೋ, ಅವನ್ ರಿಕ್ಷಾ ಡ್ರೈವರ್ ನೋ, ಕೆಲಸ ಮಾಡಿಕೊಟ್ಟ ಥ್ಯಾಂಕ್ಸ್ ಹೇಳ್ಬೇಕು. ಮೊದಲಿಗೆ ನೀವು ಬಂದಾಗ ಸರ್ ನಮಸ್ತೆ ಅಂತ ಹೇಳ್ಬೇಕು. ಅವಾಗ ನೋಡಿ ಏನಾಗುತ್ತೆ, ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಇದು ಒಂದೇ ವಿಚಾರ. ಇನ್ನು ಕನ್ಯಾ ರಾಶಿಯಲ್ಲಿ ಬುಧ ಬಂದ, ಆ ಬುಧನ ಮೇಲೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇದೆ, ಅಥವಾ ಕನ್ಯಾ ರಾಶಿ 8ನೇ ಮನೆಯಲ್ಲಿ ಬಂತು ಅಂತ ಇಟ್ಕೊಳ್ಳಿ ಅಲ್ವಾ. ಈಗ ಕುಂಭಲಗ್ನ ಜಾತಕ 8ನೇ ಮನೆಯಲ್ಲಿ ಕನ್ಯಾ ರಾಶಿ ಬರುತ್ತೆ, ಅಲ್ಲಿ ಬುಧ ಬಂದ್ಬಿಟ್ಟ, ಅದು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅದು. ಆವಾಗ ಬುಧನ ಉಚ್ಚ ಫಲ ಅದು ಇದು ನೋಡುವ ಹಾಗೇನೇ ಇಲ್ಲ. ಯಾಕಂದ್ರೆ 8ನೇ ಮನೆಯಲ್ಲಿ ಇದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಪ್ರಾಬ್ಲಮ್ ಉಂಟು. ಏನ್ ಪ್ರಾಬ್ಲಮ್ ಉಂಟು, ಮಕ್ಕಳಿಗೆ ತೊಂದರೆ ಕೊಟ್ಟಿರುವಂತದ್ದು, ಮಕ್ಕಳಿಗೆ ಅಬ್ಯೂಸ್ ಮಾಡಿರುವಂತದ್ದು, ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರುವಂತದ್ದು. ಅದಕ್ಕೆ ಬುಧ ಕನ್ಯಾ ರಾಶಿಯಲ್ಲಿ ಬಂದ, ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಇರ್ಲಿ,
ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಏನಾದರೂ ಸವಲತ್ತುಗಳನ್ನು ಒದಗಿಸಿಕೊಡೋ ಕೆಲಸವನ್ನ ಮಾಡುವುದು, ಯಾವುದೇ ಒಂದು ರೂಪದಲ್ಲಿ. ಅವ್ರಿಗೆ ಚಾಕ್ಲೇಟ್ ಕೊಡಿಸಿ, ಅವ್ರಿಗೆ ತಿಂಡಿ ಕೊಡಿಸಿ, ಅವ್ರನ್ನ ಪ್ರೀತಿ ಮಾಡಿ, ಅವ್ರಿಗೆ ಯಾರಾದ್ರೂ ನೀಡಿ ಪೀಪಲ್ಸ್ ಯಾರಾದ್ರೂ ಇದ್ರೆ ಅಂದ್ರೆ ಮಕ್ಕಳಿದ್ರೆ ಅವ್ರಿಗೆ ಬುಕ್ಸ್ ಕೊಡಿಸಿ, ಅವ್ರಿಗೆ ಸ್ಟೇಷನರಿ ಕೊಡಿಸಿ, ಅವರ ಸ್ಕೂಲ್ ಫೀಸನ್ನು ಕಟ್ಟಿ, ಅವ್ರಿಗೆ ಡ್ರೆಸ್ ಕೊಡಿಸಿ. ಇದೆಲ್ಲ ಮಾಡಿದಾಗ ಬುಧನಿಂದ ಬರ್ತಕ್ಕಂತಹ ಒಂದು ಪ್ರಾಬ್ಲಮ್ ಏನುಂಟು ಅದು ದೂರ ಆಗುತ್ತೆ ನಿಮಗೆ. ಬುಧನನ್ನ ಯಾರು ಕೂಡ ಕೆಡ್ಸ್ಕೊಳ್ಬಾರ್ದಾಯ್ತಾ. ಬೇರೆ ಪ್ಲಾನೆಟ್ಸ್ ಕೆಟ್ಟೋದ್ರೆ ವಿಷಯ ಬೇರೆ, ಬುಧ ಕೆಟ್ಟೋದ್ರೆ ಜಾತಕನೇ ಕೆಟ್ಟೋದಾಗೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿಗೆ ಹೋಯ್ತು, ಅಲ್ಲಿಗೆ ಎಂಡ್ ಅಂತ ಅರ್ಥ. ಯಾಕಂದ್ರೆ ಬುಧ 6ನೇ ಮನೆ ಅಧಿಪತಿ ತಾನೇ ಆತ, ಉಪಜಯ ಸ್ಥಾನದ ಅಧಿಪತಿ. ಬುಧನಿಗೆ ಬಹಳ ಸ್ಟ್ರಾಂಗ್ ಆದಂತಹ ಇಂಪ್ಯಾಕ್ಟ್ ಇದೆ ಜಾತಕದಲ್ಲಿ. ಅದು ಯಾರ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ, ಅದು ಕಾಪಿ ಕ್ಯಾಟ್, ಅದು ಕಾಪಿ ಮಾಡುವಂಥದ್ದು. ಅದಕ್ಕೆ ಅದು ಯಾವ ರಾಶಿಯಲ್ಲಿದೆ ಮತ್ತೆ ಯಾರನ್ನ ನೋಡ್ತಾ ಇದ್ದಾನೆ ಅದರ ಎಲ್ಲ ಇಂಪ್ಯಾಕ್ಟ್ ಅನ್ನ ಬುಧ ಪಡ್ಕೊಳ್ತಾನೆ. ಬುಧ ರಾಹು ಜೊತೆ ಇದ್ದಾಗ ರಾಹು ತರನೇ ಕೆಲಸ ಮಾಡ್ತಾನೆ, ಬುಧ ಕೇತು ಜೊತೆ ಇದ್ದಾಗ ಕೇತು ಜೊತೆ ತರನೇ ಕೆಲಸ ಮಾಡ್ತಾನೆ. ಇದು ಪರಿಸ್ಥಿತಿ. ಸಣ್ಣ ಮಕ್ಕಳು ಹೇಗೆ ಕಾಪಿ ಮಾಡ್ಕೊಳ್ತಾರೆ, ಸೊ ಬುಧ ಕೂಡ ಹಾಗೇನೆ ಕಾಪಿ ಮಾಡ್ಕೊಳ್ತಾನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕನ್ಯಾ ರಾಶಿ ಬುಧ ತುಂಬಾ ತೊಂದರೆ ಅಂತ ನಾನಂತೂ ಹೇಳುವುದಿಲ್ಲ, ಬಟ್ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬಂದಾಗ ತೊಂದರೆ ಕೊಡ್ತಾನೆ. ಈಗ 8ನೇ ಮನೆಯಲ್ಲಿ ಕನ್ಯಾ ರಾಶಿ ಬುಧ, ಆನಂತರ 12ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಬುಧ, ಅಥವಾ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಬುಧ, ಆವಾಗ ಬುಧನಿಂದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಆವಾಗ ಅದು ಪೆಂಡಿಂಗ್ ಕರ್ಮ ಅಂತ ಆಯ್ತು. ನಾನು ಹೇಳಿದ ಈ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡ್ಲಿಕ್ಕೆ ನೋಡಿ. ಮಕ್ಕಳನ್ನ ವಿಶೇಷವಾಗಿ ಪ್ರೀತಿಸಿ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಹೊಡೆಯುವುದಾಗ್ಲಿ, ಅಬ್ಯೂಸ್ ಮಾಡುವುದಾಗ್ಲಿ ಯಾವುದೇ ಒಂದು ರೂಪದಲ್ಲಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಲ್ವಾ. ನಿಮ್ಮ ವಾಣಿ ಬಹಳ ಚೆನ್ನಾಗಿರ್ಲಿ, ರೆಸ್ಪೆಕ್ಟಿವ್ಲಿ ಮಾತಾಡಿ ಎಲ್ಲರ ಜೊತೆ ಕೂಡ. ಆವಾಗ ಬುಧನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು 100% ದೂರ ಆಗ್ತವೆ. ಮಾಡಬೇಕು ತಾನೇ. ನೋಡಿ, ಇದಕ್ಕೆಲ್ಲ ನೀವೇನು ಒಂದು ವಿಶೇಷವಾದ ಸಮಯ ಮೀಸಲಾಗಿಡ್ಬೇಕಾಗುತ್ತಾ? ಇಲ್ಲ ತಾನೇ. ಹೇಗೆ ಜೀವನ ಹೋಗ್ತಾ ಉಂಟು ಹಾಗೇನೆ ಒಂದು ದಿನ ತಗೊಂಡು ಹಾಗೇನೆ ಹೋಗ್ತಾ ಹೋಗ್ತಾ ಇದೆಲ್ಲ ಮಾಡ್ತಾ ಹೋಗ್ಬೋದು. ನೀವು ಒಂದು ಸೇವೆಯನ್ನ ಮಾಡಿ. ಈಗ ತಂದೆಯ ಸೇವೆ ಮಾಡ್ಬೇಕೇನು ಅದಕ್ಕೊಂದು ದಿನ ಮೀಸಲಾಗಿಡ್ಬೇಕು? ಇಲ್ಲ ತಾನೆ. ಪ್ರತಿದಿನ ಕೂಡ ಮಾಡ್ಕೊಳ್ಬೋದು. ತಾಯಿಯ ಸೇವೆ ಮಾಡ್ಲಿಕ್ಕೆ ಪ್ರತಿದಿನ ಕೂಡ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ ನಿಮ್ಗೆ ಅಲ್ವಾ? ಅದಕ್ಕೆಂದೇ ಏನು ಸ್ಪೆಷಲ್ ಖರ್ಚು, ಅದಕ್ಕೆಂದೊಂದು ಸ್ಪೆಷಲ್ ದಿನ, ಇಲ್ಲ ನಂಗೆ ಈಗ ಪುರ್ಸೊತ್ತಿಲ್ಲ ನಾಳೆ ಮಾಡ್ತೇನೆ, ಹಾಗೇನಾದ್ರೂ ಇದೆಯಾ? ಏನೂ ಇಲ್ಲ ತಾನೆ ಅಲ್ವಾ. ನಮ್ಮ ದಿನನಿತ್ಯದ ರೊಟೀನ್ ನಲ್ಲಿ ಅದನ್ನ ಮಾಡ್ಕೊಂಡು ಹೋದ್ರೆ ಆಯ್ತು, ಅದು ಕೆಲಸ ಮಾಡುತ್ತೆ, ನಿಮ್ಗೆ ಏನು ತೊಂದರೆ ಆಗಲ್ಲ. ಅದಕ್ಕೋಸ್ಕರ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕನ್ಯಾ ರಾಶಿಯಲ್ಲಿ ಯಾರು ಬಂದಿದ್ದಾರಂತ. ಓಕೆ, 2-3 ಪ್ಲಾನೆಟ್ಸ್ ಬಂದಾಗ 2-3 ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಸೇವೆ ಮಾಡ್ಬೇಕು ನೀವು. ಯಾಕಂದ್ರೆ ಅಷ್ಟು ತೊಂದರೆಯನ್ನ ಪಡ್ಕೊಂಡೇ ಬಂದಿರ್ತೀರ ನೀವು. ಆ ಪೆಂಡಿಂಗ್ ಕರ್ಮ ಅಷ್ಟಿದೆ ನಿಮ್ಮ ಪಾಲಿಗೆ. ಈಗ ಅದು ಒಂದು ಬೆನಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಉಂಟು, ಬೆನಿಫಿಟ್ಸ್ ಪ್ಲಾನೆಟ್ಸ್ ಎಲ್ಲ ನೋಡ್ತಾ ಉಂಟು ಅದನ್ನ. ಕನ್ಯಾ ರಾಶಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದೆ. ಆವಾಗ ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ಕೂಡ ನಿವಾರಣೆ ಆಗ್ಬೋದು, ನಾನಿಲ್ಲ ಅಂತ ಹೇಳಲ್ಲ. ಬಟ್ ಅದರಲ್ಲಿ ಬಂದಂಥ ಪ್ಲಾನೆಟ್ಸ್ನ ಒಂದು ಸೇವೆಯನ್ನ ಮಾಡಿದಾಗ ಅದು ಮತ್ತಷ್ಟು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಕನ್ಯಾ ರಾಶಿಯಲ್ಲಿ ಗುರು ಬಂದಾಗ ಗೊತ್ತಿರ್ಬೇಕು ನಿಮಗೆ. ಗುರು ಬಂದಾಗ ಏನಾಗುತ್ತೆ, ಗುರುಗಳ ಜೊತೆಗೇನೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಗುರುಗಳ ಜೊತೆಗೇನೆ ಎಲ್ಲೋ ಒಂದ್ ಕಡೆ ಪೆಂಡಿಂಗ್ ಕರ್ಮ ಉಂಟು ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಕೂಡ ಏನಾಗುತ್ತೆ, ಚಿಕ್ಕ ವಯಸ್ಸಿನಲ್ಲಿ ಗುರುಗಳಿಗೆ ಬೈಯುವುದು ಅಲ್ವಾ, ಶಾಲೆಯಲ್ಲಿ ಗುರುಗಳಿಗೆ ಬೈಯುವುದು. ಇದು ಕೂಡ ಒಂದು ಚಟ ನಿಮ್ಗೆ ಇದ್ದಿರ್ಬೋದು ಅಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕನ್ಯಾ ರಾಶಿಯಲ್ಲಿ ಗುರು ಬಂದ್ಬಿಟ್ಟ, ನಾನು ಹೇಳ್ತೀನಿ ಗುರುವಿನ ಸೇವೆ ಮಾಡಿ, ಅಲ್ಲಿ ತಂದೆಯ ಸೇವೆಯನ್ನು ಮಾಡಿ, ಗುರುವಿನ ಸೇವೆಯನ್ನು ಮಾಡಿ. ಆವಾಗದು ಫೇವರಬಲ್ ಇನ್ಫ್ಲುಯೆನ್ಸ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಕನ್ಯಾ ರಾಶಿಯಲ್ಲಿ ಗುರು ಬಂದ್ಬಿಟ್ಟ, ಗ್ರೋತ್ಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ, ಗ್ರೋತ್ ಕೊಡ್ಲಿಕ್ಕೆ ಬಿಡುವುದಿಲ್ಲ. ಅಬಂಡೆನ್ಸ್, ಗುರು ಅಂದ್ರೆ ಅಭಿವೃದ್ಧಿ, ಗುರು ಅಂದ್ರೆ ಅಬಂಡೆನ್ಸ್, ಗುರು ಅಂದ್ರೆ ಒಳಗಿನ ಖುಷಿ, ಗುರು ಅಂದ್ರೆ ನಿಮ್ಮ ಮಕ್ಕಳು. ಓಕೆ, ಇದರಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಯಾವ ರೀತಿ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡಬೇಕು ದೊಡ್ಡ ಮಟ್ಟಿಗೆ, ಅದು ಸಮಸ್ಯೆ ಆಗ್ಬೋದು, ಅದು ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಯಾವಾಗ ಕನ್ಯಾ ರಾಶಿಯಲ್ಲಿ ಗುರು ಬಂದ್ಬಿಟ್ಟ, ಗುರುವಿನ ಸೇವೆ ಬಹಳ ವಿಶೇಷ. ಈಗ ನೀವು ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಸೇವೆ ಮಾಡ್ತೀರಾ, ಪರವಾಗಿಲ್ಲ ಮಾಡಿ. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಮಾಡ್ತೀರಾ, ಸೇವೆ ಮಾಡ್ತೀರಾ, ಅದು ಪರವಾಗಿಲ್ಲ ಮಾಡಿ. ಒಳ್ಳೆ ಇಂಪ್ಯಾಕ್ಟ್ ಬರುತ್ತೆ ನಿಮ್ಮ ಪಾಲಿಗೆ. ಅಥವಾ ನಿಮ್ಗೆ ಯಾರಾದ್ರು ಗುರುಗಳಿದ್ದಾರೆ, ಅವ್ರದ್ದೇ ಸೇವೆ ಮಾಡ್ಬೇಕಂದಾಗ ಅವರ ಸೇವೆ ಮಾಡಿ, ಪರವಾಗಿಲ್ಲ. ಯಾವ ರೂಪದಲ್ಲಿ ಮಾಡ್ತೀರಾ ಅದನ್ನ ನೋಡ್ಕೊಳ್ಳಿ. ಓಕೆ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಥವಾ ನೀವು ಯಾರದೇ ಹಿರಿಯರ ಸೇವೆ ಮಾಡಿದಾಗ, ಮನೆಯಲ್ಲಿದ್ದ ಹಿರಿಯರು, ಅಜ್ಜ ಅಜ್ಜಿ ಕೂಡ ಇರ್ಬೋದು, ಅವರ ಸೇವೆ ಮಾಡಿದಾಗ ಕೂಡ ಕನ್ಯಾ ರಾಶಿಯ ಗುರು ತನ್ನ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕಳ್ಕೊಳ್ತಾನೆ. ಇದು ಕೂಡ ನಿಮ್ಮ ಪಾಲಿಗೆ ಒಂದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಲ್ಲದು. ಇಲ್ಲಾಂದ್ರೆ ಲೈಫಲ್ಲಿ ಅದೇನು ಖುಷಿ ಬರ್ಬೇಕಲ್ಲ, ಒಳಗಿಂದ ಬರುವಂತಹ ಖುಷಿ ಏನಿದೆ ಅದು ಬಂದು ಯಾರು? ಗುರು. ಒಂದು ವೇಳೆ ಗುರು ಕೆಟ್ಟೋದಾಗ ಏನಾಗುತ್ತೆ, ಲಿವರ್ಗೆನೆ ತೊಂದರೆ ಕೊಟ್ಟು ಬಿಡ್ತಾನೆ, ಸಮಸ್ಯೆ ಕೊಟ್ಟು ಬಿಡ್ತಾನೆ. ಎಷ್ಟು ಖುಷಿಯಲ್ಲಿ ಇರ್ತೀರಾ ಅಷ್ಟು ನಿಮ್ಮ ಲಿವರ್ ಏನುಂಟು ಒಳ್ಳೆ ಫಂಕ್ಷನಿಂಗ್ ಮಾಡುತ್ತೆ. ಯಾವಾಗ ಟೆನ್ಷನ್ ಮಾಡ್ಕೊಳ್ತೀರಾ, ಅದು ಮಕ್ಕಳ ವಿಚಾರದಲ್ಲಿ, ನಿಮ್ಮ ಲಿವರ್ ಫ್ಯಾಟಿ ಲಿವರ್ಗೆ ಕನ್ವರ್ಟ್ ಆಗುತ್ತೆ, ಮತ್ತೆ ಇಲ್ಲದೆಲ್ಲ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆನಾ?
ಅರ್ಥ ಮಾಡ್ಕೊಳ್ಬೇಕು. ಖುಷಿ ಖುಷಿಯಲ್ಲಿ ಇರ್ಲಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು. ಕನ್ಯಾ ರಾಶಿಯಲ್ಲಿ ಗುರು ಬಂದ್ಬಿಟ್ಟ ಅಥವಾ ಸೇವೆ ಅಂತೂ ಮಾಡ್ಲೇಬೇಕು. ನೀವು ಗುರುವಿನ ಸೇವೆ ಅಂತೂ ಪಕ್ಕಾ ಮಾಡ್ಬೇಕಾದಂತಹ ಅನಿವಾರ್ಯತೆ ಉಂಟು. ಓಕೆನಾ? ನೋಡ್ಕೊಳ್ಳಿ, ಈಗ ರಿಯಲ್ ಗುರುಗಳು ಯಾರು ಇರ್ತಾರೆ, ರಿಯಲ್ ಗುರುಗಳು ಇರ್ಬೇಕು ಅಲ್ವಾ, ಫೇಕ್ ಅಲ್ಲ. ಏನೋ ಒಂದು ಅಲ್ವಾ, ನಾನು ಏನೋ ತುಂಬಾ ಮಾಲೆ ಗಿಲೆ ಹಾಕೊಂಡೆಲ್ಲ ಶೋಬಾಜಿ ಮಾಡುವವರೆಲ್ಲ ಅದೆಲ್ಲ ಅಲ್ಲ. ರಿಯಲ್ ಗುರುಗಳು ಆಕ್ಚುಲಿ ಯಾರಿದ್ದಾರೆ ಅವ್ರನ್ನ ಫೈಂಡ್ ಔಟ್ ಮಾಡಿ ಅಲ್ವಾ. ಆಸೆಗಳನ್ನ ತ್ಯಜಿಸಿದವರು, ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಕ್ಕಂಥ ಗುರುಗಳು ಅವರೆಲ್ಲ ಯಾರಿರ್ತಾರೆ ಅವರನ್ನ ನೋಡಿ ಅವರ ಸೇವೆ ಮಾಡಿ, ಅವ್ರಿಗೆ ಸರೆಂಡರ್ ಆಗಿ, ಅದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ. ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಅಥವಾ ಗುರು ಯಾವಾಗ ಕನ್ಯಾ ರಾಶಿಯಲ್ಲಿ ಬರ್ತಾನೆ, ನಿಮ್ಗೆ ಅಬಂಡೆನ್ಸ್ ಮತ್ತೆ ಖುಷಿಗೆ ತೊಂದರೆ ಆಗ್ಬೋದು. ನಾನು ಹೇಳಿದ ಈ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ಗುರುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ನೆಕ್ಸ್ಟ್, ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದ್ಬಿಟ್ಟ. ಮೊದಲೇ ಕನ್ಯಾ ರಾಶಿ ಶುಕ್ರನಿಗೆ ನೀಚ ರಾಶಿ, ಆದ್ರಿಂದ ನಿಮಗೆ ಶುಕ್ರನ ರಿಲೇಟೆಡ್ ಪ್ರಾಬ್ಲಮ್ ಈಗ ಅದು ನಿಮ್ಮ ಹೆಚ್ಚಾಗಿ ವೈವಾಹಿಕ ಜೀವನಕ್ಕೆ ಕಂಟಕ ತಂದೊಡ್ಡುತ್ತೆ. ಯಾಕಂದ್ರೆ ಶುಕ್ರ ಬಂದು ಕಳತ್ರಕಾರಕ, ಕಂಟಕ ಕೊಡಿಸ್ತಾನೆ ಅಂತ ಇಂಡಿಕೇಶನ್ ಇದೆ ಅಲ್ವಾ. ಮದುವೆ ಜೀವನದಲ್ಲಿ ಕಂಟಕ ಕೊಡಿಸ್ತಾನೆ. ನಾನು ಹೇಳ್ತೀನಿ, ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದಾಗ ನಿಮ್ಮ ಪೆಂಡಿಂಗ್ ಕರ್ಮ ಸ್ತ್ರೀಯರ ಮುಖಾಂತರ ಇದೆ. ಸ್ತ್ರೀಯರಿಗೆ ಏನೋ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೀರಾ, ಅವ್ರಿಗೆ ತೊಂದರೆ ಕೊಟ್ಟಿದ್ದೀರಾ, ಅವ್ರನ್ನ ಗೋಳೊಯ್ದುಕೊಂಡಿದ್ದೀರಾ. ಅದಕ್ಕೆ ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದಿದ್ದಾನೆ. ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ನೀವು ಈಗ ಏನ್ ಮಾಡಬೇಕು? ನಾನು ಹೇಳ್ತೀನಿ, ಎಲ್ಲ ಸ್ತ್ರೀಯರಿಗೆ ಗೌರವ ಕೊಡಿ. ಯಾರಿಗಾದ್ರು ಮದುವೆ ಆಗ್ಬೇಕು ಅವ್ರಿಗೆ ಹೆಲ್ಪ್ ಮಾಡಿ, ಸೇವೆ ಮಾಡಿ. ಮದುವೆ ವಿಚಾರದಲ್ಲಿ ಅದು ಫೇವರೇಬಲ್ ಆಗುತ್ತೆ. ಆನಂತರ ಮೇಲ್ಜಾತಕ ಆದ್ರೆ ನಿಮ್ಮ ಪತ್ನಿಯ ಸೇವೆ ಅಂದ್ರೆ ನಾನು ಅದನ್ನ ಹೇಳ್ತಾ ಇಲ್ಲ ಕಾಲ್ ತೊಳಿರಿ ಅಂತ, ಓಕೆನಾ. ಬಟ್ ಅವ್ರಿಗೆ ಬೇಕಾದನ್ನ ಕೊಡಿ. ಅದೇನು ಸಾರಿ ಬೇಕು, ಅವ್ರೇನು ಇಷ್ಟಪಡ್ತಾರೆ ಅವ್ರನ್ನ ಎಷ್ಟು ಸಾಧ್ಯ ಅಷ್ಟು ಖುಷಿಯಾಗಿರ್ಲಿಕ್ಕೆ ಇಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಗಂಡಸರು ಹೆಂಗಸರನ್ನ ಅಂದ್ರೆ ನಿಮ್ಮ ಪತ್ನಿಯನ್ನ. ಆವಾಗ ಕನ್ಯಾ ರಾಶಿಯ ಶುಕ್ರನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನೋ ಅದು ಡೌನ್ ಆಗುತ್ತೆ. ಅನ್ಯಥ ಸಮಸ್ಯೆನೇ. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಪತಿ ಪತ್ನಿ ಒಳ್ಳೇದು ಕೂಡ ಇರ್ಬೋದು, ಚೆನ್ನಾಗಿ ಕೂಡ ಇರ್ಬೋದು, ಬಟ್ ಪತ್ನಿಗೆ ಅನಾರೋಗ್ಯ ಬರ್ಬೋದು, ಪತ್ನಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು. ನಿಮ್ಗೆ ಅದೇನು ಲಕ್ಸುರಿ ಬರಬೇಕು, ಅದೇನು ಫ್ಲೆಕ್ಸಿಬಿಲಿಟಿ ಬೇಕು, ಮೇ ಬಿ ಅದು ನಿಮ್ಮ ಲೈಫಲ್ಲಿ ಬರ್ಲಿಕ್ಕಿಲ್ಲ, ತೊಂದರೆ ಆಗ್ಬೋದು. ದುಡ್ಡಿನ ವಿಚಾರ ಇರ್ಬೋದು, ಭೌತಿಕ ಸುಖ ಕೊಡುವಂತ ವಸ್ತುಗಳಿರ್ಬೋದು, ಅದರಲ್ಲಿ ವ್ಯತ್ಯಯಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದ, ಈಗ ಸ್ತ್ರೀಯರ ಜಾತಕದಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ, ಅವರು ಕೂಡ ಸ್ತ್ರೀಯರ ಸೇವೆ ಮಾಡಬೇಕು. ನಾನು ಹೇಳ್ತೀನಿ, ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ಸೇವೆ ಮಾಡಿ, ದೇವಿಗೆ ಪೂಜೆಯನ್ನು ಅರ್ಪಿಸಿ, ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಆ ದಿನದ ಮಟ್ಟಿಗೆ. ಓಕೆ, ಇದನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಶುಕ್ರನಿಂದ ಬರ್ತಕ್ಕಂತಹ ಪೆಂಡಿಂಗ್ ಕರ್ಮ, ಆ ಪ್ರಾಬ್ಲಮ್, ಸ್ತ್ರೀಯರಿಂದ ಪ್ರಾಬ್ಲಮ್ ಅನುಭವಿಸ್ಲಿಕ್ಕಿದೆ ನಿಮ್ಗೆ, ಆ ಸಮಸ್ಯೆ ಮೇ ಬಿ ದೂರ ಆಗ್ಬೋದು. ಈ ಜನ್ಮದಲ್ಲಿ ಏನಾದರೂ ಸ್ತ್ರೀಯರನ್ನ, ಗಂಡು ಮಕ್ಕಳು ಸ್ತ್ರೀಯರನ್ನ ಪ್ರೀತಿ ಪ್ರೇಮ ಮಾಡಿ ಕೈ ಕೊಟ್ಟು ಅವರ ಮನಸ್ಸನ್ನು ನೋಯಿಸಿದ್ರೆ ಅದು ಮತ್ತಷ್ಟು ತೊಂದರೆ ಆಗ್ಬೋದು. ಶುಕ್ರ ತೊಂದರೆ ಕೊಟ್ಟರೆ ಎಲ್ಲಿ ತೊಂದರೆ ಕೊಡ್ತಾನೆ? ಡೈರೆಕ್ಟ್ ಕಿಡ್ನಿಗೆ ಪ್ರಾಬ್ಲಮ್ ಕೊಡ್ತಾನೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡಿ ಬಿಡ್ತಾನೆ. ಅರ್ಥ ಆಯ್ತಾ ನಿಮ್ಗೆ? ಕಿಡ್ನಿಗೆ ಪ್ರಾಬ್ಲಮ್ ಕೊಟ್ಟರೆ ಮತ್ತೆ ಕೇಳುವುದೇ ಬೇಡ, ಈ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ. ಅದಕ್ಕೆ ಶುಕ್ರನನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗಿರೋದು ಅತಿ ಅಗತ್ಯ. ಅದಕ್ಕೆ ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದ್ಬಿಟ್ಟ, ಸ್ತ್ರೀಯರಿಗೆ ಗೌರವ ಕೊಡೋದನ್ನ ಮೊದಲು ಕಲೀರಿ. ನಿಮ್ಮ ಮನೆಯಲ್ಲಿ ಯಾರೇ ಸ್ತ್ರೀಯರಿದ್ರು ಕೂಡ, ಸಣ್ಣ ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ಯಾರಿದ್ರು ಕೂಡ ಅವ್ರಿಗೆ ಗೌರವ ಕೊಡ್ಬೇಕು. ಯಾರಿದ್ರು ಕೂಡ ಅವರ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ನೋಡ್ಬೇಕು, ಅವರ ಮಾತಿಗೆ ಗೌರವ ಕೊಡ್ಬೇಕು. ಇಷ್ಟು ಮಾಡಿದಾಗ ಅದೆಲ್ಲೋ ಒಂದ್ ಕಡೆ ನಿಮ್ಗೆ ಶುಕ್ರನಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇದೆ ಅಲ್ವಾ, ಅಥವಾ ಶುಕ್ರನ ರಾಶಿ ಮೇಲೆ ಗುರುವಿನ ದೃಷ್ಟಿ ಇದೆ, ಮೇ ಬಿ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆ ಡೌನ್ ಆಗ್ಬೋದು, ಸಮಸ್ಯೆಗಳು ಸಾಲ್ವ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ಅನ್ಯथा ನೀವು ಪ್ರಾಬ್ಲಮ್ ಅನುಭವಿಸ್ಬೇಕಾದಿತ್ತು. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಏನಾದ್ರೂ ಇದೆ ಪ್ರಾಬ್ಲಮ್ ಇದೆ, ಏನು ಇಲ್ಲ ತಾನೆ, ಏನು ಮಾಡ್ಲಿಕ್ಕೆ ಆಗಿಲ್ಲ, ದೇವಿ ಟೆಂಪಲ್ಗೆ ಹೋಗ್ಬೋದು ತಾನೆ, ಶುಕ್ರವಾರ ಪವಿತ್ರವಾಗಿ ಇಟ್ಕೊಳ್ಬೋದು ತಾನೆ, ಒಂದಷ್ಟು ಜನಕ್ಕೆ ರೆಸ್ಪೆಕ್ಟ್ ಮಾಡ್ಬೋದು ತಾನೆ, ಎಲ್ಲರನ್ನ ಗೌರವದಿಂದ ಕಾಣ್ಬೋದು ತಾನೆ. ಅದಕ್ಕೇನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ ತಾನೆ. ಅದಕ್ಕೆ ಎಕ್ಸ್ಟ್ರಾ ಏನಾದ್ರೂ ನೀವು ಮನಿ ಖರ್ಚು ಮಾಡೋದಾಗ್ಲಿ, ಎಕ್ಸ್ಟ್ರಾ ಟೈಮ್ ಅನ್ನು ವೇಸ್ಟ್ ಮಾಡೋದು ಹಾಗೇನಾದ್ರೂ ಇರ್ತದ? ಏನೂ ಇರುವುದಿಲ್ಲ ತಾನೆ. ಬಹಳ ಈಸಿ ಮಾಡ್ಕೊಳ್ಬೇಕಾದನ್ನು ಅಲ್ವಾ. ಎಲ್ಲೋ ಒಂದ್ ಕಡೆ ಈ ಹಠಕ್ಕೆ ಬಿದ್ದವರಾಗೆ ಅದನ್ನೇ ರಿಪೀಟ್ ಮಾಡುದು, ಅದೇ ತೊಂದರೆಗಳು ರಿಪೀಟ್ ಮಾಡುದು, ಮೇ ಬಿ ನಿಮಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬೇಡ, ಕನ್ಯಾ ರಾಶಿಯಲ್ಲಿ ಶನಿ ಮಹಾರಾಜ ಬಂದಾಗ, ಕನ್ಯಾ ರಾಶಿಯಲ್ಲಿ ಶನಿ ಮಹಾರಾಜ ಬಂದ ಆಕ್ಚುಲಿ ಓಕೆ, ಯಾಕಂದ್ರೆ ಫ್ರೆಂಡ್ಲಿ ಮನೆಯಲ್ಲಿ ಬಂದ್ಬಿಟ್ಟ ಶನಿ ಮಹಾರಾಜ, ಓಕೆ, ತೊಂದರೆ ಇಲ್ಲ. ಆದ್ರೂ ಕೂಡ ನಿಮ್ಗೆ ಪೆಂಡಿಂಗರ್ ಮೇಲಿರ್ತದೆ, ಎಲ್ಲೋ ಒಂದ್ ಕಡೆ ಪಾಪದ ವ್ಯಕ್ತಿಗಳಿಗೆ ತೊಂದರೆ ಕ್ರಿಯೇಟ್ ಮಾಡಿರುವಂಥದ್ದು, ನೌಕರ ವರ್ಗಕ್ಕೆ ತೊಂದರೆ ಕ್ರಿಯೇಟ್ ಮಾಡಿರುವಂಥದ್ದು, ಸೇವಕ ವರ್ಗ, ನೌಕರ ವರ್ಗ, ಕಾರ್ಮಿಕ ವರ್ಗ, ದಲಿತ ವರ್ಗ, ಒಂದು ಸಮಾಜದ ಸ್ತರದಲ್ಲಿ ಕೆಳಮಟ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಅವ್ರಿಗೆ ತೊಂದರೆ ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ಕನ್ಯಾ ರಾಶಿಯಲ್ಲಿ ಶನಿ ಬಂದಿದ್ದಾನೆ.
ಈಗ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ, ಅದು ಪರವಾಗಿಲ್ಲ, ಮ್ಯಾನೇಜೇಬಲ್. ಯಾಕಂದ್ರೆ ಸೇವೆ ಮಾಡ್ತಾನೆ ಹೋಗ್ತೀರಾ. ಯಾಕಂದ್ರೆ ಶನಿ ಬಂದು ಕರ್ಮಕಾರಕ. ಒಂದು ಕರ್ಮದಿಂದಲೇ ನಿಮ್ಮ ಆ ಒಂದು ಪೆಂಡಿಂಗ್ ಕರ್ಮವನ್ನು ಕಳ್ಕೊಳ್ತೀರಾ ನೀವು, ಅದು ಪರವಾಗಿಲ್ಲ. ಬಟ್ ಬ್ಯಾಡ್ ಇನ್ಫ್ಲುಯೆನ್ಸ್ ಬಂದ್ಬಿಡ್ತು ಈಗ ಶನಿಯ ಮೇಲೆ, ಕನ್ಯಾ ರಾಶಿ ಶನಿಯ ಮೇಲೆ ಬ್ಯಾಡ್ ಇನ್ಫ್ಲುಯೆನ್ಸ್ ಬಂತು. ಅವಾಗ ಏನಾಗುತ್ತೆ ನೋಡಿ, ಅವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅವಾಗ ನೀವೇನು ಮಾಡಬೇಕು ನಾನು ಹೇಳ್ತೀನಿ. ಒಂದು ವೇಳೆ ಶನಿಯಿಂದ ಪ್ರಾಬ್ಲಮ್ ಬರ್ತಾವೆ, ಶನಿಯಿಂದ ಪ್ರಾಬ್ಲಮ್ ಬಂದಾಗ ಹೇಗೆ ಗೊತ್ತಾಗುತ್ತೆ, ನಿಮ್ಮ ವಿಶೇಷವಾಗಿ ನಿಮಗೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗುತ್ತೆ, ಕೆಲಸದಲ್ಲಿ ಸ್ಯಾಟಿಸ್ಫೈಡ್ ಇರಲ್ಲ, ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ. ಆನಂತರ ಕಾಲು ನೋವಿನ ಸಮಸ್ಯೆ ಬರ್ಬೋದು ನಿಮ್ಮ ಪಾಲಿಗೆ. ವಿಪರೀತ ರೀತಿಯಲ್ಲಿ ಕಾಲು ನೋವು, ಗಂಟು ನೋವು, ಸಣ್ಣ ವಯಸ್ಸಲ್ಲಿ ಕಾಲು ನೋವು, ಗಂಟು ನೋವು, ಗೊತ್ತಾಗಲಿ ಏನು ಮಾಡ್ಬೇಕಂತ. ಅಥವಾ ಕಾರ್ಯಕ್ಷೇತ್ರದಲ್ಲಿ ಬಾರಿಗೂ ಡಿಸ್ಪ್ಯೂಟ್ ಆಗುವಂಥದ್ದು, ಬಾರಿಗೂ ತೊಂದರೆಗಳಾಗುವಂಥದ್ದು, ಬಾರಿಗೂ ಕಾರ್ಯಕ್ಷೇತ್ರ ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು. ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗ್ತಾ ಉಂಟು ಅಂತ ಆದಾಗ ಡೆಫಿನೆಟ್ ಆಗಿ ನಾನು ಹೇಳಬಲ್ಲೆ, ನಿಮಗೆ ಕನ್ಯಾ ರಾಶಿಯ ಶನಿ ತೊಂದರೆ ಕೊಡ್ತಾ ಇದ್ದಾನೆ. ಏನ್ ಮಾಡ್ಬೇಕು, ಶನಿಯ ಪ್ರತಿರೂಪ ಯಾರಿರ್ತಾರೆ, ಅದು ಬಂದು ಸೇವಕ ವರ್ಗ, ಕಾರ್ಮಿಕ ವರ್ಗ ಅಲ್ವಾ. ಹಾಗಾದ್ರೆ ಅವರನ್ನ ಖುಷಿಪಡಿಸ್ಬೇಕು. ಅವ್ರಿಗೆ ಏನಾದ್ರೂ ಕೊಡಿ, ನಿಮ್ಮಿಂದ ಏನ್ ಕೊಡ್ಲಿಕ್ಕೆ ಆಗುತ್ತೆ, ಅವರ ಅವಶ್ಯಕತೆಗಳನ್ನ ಪೂರೈಸ್ಲಿಕ್ಕೆ ಆಗುತ್ತಾ, ಅವ್ರಿಗೆ ಏನಾದ್ರೂ ಅವಶ್ಯಕ ಅದನ್ನ ಕೊಡ್ಲಿಕ್ಕೆ ಆಗುತ್ತಾ, ಅಥವಾ ಅವ್ರಿಗೆ ರೇಷನ್ ಕೊಡಿಸ್ಲಿಕ್ಕೆ ಆಗುತ್ತಾ, ಅಕ್ಕಿ ಕೊಡಿಸ್ಲಿಕ್ಕೆ ಆಗುತ್ತಾ, ಇದನ್ನ ಮಾಡಿ. ಅಥವಾ ಅನಾಥಾಶ್ರಮದೊಳಗೆ ಅಕ್ಕಿ ಕೊಡಿ, ಅಥವಾ ಅನಾಥಾಶ್ರಮದಲ್ಲಿ ರೇಷನ್ ಕೊಡಿ, ತಿಂಗಳಿಗೆ ಒಂದಾವರ್ತಿ ನಿಮ್ಮಿಂದ ಸಾಧ್ಯ ಆದ್ರೆ. ಆವಾಗ ನೋಡಿ ನಿಮ್ಗೆ ಕನ್ಯಾ ರಾಶಿಯಲ್ಲಿ ಬಂದಂತಹ ಶನಿಯ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನೋ ದೂರ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಇದು ಮಾಡ್ಕೊಂಡ ಇಷ್ಟೇ ಮಾಡ್ಬೇಕಾಗಿ, ಬೇರೆ ಏನು ಕೂಡ ಬೇಕಾಗಿಲ್ಲ. ಆನಂತರ ಯಾರೆಲ್ಲ ನಿಮ್ ಜೊತೆ ಕೆಲಸ ಮಾಡ್ತಾರೆ, ಕೊಲೀಗ್ಸ್ ಇದ್ದಾರೆ, ಆನಂತರ ಸೇವಕ ವರ್ಗ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಯಾರೇ ಬಂದ್ರು ಕೂಡ, ಯಾರೋ ಕಸ ಗುಡಿಸ್ಲಿಕ್ಕೆ ಬರ್ತಾರೆ, ನೆಲ ಒರೆಸ್ಲಿಕ್ಕೆ ಬರ್ತಾರೆ, ಅಂತವರೆಲ್ಲ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಅದರ ಅರ್ಥ ಅಪ್ಪಿಕೊಳ್ಬೇಕಂತ ನಾನಂತೂ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಅಲ್ವಾ. ಬೈಲಿಕ್ಕೆ ಹೋಗ್ಬೇಡಿ, ಏನೇ ಇದ್ರೂ ಕೂಡ ಪ್ರೀತಿಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ಕೂಡ ಏನಾಗುತ್ತೆ, ನಿಮ್ಗೆ ಕನ್ಯಾ ರಾಶಿಯಲ್ಲಿ ಏನು ಶನಿ ಮಹಾರಾಜನ ಒಂದು ಇಂಪ್ಯಾಕ್ಟ್ ಇದೆ, ಬ್ಯಾಡ್ ಇಂಪ್ಯಾಕ್ಟ್ ಇದೆ, ಅದು ಕಳ್ಕೊಳ್ತೀರಾ ನೀವು. ಆವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ಷೇತ್ರ ಬಹಳ ಚೆನ್ನಾಗಿರ್ತದೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದೇನು ಪ್ರಾಸ್ಪರಿಟಿ ಬರಬೇಕು, ಹೊಸ ಕೆಲಸ ಬೇಕು, ಪ್ರಮೋಷನ್ ಬೇಕು, ಅಥವಾ ನಿಮ್ಗೆ ಟ್ರಾನ್ಸ್ಫರ್ ಆಗಬೇಕು, ಅದು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇನ್ನೂ ಒಂದು ಮಾತು, ಇದು ಕನ್ಯಾ ರಾಶಿಯಲ್ಲಿರೋ ಪ್ಲಾನೆಟ್ಸ್ ಬಗ್ಗೆ ಹೇಳಿದ್ದೇನೆ. ಓಕೆನಾ. ಅದೇ ರೀತಿ ನೀವು 6ನೇ ಮನೆಯಲ್ಲಿ ಕೂಡ ಪ್ಲಾನೆಟ್ಸ್ ಯಾವುದು ಬರುತ್ತೋ ಅದನ್ನು ಕೂಡ ಅದೇ ರೀತಿ ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಿ. 6ನೇ ಮನೆಯಲ್ಲಿ ಬಂದ ಪ್ಲಾನೆಟ್ಸ್ ಕೂಡ, ಲಗ್ನ ಚೇಂಜ್ ಆದಾಗ 6ನೇ ಮನೆಯಲ್ಲಿ ರಾಶಿ ಚೇಂಜ್ ಆಗುತ್ತೆ, ಬಟ್ 6ನೇ ಮನೆಯ ಪ್ಲಾನೆಟ್ಸ್ ಕೂಡ ನಿಮ್ಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲದು. ಆವಾಗ ನಾನೀಗ ಏನು ಪರಿಹಾರಗಳನ್ನು ಹೇಳಿದ್ದೇನೆ ಅದನ್ನ ಅಲ್ಲಿಗೆ ಕೂಡ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಕೆಲವರಿಗೆಲ್ಲ ಕನ್ಯಾ ರಾಶಿಯಲ್ಲೂ ಪ್ಲಾನೆಟ್ಸ್ ಇಲ್ಲ, 6ನೇ ಮನೆಯಲ್ಲೂ ಪ್ಲಾನೆಟ್ಸ್ ಇಲ್ಲ ಅಂದಾಗ ರಾಶಿಯನ್ನ ನೋಡ್ಕೊಳ್ಬೇಕು, ಯಾರ ರಾಶಿಯಲ್ಲಿ ಫಾಲ್ ಆಗಿದೆ, 6ನೇ ಮನೆಯಲ್ಲಿ ಯಾರ ರಾಶಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಯಾವುದು, ಅದರ ಸೇವೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ವೃಷಭ ಲಗ್ನದ ಜಾತಕ 6ನೇ ಮನೆಯಲ್ಲಿ ತುಲಾ ರಾಶಿ ಬಂತು ಅಲ್ವಾ, ಪ್ಲಾನೆಟ್ಸ್ ಇಲ್ಲ ಅಂತ ಇಟ್ಕೊಳ್ಳೋಣ. ತುಲಾ ರಾಶಿ ಯಾರಿಗೆ ಸಂಬಂಧಪಟ್ಟದ್ದು, ಶುಕ್ರನಿಗೆ ಸಂಬಂಧ. ಹಾಗಾದ್ರೆ ನಿಮ್ಮ ಪೆಂಡಿಂಗ್ ಕರ್ಮ ಶುಕ್ರನ ಮುಖಾಂತರ ಉಂಟು ಅಂತಾಯ್ತು. ಹಾಗಾದ್ರೆ ನೀವು ಶುಕ್ರನ ರಿಲೇಟೆಡ್ ಏನೆಲ್ಲ ಪರಿಹಾರ ಹೇಳಿದ್ದೇನೆ, ಏನೆಲ್ಲ ಸೇವೆ ಹೇಳಿದ್ದೇನೆ ಅದನ್ನ ಮಾಡಬೇಕಾದಿತ್ತು. ಅದು ಮಾಡಿದಾಗ ಮೇ ಬಿ ನಿಮ್ಗೆ ಅಲ್ಲಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. 6ನೇ ಮನೆಯಲ್ಲಿ ಯಾವ ರಾಶಿ ಇದೆ, ಆ ರಾಶಿಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಯಾವುದು, ಅದು ಪೆಂಡಿಂಗ್ ಕರ್ಮದ ತರ ಕೆಲಸ ಮಾಡುತ್ತೆ. ಅಲ್ಲಿ ಪೆಂಡಿಂಗ್ ಕರ್ಮ ಇದೆ, ಅಲ್ಲೇನೋ ಕರ್ಮ ಬಾಕಿ ಉಳಿಸ್ಕೊಂಡಿದ್ದೀರಾ. ಹಾಗಾದ್ರೆ ಡೆಫಿನೆಟ್ ಆಗಿ ಅದನ್ನ ಸೇವೆ ಮಾಡಿದಾಗ, ಸೇವೆಯ ಮುಖಾಂತರ ಅದನ್ನ ನೀವು ತೀರ್ಸಿಕೆ ನೋಡಿದಾಗ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡುತ್ತೆ. ಟ್ರೈ ಮಾಡಿ ನೋಡ್ಬೇಕು ನಾನು ಹೇಳೋದಾದ್ರೆ. ಓಕೆನಾ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಬೈ ಡಿಫಾಲ್ಟ್ ಆಗಿ ನೀವು ಅದನ್ನ ಮಾಡ್ತಾನೆ ಇರ್ತೀರಿ, ನಿಮ್ಗೆ ಗೊತ್ತಿರಲ್ಲ. ಬೈ ಡಿಫಾಲ್ಟ್ ಆಗಿ ಭಗವಂತ ನಿಮ್ಮಿಂದ ಮಾಡಿಸಿರ್ತಾನೆ ಅಲ್ವಾ, ನಿಮ್ಗೆ ಗೊತ್ತಿರಲ್ಲ. ಬಟ್ ಇಸ್ ದ ಮಚ್ ಬೆಟರ್, ಏನು ತೊಂದರೆ ಇಲ್ಲ. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀವಿ. ಇನ್ನು ಕನ್ಯಾ ರಾಶಿಯಲ್ಲಿ ರಾಹು ಅಥವಾ ಕೇತು ಇಬ್ರು ಒಂದೇ. ಓಕೆ, ಇಲ್ಲಿ ಎಲ್ಲೋ ಒಂದ್ ಕಡೆ ನೀವು ಯಾರಿಗೋ ಲಾಭವನ್ನ ಕೊಡಬೇಕು, ಆ ಲಾಭವನ್ನ ಇರಿಸ್ಕೊಂಡಿರ್ಬೋದು, ಆ ಲಾಭದಲ್ಲಿ ಅವ್ರಿಗೆ ಪಾಲು ಕೊಡ್ಬೇಕು, ಅದನ್ನ ಕೊಡದೆ ಮೋಸ ಮಾಡಿರ್ಬೋದು, ಅದು ಯಾವುದೋ ಒಂದು ರೂಪದಲ್ಲಿ ಮೋಸ ಮಾಡಿರ್ಬೋದು. ಅದಕ್ಕೋಸ್ಕರ ರಾಹು ಕನ್ಯಾ ರಾಶಿಯಲ್ಲಿದ್ದಾನೆ ಅಥವಾ ಕೇತು ಕನ್ಯಾ ರಾಶಿಯಲ್ಲಿದ್ದಾನೆ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಈಗ ನಿಮ್ಗೆ ಅಲ್ವಾ. ಹಾಗಾದ್ರೆ ರಾಹು ರಿಲೇಟೆಡ್ ನೀವು ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈಗ ನಾನು ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ ಲೆವೆಲ್ ಏನಿದೆ, ನಿಮ್ಮ ಫ್ರೆಂಡ್ಸ್ ಲೆವೆಲ್, ಈಗ ಒಂದು ಕ್ಲಬ್ ಇರ್ತದೆ ಅಲ್ವಾ, ಒಂದು ಕ್ಲಬ್ ಅಂತ ಹೋಗ್ತೀರಾ, ಆ ಕ್ಲಬ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಅಲ್ಲಿ ಏನಾದ್ರು ಹೆಲ್ಪ್ ಮಾಡ್ಲಿಕ್ಕಂಡು, ದಾನ ಮಾಡ್ಲಿಕ್ಕಂಡು ನೀವು ಮಾಡಿ, ಅಲ್ಲಿಂದ ಏನಾದ್ರು ಸಮಾಜ ಸೇವೆ ಆಗುತ್ತೆ, ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈಗ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ ಅಲ್ವಾ, ಎಲ್ಲಾ ರೀತಿಯಲ್ಲಿ ಕೂಡ. ಇಲ್ಲಾಂದ್ರೆ ರಾಹು ಮಹಾರಾಜ ತೊಂದರೆ ಆಗ್ಬೋದು. ರಾಹು ಅಂದ್ರೆ ಹೊರಗಿನಿಂದ ಬಂದಂತಹ ವ್ಯಕ್ತಿಗಳು, ಹೊರಗಿನಿಂದ ಬಂದಂತವ್ರು ಫ್ರೆಂಡ್ಸ್ ಅದೇ ಇರುವಂತದ್ದು, ಹೊರಗಿನಿಂದ ಬಂದಂತ ವ್ಯಕ್ತಿಗಳು ಅಥವಾ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವರು, ಅದೆಲ್ಲ ರಿಲೇಟೆಡ್ ಟು ರಾಹು ಕೇತು. ಓಕೆ, ಹಾಗಾದ್ರೆ ಅವರ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಅವ್ರಿಗೇನು ಜरूरत ಉಂಟು ಅದನ್ನ ತಂದುಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ. ಯಾವಾಗ ಸ್ನೇಹಿತರ ಜೊತೆಗೆ ಜಗಳ ತೆಗಿತೀರಾ,
ಪ್ರೀತಿ ಪ್ರೇಮ ಮಾಡಿ ಯಾರಿಗೋ ಮೋಸ ಮಾಡ್ತೀರಾ, ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡ್ತೀರಾ, ಮೊದಲೇ ಮಾಡ್ಕೊಂಡು ಬಂದಿದ್ದೀರಾ. ಅದಕ್ಕೆ ಕನ್ಯಾ ರಾಶಿಯಲ್ಲಿ ರಾಹು ಮತ್ತೆ ಕೇತು ಇದ್ದಾರೆ ಅಲ್ವಾ. ಸೊ ಇದು ಪರಿಸ್ಥಿತಿ ಉಂಟು. ಸೊ ಈಗ ಕೂಡ ಅದನ್ನು ರಿಪೀಟ್ ಮಾಡಿದಾಗ ಮತ್ತೆ ಮುಂದಿನ ಜನ್ಮಕ್ಕೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ನಿಮಗೆ ಎಲ್ಲೋ ಒಂದ್ ಕಡೆ ಅನಾರೋಗ್ಯ ಕ್ರಿಯೇಟ್ ಆದ್ರೆ ಉಂಟಲ್ವಾ, ಕನ್ಯಾ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ರಾಹು, ಅನಾರೋಗ್ಯ ಬಂದು ಅದು ಫೈಂಡ್ ಔಟ್ ಆಗ್ಲಿಕ್ಕೆ ಬಿಡಲ್ಲ, ಫೈಂಡ್ ಔಟ್ ಆಗುದಿಲ್ಲ, ಅದು ಬಹಳ ಡೆಪ್ತ್ ಅಲ್ಲಿ ಇರ್ತದೆ. ಗೋಳು ಇದ್ಕೊಳ್ಬೇಕಾಗುತ್ತೆ, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ಬೇಕಾ? ಬೇಡ ತಾನೆ. ಹಾಗಾದ್ರೆ ನಾನು ಹೇಳಿದ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ರಾಹು ಮತ್ತೆ ಕೇತು ಬಂದಾಗ. ಬಹಳ ಜಾಗ್ರತೆ, ಯಾಕಂದ್ರೆ ಮೋಸ ಮಾಡಿನೇ ಬಂದಿರ್ತೀರಾ. ಸೊ ಇಲ್ಲಿ ನೀವು ಮೋಸ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಒಂದಷ್ಟು ಸೇವೆಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಂದಷ್ಟು ಸೇವೆ ಮಾಡಿ, ಯಾವುದೋ ಒಂದು ರೂಪದಲ್ಲಿ ಸೇವೆ ಮಾಡಿ. ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಏನಿಲ್ಲ ಅಂದಾಗ ಇನ್ಲಾಸ್ ಅಂದ್ರೆ ಹೆಂಡತಿ ಆದ್ರೆ ಗಂಡನ ಮನೆ, ಗಂಡ ಆದ್ರೆ ಹೆಂಡತಿ ಮನೆ, ಆ ಮನೆಯಲ್ಲಿ ಯಾರೆಲ್ಲ ತೊಂದರೆಗೊಳಗಾದವರು ಇದ್ದಾರೆ, ಅಲ್ಲಿ ಯಾರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಅವರ ಕಣ್ಣೀರು ಒರೆಸೋ ಕೆಲಸ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ, ಯಾವುದೋ ಒಂದು ರೂಪದಲ್ಲಿ ಹೆಲ್ಪ್ ಮಾಡಿ. ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ರಾಹು ಕನ್ಯಾ ರಾಶಿಯಲ್ಲಿ ಬಂದಾಗ. ಇಲ್ಲಾಂದ್ರೆ ಒಂದು ವೇಳೆ ನೀವು ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಈ ಜನ್ಮಲ್ಲಿ ನೀವು ಮೋಸ ಹೋಗ್ತೀರಾ, ನಿಮ್ಗೆ ಯಾರೋ ಸೆಂಡ್ ಇಟ್ಟು ಹೋಗ್ತಾರೆ, ನಿಮ್ಗೆ ಯಾರೋ ಫಿಟ್ಟಿಂಗ್ ಇಟ್ಟು ಹೋಗ್ತಾರೆ, ಏನ್ ಮಾಡ್ತೀರಾ? ಆಗ ಏನು ಮಾಡೋಕ್ಕಾಗಲ್ಲ, ರೈಟ್ ತಾನೆ. ಯಾಕಂದ್ರೆ ನಿಮ್ಮ ಕರ್ಮ ಈಗ ಬರ್ತಾ ಉಂಟು ವಾಪಸ್ ನಿಮ್ಗೆ ಅಲ್ವಾ. ಅದಕ್ಕೆ ಪ್ರಿಕಾಷನ್ಸ್ ಆಗಿ ಇದನ್ನೆಲ್ಲ ತೆಗೆದುಕೊಂಡಾಗ ಇದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು. ಓಕೆನಾ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಈಗ 9 ಪ್ಲಾನೆಟ್ಸ್ ಕೂಡ ನಮ್ಮ ಕನ್ಯಾ ರಾಶಿಯಲ್ಲಿ ಬಂದಾಗ ಏನಾಗುತ್ತೆ, ಅದನ್ನ ಹಾಗೇನೆ ನೀವು 6ನೇ ಮನೆಯಲ್ಲಿ ಬಂದ್ರು ಕೂಡ ಪರಿಗಣಿಸಬೇಕಾಗುತ್ತೆ. ಓಕೆನಾ? ಅದನ್ನ ಸಪರೇಟ್ ಆಗಿ ಹೇಳಲಿಲ್ಲ ನಾನು. 6ನೇ ಮನೆಯಲ್ಲಿ ಕೂಡ ಆ ಪ್ಲಾನೆಟ್ಸ್ ಬಂತು ಅಂದಾಗ ನೀವು ಅದರ ಸೇವೆ ಮಾಡಬೇಕಾದಿತ್ತು. ನಾನು ಏನು ಹೇಳಿದ್ದೇನೆ ಅದನ್ನ. ಓಕೆನಾ? ಪರವಾಗಿಲ್ಲ. ಇದು ಬಿಟ್ಟು ಬೇರೆ ಕೂಡ ನೀವು ಕಲ್ತ್ಕೊಂಡಿದ್ದೀರಾ, ನಿಮ್ಗೂ ಆ ವಿದ್ಯೆ ಗೊತ್ತಿದೆ ಅಲ್ವಾ, ಅದು ನೀವು ನಿಮ್ಗೆ ಬೇಕಾದಾಗೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದು ಕೂಡ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ಪೆಂಡಿಂಗ್ ಕರ್ಮ ಏನಿರ್ತದೆ, ನಿಮ್ಮ ಕನ್ಯಾ ರಾಶಿ ಪ್ರತಿ ಲಗ್ನ ಚೇಂಜ್ ಆದಾಗ ರಾಶಿ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅಂದ್ರೆ ಕನ್ಯಾ ರಾಶಿ ಒಂದೊಂದು ಕಡೆ ಬಂದ ಹಾಗಾದ್ರೆ ಅಲ್ಲಿ ಎಲ್ಲಿ ಪೆಂಡಿಂಗ್ ಕರ್ಮ ಇರುತ್ತೆ ಅದರ ಬಗ್ಗೆ ಬಹಳ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಮೇಷ ಲಗ್ನದ ಜಾತಕ ಅಂತ ತೆಗೆದುಕೊಂಡಾಗ, ಲಗ್ನದಿಂದ ಹೇಳ್ತಾ ಇದ್ದೇನೆ, ರಾಶಿಯಿಂದ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಮೇಷ ಲಗ್ನದ ಜಾತಕ, ಮೇಷ ಲಗ್ನ ಜಾತಕಕ್ಕೆ ಕನ್ಯಾ ರಾಶಿ 6ನೇ ಮನೆಯಲ್ಲಿದೆ, 6th ಹೌಸ್ ಇದೆ. ಓಕೆನಾ? ಹಾಗಾದ್ರೆ ಯಾರ ಜೊತೆಗೆ ಪೆಂಡಿಂಗ್ ಕರ್ಮ ಇರ್ಬೋದು? ನಾನು ಹೇಳ್ತೀನಿ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಅಲ್ವಾ. ಇದು ಬಂದು ನಿಮ್ಮ ತಾಯಿ 4ನೇ ಮನೆ. ಓಕೆ, ಅಲ್ಲಿಂದ 3ನೇ ಮನೆ ತಾಯಿಯ ಸಿಬ್ಲಿಂಗ್ಸ್ ಅಲ್ವಾ, ನಿಮ್ಮ ಮಾಮ ಮಾಮಿ ಚಿಕ್ಕಪ್ಪ ಚಿಕ್ಕಮ್ಮ ಯಾರಿರ್ತಾರೆ ಅವರೆಲ್ಲ. ಓಕೆನಾ? ಸೊ ಅವ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿ ಎಲ್ಲಾ ರೀತಿಯಲ್ಲಿ ಕೂಡ. ಆನಂತರ 6ನೇ ಮನೆಯಲ್ಲಿ ಕನ್ಯಾ ರಾಶಿ ನೋಡಿ, ಅವ್ರ ಜೊತೆಗೆ ನೀವೇನೋ ಡಿಸ್ಪ್ಯೂಟ್ ಮಾಡ್ಕೊಂಡ್ರಿ, ಅವ್ರ ಜೊತೆಗೆ ನೀವು ಎಲ್ಲೋ ಒಂದ್ ಕಡೆ ದುಶ್ಮನ್ ಬೆಳೆಸ್ಕೊಂಡ್ರಿ, ಮೇ ಬಿ ನಿಮಗೆ ದೊಡ್ಡ ಸಮಸ್ಯೆ ಆಗ್ಬೋದು, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು, ಅನಾರೋಗ್ಯ ಕಾಡ್ಬೋದು. ಅದು ಬೇಕಾಗಿಲ್ಲ. ಯಾತೋ ನಿಮ್ಗೆ ಆಗುದಿಲ್ಲ, ನೀವು ಮಾತಾಡಬೇಡಿ. ಅನ್ಯथा ನೀವು ಮಾತಾಡಿ ಅವ್ರ ಜೊತೆಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಯಾರ ಜೊತೆಗೆ? ತಾಯಿಯ ಸಿಬ್ಲಿಂಗ್ಸ್ ಜೊತೆಗೆ. ನಿಮ್ಮ ಪೆಂಡಿಂಗ್ ಕರ್ಮ ಅಲ್ಲಿದೆ, ಅರ್ಥ ಆಯ್ತು ಅಲ್ವಾ. ಸೊ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಆವಾಗ ಇದು ಪರವಾಗಿಲ್ಲ. ಬಹಳ ಫೇವರಬಲ್ ರಿಸಲ್ಟ್ ಅನ್ನ, ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನೀವು ಅನುಭವಿಸ್ತೀರಾ. ಓಕೆ, ಆನಂತರ ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ, ಏನ್ ಗೊತ್ತಾ, ಈಗ ಮೇಷ ಲಗ್ನ ಜಾತಕ, ಯಾವುದೇ ಲಗ್ನ ಜಾತಕ, ನಿಮ್ಗೆ ಬಿಮಾರ ಆದ್ರಿ, ಬಿಮಾರ್ ಅಂದ್ರೆ ನಿಮ್ಗೆ ಅನಾರೋಗ್ಯ ಬಂತು, ಹಾಸ್ಪಿಟಲ್ಗೆ ಹೋದ್ರಿ, ನೀವು ಅಲ್ಲಿ ಮದ್ದು ನಿಮ್ಗೆ ನಾಡ್ತಾನೆ ಇಲ್ಲ, ನಿಮ್ಗೆ ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರು ನಿಮ್ಮ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಆವಾಗ ನೀವು ನಿಮ್ಮ ತಾಯಿಯ ಒಡ ಹುಟ್ಟಿದವರ ಜೊತೆಗೆ ಮಾತಾಡಿದಾಗ, ತಾಯಿಯ ಒಡ ಹುಟ್ಟಿದವರ ಕೈಯಿಂದ ಊಟ ಸ್ವೀಕಾರ ಮಾಡಿದಾಗ, ಅವರ ಪ್ರೀತಿಯನ್ನ ಅಲ್ಲಿಂದಲೇ ಗಳಿಸ್ಕೊಂಡಾಗ ನಿಮ್ಮ ರೋಗ ಬಹಳ ಬೇಗ ಗುಣ ಆಗ್ಬೋದು. ಅರ್ಥ ಆಯ್ತಾ? ಯಾರು ಬೇಕಾದ್ರೂ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೋದು ಅಲ್ವಾ. ಈಗ ಮನೆಯಲ್ಲಿ ಯಾರಿಗಾದ್ರು ಬಿಮಾರ್ ಇದೆ, ಅದು ಫೈಂಡ್ ಔಟ್ ಆಗ್ತಾ ಇಲ್ಲ, ಅಥವಾ ಮದ್ದು ನಾಡ್ತಾ ಇಲ್ಲ, ಬಾಡಿ ಸ್ವೀಕಾರ ಮಾಡ್ತಾ ಇಲ್ಲ, ಅಥವಾ ಯಾರೋ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ತುಂಬಾ ಸಮಯದಿಂದ ಇದ್ದಾರೆ, ಅಥವಾ ಅವರ ತಾಯಿಯ ಸಿಬ್ಲಿಂಗ್ಸ್ ಯಾರಾದ್ರೂ ಇದ್ದಾರಾ, ಅವ್ರನ್ನ ಕರ್ಸ್ಕೊಳ್ಳಿ ಅಲ್ಲಿಗೆ, ಅವ್ರದ್ರ ಪ್ರೀತಿಯಿಂದ ಮಾತಾಡಿ, ಅವ್ರತ್ರ ಅನ್ನ ಸ್ವೀಕಾರ ಮಾಡಿ, ಅಥವಾ ಯಾವುದು ಫ್ರೂಟ್ ಸ್ವೀಕಾರ ಮಾಡಿ, ನೀವೇನಾದ್ರೂ ಮಾಡಿ, ಅಥವಾ ಫೋನಲ್ಲಿ ಮಾತಾಡಿ, ಅವ್ರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಆಗುತ್ತೆ ನೋಡಿ, ನಿಮ್ಮ ಬಿಮಾರ್ ಬೇಗನೆ ಗುಣ ಆಗುತ್ತೆ ಅಲ್ವಾ. ಇದೊಂದು ಟೆಕ್ನಿಕ್ ಅಂತ ಹೇಳ್ದೇನೆ, ಯಾವುದೇ ಲಗ್ನದವರು ಫಾಲೋ ಮಾಡಿ ನೋಡ್ಬೋದು. ಓಕೆನಾ? ಬಹಳ ಅದಕ್ಕೆ ಹೇಳುದು ನಾನು, ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ದುಶ್ಮನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರು ಕೂಡ. ಮೇಷ ಲಗ್ನದವ್ರು ಬಹಳ ವಿಶೇಷ. ಓಕೆ, ನಿಮ್ಮ ಪೆಂಡಿಂಗ್ ಕರ್ಮ ಉಂಟಲ್ಲಿ, ಅಲ್ಲೇನೋ ಸಮಸ್ಯೆ ಇದೆ, ಅಲ್ಲೇನೋ ತೊಂದರೆ ಇದೆ. ಅದಕ್ಕೆ ನೋಡಿ, ಹೆಚ್ಚಾಗಿ ಏನಾಗುತ್ತೆ, ನಿಮ್ಗೆ ತಾಯಿಯ ಒಡ ಹುಟ್ಟಿದವ್ರ ಜೊತೆ ಕೆಲವರಿಗೆಲ್ಲ ಸಂಬಂಧಗಳೇ ಇರುವುದಿಲ್ಲ. ಇದು ಪರಿಸ್ಥಿತಿ. ಅಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬಂತು, ಆ ತಾಯಿಯ ಒಡ ಹುಟ್ಟಿದವ್ರು ಕಡೆಗಣಿಸ್ಬಿಡ್ತಾರೆ. ಮಾಮ ಅಂದ್ರೆ ಆಗುದಿಲ್ಲ, ಮಾಮಿ ಅಂದ್ರೆ ಆಗುದಿಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಅಂದ್ರೆ ಆಗುದಿಲ್ಲ. ಇದು ಪರಿಸ್ಥಿತಿ ಇರ್ತದೆ. ಅದು ನಿಮ್ಗೊಂದಿನ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಲ್ಲದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸುಮ್ಮನೆ ಇದ್ದು ಬಿಡಿ, ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಇದು ನೋಡಿ ಯಾವ ರೀತಿ ನಿಮ್ಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಬಹಳ ಫೇವರಬಲ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ವೃಷಭ ಲಗ್ನ. ವೃಷಭ ಲಗ್ನದವರಿಗೆ ಕನ್ಯಾ ರಾಶಿ 5ನೇ ಮನೆಯಲ್ಲಿದೆ. ಓಕೆ, ಕನ್ಯಾ ರಾಶಿ ವೃಷಭ ಲಗ್ನಕ್ಕೆ 5ನೇ ಮನೆಯಲ್ಲಿ ಬಂದಿದೆ. ಹಾಗಾದ್ರೆ ನಿಮ್ಮ ಪೆಂಡಿಂಗ್ ಕರ್ಮ ಯಾರ ಜೊತೆ ಉಂಟು? ನಿಮ್ದು ನಿಮ್ಮ ಪ್ರೀತಿ ಪ್ರೇಮ ಅಲ್ಲಿ ಪೆಂಡಿಂಗ್ ಕರ್ಮ ಇದೆ.
ಆನಂತರ ನಿಮ್ಮ ಮಕ್ಕಳ ಜೊತೆಗೆ ಪೆಂಡಿಂಗ್ ಕರ್ಮ ಇದೆ. ಈಗ ಮಕ್ಕಳ ಸೇವೆ ಮಾಡಲಿಕ್ಕೆ ಸಿಗುತ್ತೆ ನಿಮಗೆ. ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಂತ ನೋಡಿ. ಹೇಗೆ ನೋಡ್ಕೊಳ್ಬೇಕು ಅದಕ್ಕೆ ಉತ್ತರ ನಿಮಗೆ 6ನೇ ಮನೆಯಿಂದ ಸಿಗ್ತಾ ಉಂಟು ಇಲ್ಲಿಂದ. ಓಕೆ, 6ನೇ ಮನೆಯಲ್ಲಿ ತುಲಾ ರಾಶಿ ಇದೆ. ಮಕ್ಕಳಿಗೆ ಲಕ್ಸುರಿಯನ್ನು ಕೊಡ್ಬೇಕಂತ ಉಂಟು. ಅವ್ರನ್ನ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕು. ಅವ್ರನ್ನ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳೋದೇ ನಿಮಗೆ ಕಷ್ಟ ಆಗ್ಬೋದು ಅಲ್ವಾ. ಒಂದು ಕೈಗೆ ಬಂದರೆ ಮತ್ತೊಂದು ಕೈಗೆ ಬಾರದೆ ಹೋಗ್ಬೋದು, ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಅಥವಾ ಅವ್ರ ಉಪಟಳ ಜಾಸ್ತಿ ಆಗ್ಬೋದು, ಅವರಷ್ಟೇ ಬೊಬ್ಬೆ ಹೊಡಿತಾ ಇರ್ಬೋದು, ಅವರಷ್ಟೇ ನಿಮಗೆ ಅನ್ಯಾಯ ಮಾಡ್ತಾ ಇರ್ಬೋದು. ಈ ಪರಿಸ್ಥಿತಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗ ಅವ್ರನ್ನ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳುವುದೇ ನಿಮ್ಮ ಪೆಂಡಿಂಗ್ ಕರ್ಮ. ಅದನ್ನು ಇಟ್ಕೊಂಡಾಗ ಮೇ ಬಿ ನಿಮಗೆ 5ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಅಥವಾ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ಬೋದು. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ನಿಮ್ಮ ಪೆಂಡಿಂಗ್ ಕರ್ಮ ಇರುವುದೇ ಅಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ಉಂಟು. ಹಾಗಾದ್ರೆ ಮಕ್ಕಳ ಸೇವೆ ಮಾಡಬೇಕು ಅಲ್ವಾ. ಹಾಗಾದ್ರೆ ಅಲ್ಲಿ ನೋಡ್ಕೊಳ್ಳಿ ಏನುಂಟು ಇಲ್ಲಿ ಅಲ್ವಾ. ಅಲ್ಲಿ ತುಲಾ ರಾಶಿ ಇರುವುದರಿಂದ ಮಕ್ಕಳ ಮದುವೆ ಕೂಡ ಬಂತು ಈಗ. ಹಾಗಾದ್ರೆ ಮಕ್ಕಳ ಮದುವೆ ವಿಚಾರದಲ್ಲಿ ಕೂಡ ಪೆಂಡಿಂಗ್ ಕರ್ಮ ಇದೆ, ಅದನ್ನು ನೀವು ನಿಭಾಯಿಸಬೇಕು. ಅಲ್ಲಿ ಕೂಡ ನೀವು ಸೇವೆ ಮಾಡಬೇಕಾದಿತ್ತು. ಆವಾಗ ನಿಮಗೆ ವೃಷಭ ಲಗ್ನಕ್ಕೆ ಬರ್ತಕ್ಕಂಥ ಒಂದಷ್ಟು ತೊಂದರೆ, ಒಂದಷ್ಟು ಸಮಸ್ಯೆ ದೂರ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಮ ತಾಯಿ ಕುಟುಂಬದಲ್ಲಿ ಸಮಸ್ಯೆ, ತಾಯಿಗೆ ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ, ನಿಮ್ಮ ಪಾರ್ಟ್ನರ್ ಯಾರಿದೆ ಅವ್ರಿಗೆ ಇನ್ಕಮ್ ಅಲ್ಲಿ ಸಮಸ್ಯೆ ಅಲ್ವಾ, ನಿಮ್ಮ ಒಡ ಹುಟ್ಟಿದವರ ಪುರುಷಾರ್ಥದಲ್ಲಿ ಸಮಸ್ಯೆ, ನಿಮ್ಮ ತಂದೆಗೆ ಭಾಗ್ಯದಲ್ಲಿ ಸಮಸ್ಯೆ. ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬೇಕಾ ಇದೆಲ್ಲ? ಬೇಡ ತಾನೆ. ಹಾಗಾದ್ರೆ ನಾನು ಹೇಳಿದ್ದನ್ನು ಫಾಲೋ ಮಾಡಿ ನೋಡ್ಬೇಕು. ಯಾವುದೇ ಕಾರಣಕ್ಕೂ ಪ್ರೀತಿ ಪ್ರೇಮ ಮಾಡಿದ್ರೆ ದಯವಿಟ್ಟು ಕೈ ಕೊಡ್ಲಿಕ್ಕೆ ಹೋಗಬೇಡಿ, ಅವ್ರಿಗೆ ತೊಂದರೆ ಕ್ರಿಯೇಟ್ ಮಾಡಬೇಡಿ. ಯಾತೋ ಮದುವೆ ಮಾಡಿ, ಇಲ್ಲಾಂದ್ರೆ ಪ್ರೀತಿ ಪ್ರೇಮ ಮಾಡಬೇಡಿ ಅಷ್ಟೇ, ಫಿನಿಶ್ ಅಲ್ಲಿಗೆ. ಓಕೆನಾ? ಅನೇಕ ಪ್ರಾಬ್ಲಮ್ ಅಂತೂ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಬಲ್ಲದು ನಮ್ಮ ವೃಷಭ ಲಗ್ನದವರಿಗೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಿಥುನ ಲಗ್ನದವರಿಗೆ ಕನ್ಯಾ ರಾಶಿಯಲ್ಲಿ ಬಂತು, 4ನೇ ಮನೆಯಲ್ಲಿ ಬಂತು. ಓಕೆ, ರಾಶಿಯಿಂದ ಹೇಳ್ತಾ ಇಲ್ಲ, ಲಗ್ನದಿಂದ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ, ಅದು ಪರ್ಫೆಕ್ಟ್ ಇರ್ತದೆ. ಮಿಥುನ ಲಗ್ನದವರಿಗೆ ಕನ್ಯಾ ರಾಶಿ 4ನೇ ಮನೆಯಲ್ಲಿದೆ. ಹಾಗಾದ್ರೆ ನಿಮ್ಮ ತಾಯಿ ಜೊತೆಗೆ ಪೆಂಡಿಂಗ್ ಕರ್ಮ ಇದೆ, ಭೂಮಿ ಜೊತೆಗೆ ಪೆಂಡಿಂಗ್ ಕರ್ಮ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮನೆ, ಭೂಮಿ, ತಾಯಿ, ಸುಖದ ವಿಚಾರಗಳು, ಅಲ್ಲಿ ಏನೋ ಪೆಂಡಿಂಗ್ ಕರ್ಮ ಇದೆ. ತಾಯಿ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕು, ರೈಟ್ ತಾನೆ? ಏನ್ ಪೆಂಡಿಂಗ್ ಕರ್ಮ ಏನಿರ್ಬೋದು ನೋಡಿ. ಇಲ್ಲಿ ವೃಶ್ಚಿಕ ರಾಶಿ ಇದೆ 6ನೇ ಮನೆಯಲ್ಲಿ. ಪೆಂಡಿಂಗ್ ಕರ್ಮ ಏನು? ಅದು ಹೇಳಿಕೊಳ್ಳಲಿಕ್ಕೆ ಆಗದಂತ ಸಮಸ್ಯೆಗಳು, ದುನಿಯಾದ ಎದುರಿಗೆ ಅದನ್ನು ಇಡುವ ಹಾಗಿಲ್ಲ ನೀವು. ಮನೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗದಂತ ಸಮಸ್ಯೆಗಳಿದೆ. ತಾಯಿ ಜೊತೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು, ಅದಕ್ಕೆ ಸಮಸ್ಯೆ ಆಗ್ತಾ ಉಂಟು, ಅದಕ್ಕೆ ಸುಖ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ಉಂಟು ಅಲ್ವಾ. ಯಾವಾಗ ನಿಮ್ಮ ತಾಯಿ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆವಾಗ ಎಣಿಸ್ಕೊಳ್ಳಿ, ಅಥವಾ ಪೆಂಡಿಂಗ್ ಕರ್ಮ ಮುಗೀತಲ್ಲಿಗೆ, ಅವರು ಅನುಭವಿಸಿ ಹೋಗ್ತಾರೆ ಪಾಪ. ಬಟ್ ನಿಮ್ಗೆ ಮುಂದೆ ಹೋಗಿ ಅದು ಕಾಡ್ಬೋದು ಅನಾರೋಗ್ಯದ ರೂಪದಲ್ಲಿ. ಒಂದು ವೇಳೆ ನಿಮ್ಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯ್ತು ಅಂತ ಇಟ್ಕೊ, ಅದು ಕ್ರೋನಿಕ್ ಡಿಸೀಸ್ಗೆ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇದೆ, ಕ್ರೋನಿಕ್ಗೆ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಮದ್ದಿರುವುದಿಲ್ಲ ಮತ್ತೆ ಈ ಪರಿಸ್ಥಿತಿ. ಅದಕ್ಕೆ ಈಗಾಗಲೇ ನಿಮ್ಮ ತಾಯಿ ಜೊತೆಗೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಲ್ವಾ. ಅರ್ಥ ಆಗುತ್ತೆ ನಿಮ್ಗೆ. ಅದನ್ನ ನೀವು ಹೊರಗಡೆ ಅಂತೂ ತೋರಿಸ್ಕೊಳ್ಳಲ್ಲ ತಾಯಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಂತ. ಬಟ್ ಯಾಕಂದ್ರೆ ವೃಶ್ಚಿಕ ರಾಶಿ ಉಂಟಲ್ಲ, ಗುಪ್ತ ರೀತಿಯಲ್ಲಿ ಇಟ್ಕೊಂಡಿರ್ತೀರ ಅದನ್ನೆಲ್ಲ. ತಾಯಿ ಕೂಡ ಏನ್ ಮಾಡ್ತಾರೆ, ಗುಪ್ತ ರೀತಿಯಲ್ಲಿ ಅದನ್ನ ಅನುಭವಿಸ್ತಾ ಇರ್ತಾರೆ ಆ ನೋವನ್ನ. ಅರ್ಥ ಆಯ್ತಾ ನಿಮ್ಗೆ? ಅದಕ್ಕೆ ಮಿಥುನ್ ಲಗ್ನದವ್ರು ಬಹಳ ಜಾಗೃತರಾಗಿರಿ. ನೋಡಿ, ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ ಭಗವಂತ, ಕೆಲಸನೂ ಚೆನ್ನಾಗಿ ಕೊಡ್ತಾನೆ, ನಿಮ್ಗೆ ಎಲ್ಲಾನು ಕೊಡ್ತಾನೆ. ಬಟ್ ಈ ಪಾರ್ಟನ್ನು ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಲೈಫ್ ಫೇಲ್ಯೂರ್ ಆಗುತ್ತೆ, ನಿಮ್ಗೆ ಲೈಫ್ ತೊಂದರೆ ಆಗುತ್ತೆ. ಅದಕ್ಕೆ ತಾಯಿ ಜೊತೆಗೆ ಪೆಂಡಿಂಗ್ ಕರ್ಮ ಇದೆ, ಅದನ್ನ ನಿಭಾಯಿಸಿ. ಅಂತ ಭೂಮಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಇದೆ, ದಯವಿಟ್ಟು ಯಾರಿಗೆಲ್ಲ ಏನೆಲ್ಲ ಬೇಕಾದನ್ನು ಕೊಟ್ಟು ಬಿಡಿ, ಫ್ರೀ ಆಗಿಬಿಡಿ ನೀವು. ತಗೊಳ್ಳಿಪ್ಪ ನಂಗೆ ಯಾವುದು ಬೇಡ, ಅಲ್ಲಿಗೆ ಫಿನಿಶ್. ಓಕೆ, ಆವಾಗ ಸುಖ ಅನುಭವಿಸ್ತೀರ ಲೈಫಲ್ಲಿ. ಅದೇನು ಟ್ರಾನ್ಸ್ಫಾರ್ಮೇಶನ್ ಬರ್ಬೇಕದು ಬರುತ್ತೆ. ಯಾಕಂದ್ರೆ ವೃಶ್ಚಿಕ ರಾಶಿ 6ನೇ ಮನೆಯಲ್ಲಿದೆ, ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಕೂಡಲೇ. ಹೇಗೆ ನೀವು ಭೂಮಿ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ತೀರಾ, ಕೂಡಲೇ ಟ್ರಾನ್ಸ್ಫಾರ್ಮೇಶನ್ ಬಂತು, ಕೆಲಸದಲ್ಲಿ ಚೇಂಜ್ ಆಯಿತು, ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಯಿತು. ಹೇಗೆ ನೀವು ತಾಯಿ ಜೊತೆಗೆ ನಿಮ್ಮ ಒಂದು ಸೇವೆಯನ್ನ ಮಾಡ್ತೀರಾ, ತಾಯಿಗೆ ಬೇಕಾದನ್ನು ತಂದು ಕೊಡ್ತೀರಾ, ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬಂತು. ಓಕೆ, ಯಾಕಂದ್ರೆ ರಾಶಿ ಯಾವುದಿದೆ ಅಲ್ವಾ, 6ನೇ ಮನೆಯಲ್ಲಿ ವೃಶ್ಚಿಕ ರಾಶಿ, ಟ್ರಾನ್ಸ್ಫಾರ್ಮೇಶನ್ ಬಂತು, ಮನೆಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬಂತು. ಈಗ ಅದು ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಜ್ಯೋತಿಷ ಇರುವುದೇ ಇದಕ್ಕೇನೆ ಅಲ್ಲ, ಇದನ್ನೆಲ್ಲ ಫೈಂಡ್ ಔಟ್ ಮಾಡಿ ನಾವು ನಮ್ಮ ಜೀವನವನ್ನು ಸಫಲಗೊಳಿಸಬೇಕಾಗುತ್ತೆ ಅಲ್ವಾ. ಎಲ್ಲೋ ಆವಾಗ ಅದೊಂದು ಸಾರ್ಥಕ ಆಯ್ತು. ಈಗ ನಿಮ್ಮ ಜಾತಕ ಅಲ್ಲಿ ಇದ್ದದ್ದಕ್ಕೂ ನೀವು ಅದನ್ನ ಮಾಡ್ಕೊಂಡಿರುವುದಕ್ಕೂ ಆನಂತರ ನೀವು ಸುಖ ಅನುಭವಿಸೋದಕ್ಕೂ ಸಾರ್ಥಕ ಆಯ್ತು ಈಗ. ಇದು ವಿಷಯ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಫೇವರಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ಲಗ್ನದವರಿಗೆ ಕನ್ಯಾ ರಾಶಿಯಲ್ಲಿದೆ, 3ನೇ ಮನೆಯಲ್ಲಿದೆ. ಓಕೆನಾ? ಥರ್ಡ್ ಹೌಸ್ ಅಲ್ಲಿ. ಥರ್ಡ್ ಹೌಸ್ ಬಂದು ಸಿಬ್ಲಿಂಗ್ಸ್, ನಿಮ್ಮ ಪೆಂಡಿಂಗ್ ಮೇಲೆ ಸಿಬ್ಲಿಂಗ್ಸ್ ಜೊತೆಗಿದೆ. ಓಕೆನಾ? ಹಾಗಾದ್ರೆ ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ಪೆಂಡಿಂಗ್ ಕರ್ಮ ಇದೆ, ಅದೇನೋ ಅನುಭವಿಸ್ಲಿಕ್ಕಿದೆ, ಅದೇನೋ ತೊಂದರೆ ಇದೆ. ಹಾಗಾದ್ರೆ ಅಕ್ಕಪಕ್ಕದವರನ್ನ ಕಂಟ್ರೋಲ್ ಮಾಡಿ, ಅವ್ರಿಗೇನು ಸಹಾಯ ಮಾಡಬೇಕೋ ಮಾಡಿ, ಏನು ಮಾಡ್ಲಿಕ್ಕಾಗ್ಲಿ ಸುಮ್ಮನೆ ಇರಿ. ಅವ್ರಿಗೆ ಮಾತಿನಿಂದ, ಚುಚ್ಚು ಮಾತಿನಿಂದ ಏನೋ ತೊಂದರೆ ಕೊಡ್ಲಿಕ್ಕೆ ಹೋಗಬೇಡಿ, ಅನೇಕ ಪ್ರಾಬ್ಲಮ್ ಆಗ್ಬೋದು ನಿಮ್ಗೆ ಅಲ್ವಾ. ಹಾಗಾದ್ರೆ ನಿಮ್ಮ ಸಿಬ್ಲಿಂಗ್ಸ್ಗೆ ಏನ್ ಬೇಕು ಅದಕ್ಕೆ ಉತ್ತರ ಉಂಟು ನಿಮ್ಮ 6ನೇ ಮನೆಯಿಂದ. ಓಕೆ, ಇದು ಎರಡನ್ನ ಬ್ಲೆಂಡ್ ಮಾಡಿನೇ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ ಅಲ್ವಾ. ಸಿಬ್ಲಿಂಗ್ಸ್ಗೆ ಏನ್ ಬೇಕು, 6ನೇ ಮನೆಯಲ್ಲಿ ಉತ್ತರ ಇದೆ. 6ನೇ ಮನೆಯಲ್ಲಿ ಧನು ರಾಶಿ ಇದೆ. ಹಾಗಾದ್ರೆ ಅವರ ಗ್ರೋತಿಗೆ ಸಂಬಂಧಪಟ್ಟಂತೆ, ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೀವು ಹೆಲ್ಪ್ ಮಾಡ್ಬೇಕಂತ ಉಂಟು. ಅರ್ಥ ಆಯ್ತಾ ನಿಮ್ಗೆ? ನಿಮ್ಮ ಸಿಬ್ಲಿಂಗ್ಸ್ಗೆ, ನಿಮ್ಮ ಒಡ ಹುಟ್ಟಿದವ್ರಿಗೆ ಅದೇನೋ ಗ್ರೋತ್ ಬೇಕು, ಅವ್ರಿಗೆ ಅದೇನೋ ನಿಮ್ಮಿಂದ ಸಹಾಯ ಬೇಕು ಅವ್ರಿಗೆ
ಅಲ್ವಾ? ಸೊ ಅದನ್ನ ನೀವು ಕೊಡಬೇಕಾದೀತು. ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಪಾಲಿಗೆ. ಅಥವಾ ಅಕ್ಕಪಕ್ಕದ ಮನೆಯವರನ್ನ ಕರ್ಕೊಂಡು ನೀವು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು. ಯಾಕಂದ್ರೆ 6ನೇ ಮನೆಯಲ್ಲಿ ಧನುರಾಶಿ ಇದೆ, ಧನುರಾಶಿ ಬಂದು ದೇವಸ್ಥಾನ. ಹಾಗಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು, ಅದು ನಿಮ್ಮ ಪೆಂಡಿಂಗ್ ಕರ್ಮವನ್ನು ನಿವಾರಣೆ ಮಾಡುತ್ತೆ. ಅವ್ರನ್ನ ಪ್ರವಾಸ ಮಾಡಿಸ್ಬೋದು, ಅದು ನಿಮ್ಮ ಪೆಂಡಿಂಗ್ ಕರ್ಮವನ್ನು ನಿವಾರಣೆ ಮಾಡುತ್ತೆ. ಅದೇನೋ ಸಮಸ್ಯೆ ಉಂಟದು, ಓಕೆನಾ? ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ, ಡಾಕ್ಯುಮೆಂಟರಿ ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ, ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸರ್ಟಿಫಿಕೇಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಸಮಸ್ಯೆಗಳನ್ನ ಎದುರಿಸಬೇಕಾದಿತ್ತು ಕೆಲವೊಂದು ಬಾರಿ. ಅದಕ್ಕೆ ನಾನು ಹೇಳ್ತೀನಿ, ಸಿಬ್ಲಿಂಗ್ಸ್ ಇದ್ದಾರೆ, ಅವರ ಸೇವೆ ಮಾಡಿ. ಅವ್ರಿಗೇನು ಗ್ರೋತಿಗೆ ನಿಮ್ಮಿಂದ ಸಹಾಯ ಬೇಕು ಅದನ್ನ ಮಾಡಿ. ನಿಮ್ಮ ಅಕ್ಕಪಕ್ಕದ ಅವ್ರನ್ನ ಕರ್ಕೊಂಡು ಒಂದು ಟೂರ್ ಮಾಡಿ, ಅಥವಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಯಾವತ್ತಾದ್ರೂ ಕೂಡ. ಸೊ ಇದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು. ಕರ್ಕಾಟಕ ಲಗ್ನಕ್ಕೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಫೇವರಬಲ್ ಆಗುತ್ತೆ, ಆಯ್ತಾ? ಅನ್ಯಥ ಕರ್ಕಾಟಕ ಲಗ್ನಕ್ಕೆ ಗೊತ್ತಲ್ವಾ ಎಲ್ಲಿಂದ ಪ್ರಾಬ್ಲಮ್ ಉಂಟಂತ. ಇವ್ರಿಗೆ ಯಾವಾಗಲೂ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಇರ್ತದೆ, ಯಾವಾಗಲೂ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇವ್ರಿಗೆ ಅದೇ ಸಮಸ್ಯೆ, ಮಕ್ಕಳ ವಿಚಾರ ಮತ್ತೆ ಕಾರ್ಯಕ್ಷೇತ್ರ ಇದೆರಡು ಕೂಡ ಯಾವಾಗಲೂ ಸಮಸ್ಯೆನೆ. 30ರಿಂದ 39ರಲ್ಲಿ ಪಡಬಾರದ ಕಷ್ಟ ಪಡ್ಲಿಕ್ಕೆ ಶುರು ಮಾಡ್ತಾರೆ, ಆನಂತರ ಹೋಗಿ ಜೀವನದಲ್ಲಿ ಒಳ್ಳೇದಾಗ್ಲಿಕ್ಕೆ ಶುರು ಆಗುತ್ತೆ. 30ರಿಂದ 39 ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ, ಕೆಲಸ ಚೆನ್ನಾಗಿರ್ತದೆ, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಕರ್ಕಾಟಕ. ಬಟ್ ನಾನು ಹೇಳಿದಂತ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ನಿಮ್ಗೆ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ, ಒಂದಷ್ಟು ಸಮಸ್ಯೆಗಳು ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅರ್ಥ ಮಾಡ್ಕೊಂಡ್ರೆ ಫೇವರೇಬಲ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರ್ತೀರಾ. ನೆಕ್ಸ್ಟ್ ಬಂದ ಮೇಡ ಸಿಂಹ ಲಗ್ನ. ಸಿಂಹ ಲಗ್ನದವ್ರಿಗೆ 2ನೇ ಮನೆಯಲ್ಲಿ ಕನ್ಯಾ ರಾಶಿ. ಹಾಗಾದ್ರೆ ನಿಮ್ ಪೆಂಡಿಂಗ್ ಕರ್ಮ ಎಲ್ಲಿ ಬಂತು? ಕುಟುಂಬದಲ್ಲಿ ಬಂತು ಈಗ, ಓಕೆನಾ? ಹಾಗಾದ್ರೆ ಕುಟುಂಬದವರ ಸೇವೆ ಮಾಡಬೇಕು, ಕುಟುಂಬದಲ್ಲಿ ಸೇವೆ ಮಾಡಬೇಕು, ಕುಟುಂಬದ ದೈವ ದೇವರ ಸೇವೆ ಮಾಡಬೇಕು, ರೈಟ್ ತಾನೆ? ಯಾಕೆ ಸೇವೆ? ಯಾಕಂದ್ರೆ 6ನೇ ಮನೆಯಲ್ಲಿ ಯಾವ ರಾಶಿ ಇದೆ? ಮಕರ ರಾಶಿ 6ನೇ ಮನೆಯಲ್ಲಿದೆ. ಮಕರ ರಾಶಿ ಬಂದು ಸೇವೆ. ಹಾಗಾದ್ರೆ ಕುಟುಂಬದಲ್ಲಿ ಸೇವೆ ಮಾಡಬೇಕು ನೀವು. ಅಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಪ್ಯೂಟ್ ಆಗಿ ಮಾತಾಡುವ ಹಾಗಿಲ್ಲ, ಕುಟುಂಬದವರಿಗೆ ವಿರುದ್ಧ ಗತಿಯಲ್ಲಿ ಮಾತಾಡುವ ಹಾಗಿಲ್ಲ. ನಿಮ್ಮ ಪೆಂಡಿಂಗ್ ಕರ್ಮ ಇದೆ ಅಲ್ಲಿ, ಅದೇನೋ ಕರ್ಮ ಇದೆ ತೀರಿಸಲಿಕ್ಕೆ. ನೀವು ಕುಟುಂಬದ ದೈವ ದೇವರ ದರ್ಶನ ಅಥವಾ ದೈವ ದೇವರ ಜೀರ್ಣೋದ್ಧಾರ ಆಗುವುದಾದ್ರೆ ನೀವು ಹಣಕಾಸು ಕೊಡ್ಬೇಕು, ಅಲ್ಲಿಗೆ ದುಡ್ಡು ಕೊಡ್ಬೇಕು ನೀವು ಅಲ್ಲಿಗೆ. ಆವಾಗ ನಿಮ್ಮ ಪೆಂಡಿಂಗ್ ಕರ್ಮ ಅದೇನು ಅಲ್ಲಿ ಉಂಟು ಅದು ದೂರ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತಲ್ವಾ, ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಆಗುತ್ತಲ್ವಾ, ಮ್ಯಾರಿಡ್ ಲೈಫಲ್ಲಿ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತಲ್ವಾ. ಯಾಕಂದ್ರೆ ಮ್ಯಾರಿಡ್ ಲೈಫ್ನ ಸುಖದ ರಾಶಿ ಯಾವುದು? ಅದು ಬಂದು ಮಕರ ರಾಶಿ. ಅದು ಎಲ್ಲಿದೆ? ಅದು 6ನೇ ಮನೆಗೆ ಬಂದಿದೆ ಈಗ, ಓಕೆನಾ? ಅಥವಾ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು, ಸುಖದಲ್ಲೇ ವ್ಯತ್ಯಯ ಉಂಟಾಗ್ಬೋದು. ಅಥವಾ ನೀವು ಎಲ್ಲ ಸರಿ ಉಂಟು ಅಂತಾದಾಗ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗ್ಬೋದು. ಈ ಸಮಸ್ಯೆಗಳನ್ನು ಎದುರಿಸಬೇಕಾದಿತ್ತು. ಅದಕ್ಕೆ ನಾನು ಹೇಳ್ತೀನಿ, ಸಿಂಹ ಲಗ್ನದವ್ರಿಗೆ ದಯವಿಟ್ಟು ನಿಮ್ಮ ಕುಟುಂಬದವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಅವ್ರಿಗೆ ಏನ್ ಬೇಕೋ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮಾತಿನಿಂದ ಸಾಂತ್ವನ ಕೊಡಿ. ಅಲ್ಲಿ ಯಾರಾದ್ರೂ ಬಿಮಾರ್ ವ್ಯಕ್ತಿಗಳು ಸಿಗ್ತಾರೆ, ಅದು ವಯಸ್ಸಾದವರು, ಇಲ್ಲಿ ಮಕರ ರಾಶಿ ಇದೆ, ವಯಸ್ಸಾದವರು. ಬಿಮಾರ್ ಅಂದ್ರೆ ಅನಾರೋಗ್ಯವಂತ ವ್ಯಕ್ತಿಗಳು ನಿಮ್ಗೆ ಸಿಗ್ಬೋದು ನಿಮ್ಮ ಕುಟುಂಬದಲ್ಲಿ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಅವ್ರಿಗೆ ದವಾಯಿ ಕೊಡಿಸಿ, ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ. ನಿಮ್ಮ ಪೆಂಡಿಂಗ್ ಕರ್ಮ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2ನೇ ಮನೆ ಬೆಳಗುತ್ತೆ, ನಿಮ್ಮ ಕುಟುಂಬ ಬೆಳಗುತ್ತೆ ಅಲ್ವಾ? ಇಲ್ಲಾಂದ್ರೆ ಒಂದು ಮಾತು ನೆನ್ಪಿಟ್ಟು, ಇಲ್ಲಿ ಏನಾಗುತ್ತೆ ಗೊತ್ತಾ? ನಿಮ್ಮ 5ನೇ ಮನೆ ಉಂಟಲ್ಲ, 5ನೇ ಮನೆ ಇಲ್ಲಿ ಧನು ರಾಶಿ ಬರುತ್ತೆ, ಅದು ಬಂದು ನಿಮ್ಮ ಮಕ್ಕಳು, ಓಕೆನಾ? ಮಕ್ಕಳು ಇಲ್ಲಿಂದ ಲೆಕ್ಕ ಮಾಡಿದಾಗ 1 2 3 4 5 6 7 8 9 10 2ನೇ ಮನೆ ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ. ಅರ್ಥ ಆಯ್ತಾ? ಸಿಂಹ ಲಗ್ನದವ್ರು ಅರ್ಥ ಮಾಡ್ಕೊಳ್ಳಿ, ಅದು 2ನೇ ಮನೆ ಕನ್ಯಾ ರಾಶಿ, ಅದು ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ. ಒಂದು ವೇಳೆ ನಿಮ್ಮ 2ನೇ ಮನೆಯಲ್ಲಿ ಪೆಂಡಿಂಗ್ ಕರ್ಮ ಇನ್ನೂ ಕೂಡ ಇದೆ, ಅದನ್ನು ನಿಭಾಯಿಸಲಿಲ್ಲ ಅಂದಾಗ ಏನಾಯ್ತು? ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಒಳ್ಳೆ ಕೆಲಸ ಸಿಗುವುದರಲ್ಲಿ ವ್ಯತ್ಯಯ ಉಂಟಾಗ್ಬೋದು. ಅರ್ಥ ಆಯ್ತಾ ನಿಮಗೆ? ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಬೇಕಾಯ್ತಲ್ಲ, ಬೇಡ ತಾನೆ? ಹಾಗಾದ್ರೆ ಕುಟುಂಬದವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ಅವ್ರ ಜೊತೆಗೆ ಮಾತಾಡಿ, ಅವ್ರಿಗೆ ಏನು ಅವಶ್ಯಕತೆ ಉಂಟು ಅದನ್ನ ಕೊಡಿ. ನಾನು ಹೇಳಿದ ಎಲ್ಲ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ಸಿಂಹ ಲಗ್ನದವರು ಒಂದು ಲೆಕ್ಕದಲ್ಲಿ ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ್ ಮೇಡ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಕನ್ಯಾ ರಾಶಿ ಲಗ್ನದಲ್ಲಿಯೇ ಇದೆ ಅಲ್ವಾ? ಹಾಗಾದ್ರೆ ಅದೇನೋ ಪೆಂಡಿಂಗ್ ಕರ್ಮವನ್ನು ಇಟ್ಟುಕೊಂಡೇ ಬಂದಿದ್ದೀರಾ, ನೀವು ಅನುಭವಿಸ್ಲಿಕ್ಕೆ ಉಂಟು ಅಂತ ಆಯ್ತು, ರೈಟ್ ತಾನೆ? ಓಕೆನಾ? ನೀವು ಬಹಳ ಪಾರದರ್ಶಕ ರೂಪದಲ್ಲಿ ಇರ್ತೀರಾ, ಎಲ್ಲೋ ಪ್ರಾಕ್ಟಿಕಲ್ ಆಗಿರ್ಬೇಕು ನಿಮ್ಗೆ. ಪ್ರಾಕ್ಟಿಕಲ್ ಇಲ್ಲಾಂದ್ರೆ ನೀವು ನಂಬುವುದಿಲ್ಲ ಅದನ್ನೆಲ್ಲ ಅಲ್ವಾ? ಪ್ರಾಕ್ಟಿಕಲ್ ಆಗಿರುವಂತವ್ರು ಪರವಾಗಿಲ್ಲ. ಆದ್ರೂ ಕೂಡ ನೈಸರ್ಗಿಕ ಜನ್ಮಗುಂಡಲಿಯ 6ನೇ ಮನೆ ಲಗ್ನದಲ್ಲಿದೆ ಅಂದಾಗ ದೊಡ್ಡ ಮಟ್ಟಿಗೆ ಏನೋ ಪೆಂಡಿಂಗ್ ಕರ್ಮ ಇದೆ ಅನುಭವಿಸ್ಲಿಕ್ಕೆ ನಿಮ್ಗೆ. ಇದು ಅರ್ಥ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ. ನಿಮಗೆ ನಿಮ್ಮ ಪಾರ್ಟ್ನರ್ ಮುಖಾಂತರ ಪ್ರೀತಿ ಪ್ರೇಮ ದೊರೆಯುವುದು ಕಷ್ಟ ಆಗ್ಬೋದು ಈ ಪರಿಸ್ಥಿತಿ ಅಲ್ವಾ? ಸೊ ಯಾಕೆ ಆ ರೀತಿ ನೀವು ಅನುಭವಿಸ್ತಾ ಇದ್ದೀರಾ? ಏನುಂಟು ಅದರಲ್ಲಿ? ಏನ್ ಮಾಡಿರ್ತೀರಿ ನೀವು ಅಲ್ವಾ? ಅದಕ್ಕೆ ಉತ್ತರ ಎಲ್ಲಿಂಟು? ನಿಮ್ಮ 6ನೇ ಮನೆಯಲ್ಲಿದೆ, ರೈಟ್? 6ನೇ ಮನೆಯಲ್ಲಿ ಕುಂಭರಾಶಿ. ಹಾಗಾದ್ರೆ ಯಾರಿಗಾದ್ರೂ ಕೂಡ ನೀವು ಲಾಭ ಕೊಡಬೇಕು, ಅವರ ಸೇವೆಗೆ ಲಾಭ ಕೊಡಬೇಕಿತ್ತು, ಅದು ನೀವು ಕೊಟ್ಟಿಲ್ಲ, ಅಲ್ಲಿ ಡಿಸ್ಪ್ಯೂಟ್ ಇದೆ ನಿಮ್ಗೆ. ಅದಕ್ಕೆ ಈ ಜನ್ಮದಲ್ಲಿ ಕೂಡ ನೀವು ಯಾರನ್ನ ನಂಬ್ತೀರಾ, ನೀವು ಯಾರನ್ನ ಇಷ್ಟಪಡ್ತೀರಾ, ನಿಮ್ಮ ಕೈಯಿಂದ ಯಾರು ತುತ್ತು ಸ್ವೀಕಾರ ಮಾಡಿದ್ದಾರೆ ಅವರೇ ನಿಮ್ಗೆ ತಿರುಗಿ ನಿಲ್ತಾರೆ. 100% ಅದು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಭವನ್ನ ಇಟ್ಟುಕೊಂಡಿದ್ದೀರಲ್ವಾ, ಲಾಭ ಕೊಡದೆ ಮೋಸ ಮಾಡಿದಿರಲ್ವಾ ನೀವು. ಸೊ ಈ ಜನ್ಮದಲ್ಲಿ ಕೂಡ ಮಾಡಿರ್ಬೋದು, ನೋಡ್ಕೊಳ್ಳಿ ನೀವೇನ್ ಮಾಡಿದ್ದೀರಾ ಅಂತ. ನೀವೇನ್ ಕಾರ್ಬಾರ್ ಮಾಡಿದ್ದೀರಾ, ಯಾರಿಗೆ ಲಾಭ ಕೊಡ್ಲಿಕ್ಕೆ ಬಾಕಿ ಇದೆ ಅದನ್ನ ಕೊಟ್ಟು ಬಿಡಿ. ಯಾರಿಗೆ ಕೊಡ್ಲಿಕ್ಕೆ ಉಂಟು ಅವರಿಗೆ, ಅಲ್ಲಿಗೆ ಮುಗಿಯಿತು, ಏನು ತೊಂದರೆ ಆಗಲ್ಲ. ಲಾಭ ಇಟ್ಟುಕೊಳ್ಬೇಡಿ ನೀವು. ಮತ್ತೆ ಹಿರಿಯರ ಸೇವೆ ಮಾಡ್ಬೇಕಂತ ಉಂಟು, ಇದು ಮೊದಲೇ ಸೇವೆ. ಅಲ್ಲಿ ಕುಂಭರಾಶಿ ಇದೆ, ಹಿರಿಯರ ಸೇವೆ.
ಅಂದ್ರೆ ಸಾಧಾರಣ ವಯಸ್ಸಾದವರು, ಅನಾಥಾಶ್ರಮ ಅಂಥದ್ದು ಯಾವುದಾದ್ರೂ ಕೂಡ ಅಲ್ಲಿ ಸೇವೆ ನಿರಂತರ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ. ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಿಂದ ವಿಪರೀತ ರೀತಿಯಲ್ಲಿ ಬಳಲ್ತೀರಿ ಅಂತ ಆಯ್ತು. ಇಲ್ಲಾಂದ್ರೆ ನಿಮ್ಮ ಪಾರ್ಟ್ನರ್ಗೆ ತೊಂದರೆ ಆಗುತ್ತೆ, ಅವರು ಅನಾರೋಗ್ಯವಂತರಾಗ್ಬಿಡ್ತಾರೆ, ಆವಾಗ ಕೂಡ ತೊಂದರೆ ಕ್ರಿಯೇಟ್ ಆಗುತ್ತೆ. ಅವ್ರಿಗೆ ಎಲ್ಲಿ ಸಮಸ್ಯೆ ಆಗುತ್ತೆ, ನಿಮ್ಮ ಪಾರ್ಟ್ನರ್ಗೆ ಸಮಸ್ಯೆ ಆದರೆ ಎಲ್ಲಿ ಆಗುತ್ತೆ, ಹೊಟ್ಟೆಯ ರಿಲೇಟೆಡ್ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ನೈಸರ್ಗಿಕ ಜನ್ಮಗುಂಡಲಿ 11ನೇ ಮನೆ ಅದು ಕುಂಭರಾಶಿ ಅಲ್ವಾ. ಅದು ನಿಮ್ಮ ಪಾರ್ಟ್ನರ್ನ ಪ್ರೀತಿ ಪ್ರೇಮ, ಅದು ಎಲ್ಲಿ ಬಂತು ಈಗ, ಅದು ಈಗ 6ನೇ ಮನೆಗೆ ಬಂತು, ಸಪ್ತಮಕ್ಕೆ 12ನೇ ಮನೆಯಲ್ಲಿ ಬಂತು. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ತೊಂದರೆ ಯಾವುದರಿಂದ ಅನುಭವಿಸ್ತಾರೆ, ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು. ಅಂದ್ರೆ ಹೊಟ್ಟೆಯಲ್ಲಿ ಪಾರ್ಟ್ಸ್ ಯಾವುದೆಲ್ಲ ಬರ್ತದೆ, ಅದು ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಕರುಳು ಇರ್ಬೋದು, ಅದರಲ್ಲೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದ್ರೆ ಈ ಜನ್ಮದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಹಿರಿಯ ವ್ಯಕ್ತಿಗಳು ಯಾರಿದ್ದಾರೆ ಅವರ ಸೇವೆ ಮಾಡುವುದು, ಅನಾಥಾಶ್ರಮಕ್ಕೆ ಏನಾದ್ರೂ ಸೇವೆ ಮಾಡುವುದು ನಿಮ್ಮಿಂದ, ಇದು ಬಹಳ ವಿಶೇಷ. ಅಂತ ಲಾಭವನ್ನ ಈ ಜನ್ಮದಲ್ಲಿ ಕೂಡ ಯಾರಿಗೆ ಕೊಡ್ಲಿಕ್ಕೆ ಅವರಿಗೆ ಕೊಡುವುದು, ಅಪ್ರಿಸಿಯೇಷನ್ ಕೊಡುವುದು ಅವ್ರಿಗೆ. ಅನ್ಯಥಾ ನಿಮ್ಮವರಿಂದಲೇ ನಿಮ್ಗೆ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಕನ್ಯಾ ಲಗ್ನದವ್ರಿಗೆ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಫೇವರಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಮೇಡ ತುಲಾ ಲಗ್ನ. ತುಲಾ ಲಗ್ನಕ್ಕೆ 12ನೇ ಮನೆಯಲ್ಲಿ ಕನ್ಯಾ ರಾಶಿ ಬಂದಿದೆ, ರೈಟ್ ತಾನೆ. 12ನೇ ಮನೆ ಕನ್ಯಾ ರಾಶಿ ಅಂದ್ರೆ 12ನೇ ಮನೆ ಕೊಡುವಂಥದ್ದು. ಹಾಗಾದ್ರೆ ಯಾರಿಗೋ ದುಡ್ಡು ಬಾಕಿ ಇರಿಸ್ಕೊಂಡಿರ್ತೀರಾ, ಯಾರಿಗೋ ಕೊಡ್ಲಿಕ್ಕೆ ಇದೆ ನಿಮ್ಗೆ, ಈಗ ಕೂಡ ಕೊಡ್ಲಿಕ್ಕೆ ಇತ್ತು, ಅದನ್ನ ಕೊಡ್ಬೇಕಾದಿತ್ತು. ಒಂದು ಜನ್ಮದಲ್ಲಿ ಕೊಡ್ಲಿಕ್ಕೆ ಉಂಟು, ಅದಕ್ಕೆ ಕನ್ಯಾ ರಾಶಿಯಲ್ಲಿ ಅವ್ರು ಕೇಳ್ತಾ ಇರ್ತಾರೆ, ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ, ಅದನ್ನ ಕೊಡ್ಬೇಕಾದಿತ್ತು, ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಪೆಂಡಿಂಗ್ ಕರ್ಮಲ್ಲಿ ಏನಿರ್ತದೆ, ನಿಮ್ಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಯಾವುದೇ ದೈವಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅದೇನೋ ದುಡ್ಡು ಕೊಡ್ಬೇಕಿತ್ತು, ಅದೇನೋ ಅಲ್ಲಿ ಒಂದು ಕಾರ್ಯ ಆಗ್ಬೇಕಿತ್ತು ಅಲ್ವಾ. ನೀವು ಹೋಗಿ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡಿರ್ತೀರಾ, ಅಲ್ಲಿ ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡಿರ್ತೀರಾ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಜನ್ಮಲ್ಲಿ ಏನ್ ಅನುಭವಿಸ್ತೀರಾ, ನಿಮ್ಮ ಬೆಡ್ರೂಮ್ ಡಿಸ್ಟರ್ಬೆನ್ಸ್ ಆಗುತ್ತೆ, ರಿಲ್ಯಾಕ್ಸೇಷನ್ ಮಾಡ್ಲಿಕ್ಕೆ ಬಿಡಲ್ಲ. ಅಷ್ಟು ಸುಲಭ ಅಂತೂ ಅಲ್ಲ ಇದನ್ನ ನಿಭಾಯಿಸುವಂತದ್ದು 12ನೇ ಮನೆಯಲ್ಲಿ ಕನ್ಯಾ ರಾಶಿ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಯಾಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್, ಯಾಕೆ ಯಾರಿಗೋ ಕೊಡ್ಬೇಕಾದನ್ನ ನೀವು ಕೊಟ್ಟಿಲ್ಲ, ಅದರಿಂದ ಪೆಂಡಿಂಗ್ ಕರ್ಮ. ಯಾಕಂದ್ರೆ 6ನೇ ಮನೆಯಲ್ಲಿ ಯಾವ ರಾಶಿ ಇದೆ, ಅಲ್ಲಿ ಬಂದು ಮೀನ ರಾಶಿ ಇದೆ ಅಲ್ವಾ. ಮೀನ ರಾಶಿ ಕೊಡುವಂಥದ್ದು ಅಲ್ವಾ. ಅರ್ಥ ಆಯ್ತಾ ನಿಮ್ಗೆ? ನೀವು ಕೊಡ್ಬೇಕಾದೀತು. ಮೀನರಾಶಿ ಬಂದು ನಂಬಿಕೆ, ದೈವ, ದೇವರು, ತೀರ್ಥಕ್ಷೇತ್ರ ಯಾತ್ರೆ. ಹಾಗಾದ್ರೆ ಈ ಮೂಮೆಂಟ್ ಅಲ್ಲಿ ಕೂಡ ಎಲ್ಲೆಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು, ಅಲ್ಲಿ ಹೋಗಿ ದಾನ ಮಾಡಿ, ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ಅವ್ರಿಗೆ. ಅದು ತನು ಮನ ಧನ ಯಾವ್ದ್ರಲ್ಲಿ ಬೇಕಾದ್ರೂ ಹೆಲ್ಪ್ ಮಾಡಿ, ನೀವು ಪರವಾಗಿಲ್ಲ, ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು, ಬಹಳ ಚೆನ್ನಾಗಿರುತ್ತೆ. ಆನಂತರ ಏನಾದ್ರೂ ಯಾರ್ದಾದ್ರು ದುಡ್ಡನ್ನ ಬಾಕಿ ಇರಿಸ್ಕೊಂಡಿದ್ದೀರಾ, ಈ ಮೂಮೆಂಟ್ ಅಲ್ಲಿ ಅದನ್ನು ಕೊಟ್ಟು ಬಿಡಿ. ಒಂದ್ ವೇಳೆ ಬಾಕಿ ಇಲ್ಲ ಈ ಜನ್ಮದಲ್ಲಿ ಅಂದಾಗ ದೇವಸ್ಥಾನದಲ್ಲಿ ಹೋಗಿ ನೀವು, ಅದು ಯಾವಾಗ ರಿನೋವೇಷನ್ ಮಾಡ್ತಾರೆ ಆ ಸಮಯದಲ್ಲಿ ದುಡ್ಡು ಕೊಡಿ ಅವ್ರಿಗೆ, ಡೊನೇಷನ್ ಕೊಡಿ ಅವ್ರಿಗೆ, ದುಡ್ಡಿನ ರೂಪದಲ್ಲೇ ಕೊಡ್ಬೇಕು ಅದನ್ನ. ಆವಾಗ ಏನಾಗುತ್ತೆ, ನಿಮ್ಗೆ 12ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅದು ದೂರ ಆಗ್ತವೆ. ಆವಾಗ ನಿಮ್ಮ ಬೆಡ್ರೂಮ್ ಲೈಫ್ ಕೂಡ ಚೆನ್ನಾಗಿರ್ತದೆ, ರಿಲ್ಯಾಕ್ಸೇಷನ್ ಅನ್ನು ಅನುಭವಿಸ್ತೀರಾ, ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಹಳ ಫೇವರಬಲ್ ಆಗುತ್ತೆ. ಇದನ್ನ ತುಲಾ ಲಗ್ನದವ್ರು ಫಾಲೋ ಮಾಡಿ ನೋಡ್ಬೇಕು. ಯಾಕಂದ್ರೆ ಪೆಂಡಿಂಗ್ ಕರ್ಮ ಅಲ್ಲಿನೇ ಇದೆ. ಕನ್ಯಾ ರಾಶಿ ಎಲ್ಲಿ ಬರುತ್ತೋ ಅಲ್ಲಿ ನಿಭಾಯಿಸೋದು ತುಂಬಾ ಸುಲಭ ಅಲ್ಲ. ನಿಮ್ಮ ಜಾತಕ ನೋಡ್ಕೊಳ್ಳಿ, ನಿಮ್ಗೆ ಕನ್ಫರ್ಮ್ ಆಗುತ್ತೆ ಅದು ಏನು ಉಂಟಂತ ಅಲ್ವಾ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಹಾಗಾದ್ರೆ ತುಲಾ ಲಗ್ನದವರು ನಾನು ಹೇಳಿದ ಎಲ್ಲಾ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿದ್ರೆ ನೀವು ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ಲಗ್ನ ಅಲ್ವಾ. ವೃಶ್ಚಿಕ ಲಗ್ನದವ್ರಿಗೆ ಏನಾಗುತ್ತೆ, ಕನ್ಯಾ ರಾಶಿ ಎಲ್ಲಿ ಉಂಟು ನೋಡಿ, 11ನೇ ಮನೆಯಲ್ಲಿ ಉಂಟು. ಹಾಗಾದ್ರೆ ಹಿರಿಯರಿಂದಲೇ ಪೆಂಡಿಂಗ್ ಕರ್ಮ, ಹಿರಿಯ ವ್ಯಕ್ತಿಗಳಿಂದ, ಅಜ್ಜ ಅಜ್ಜಿ ಅಲ್ವಾ. ವೃಶ್ಚಿಕ ಲಗ್ನಕ್ಕೆ ಈ ಜನ್ಮದಲ್ಲಿ ಕೂಡ ಸೇವೆ ಮಾಡ್ಲಿಕ್ಕೆ ಸಿಗುತ್ತೆ. ಅದು ಕೂಡ ನಿಮ್ಮ ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ಮಾವ ಇರ್ಬೋದು, ಅತ್ತೆ ಇರ್ಬೋದು, ಅವರ ಸೇವೆ ಮಾಡ್ಲಿಕ್ಕೆ ಸಿಗ್ಬೋದು ನಿಮ್ಗೆ. ಬಹಳ ವಿಷಯ ಸಿಕ್ಕಿದ್ರೆ ಮಾಡಿ ಅಂತ ಹೇಳ್ತೇನೆ. ಯಾಕೆ ನೀವು ರೋಗಗ್ರಸ್ತ ವ್ಯಕ್ತಿಗಳದ್ದೇ ಸೇವೆ ಮಾಡಬೇಕು. ಯಾಕಂದ್ರೆ ಮೇಷರಾಶಿಯಲ್ಲಿ ಉಂಟು ನೋಡಿ ಅಲ್ವಾ. 6ನೇ ಮನೆಯಲ್ಲಿ ಯಾವ ರಾಶಿ ಇದೆ, ಮೇಷರಾಶಿ ಇದೆ, ಅದು 6ನೇ ಮನೆಯಲ್ಲಿದೆ. ಮೇಷರಾಶಿ ಅಂದ್ರೆ ನಮ್ಮ ದೇಹ, ತಲೆಯ ಪಾರ್ಟ್ ಕೂಡ ದೇಹ ಕೂಡ, ಅದು 6ನೇ. ಹಾಗಾದ್ರೆ ಯಾರೆಲ್ಲ ಬಿಮಾರ್ ವ್ಯಕ್ತಿಗಳಿದ್ದಾರೆ ನಿಮ್ಮ ಕುಟುಂಬದಲ್ಲಿ, ಅದು ಕೂಡ ಹೊರಗಿಂದ ಕೂಡ ಪರವಾಗಿಲ್ಲ, ಅದು ಕೂಡ ವಯಸ್ಸಾದವರು. ಯಾಕಂದ್ರೆ ಕನ್ಯಾ ರಾಶಿ 11ನೇ ಮನೆಯಲ್ಲಿ ಉಂಟು. ವಯಸ್ಸಾದ ವ್ಯಕ್ತಿಗಳು, ಬಿಮಾರ್ ವ್ಯಕ್ತಿಗಳು, ಅವರಿಗೆ ನಿಮ್ಮ ಸೇವೆ ಅಗತ್ಯ ಉಂಟು, ಅದನ್ನ ನೀವು ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಇದನ್ನ ಮಾಡ್ಕೊಂಡಾಗ ನಿಮ್ಗೆ ಹೇಗಾದ್ರೂ ಭೂಮಿ ವಿಚಾರ ಸಮಸ್ಯೆ ಇರುತ್ತಲ್ವಾ, ತೊಂದರೆ ಇರುತ್ತಲ್ವಾ, ಮಕ್ಕಳ ಮ್ಯಾರೇಜ್ ಲೈಫ್ ನ ವಿಚಾರದಲ್ಲಿ ತೊಂದರೆ ಇರುತ್ತಲ್ವಾ, ಮೇ ಬಿ ಅದು ನಿವಾರಣೆ ಆಗ್ಬೋದು. ಪೆಂಡಿಂಗ್ ಕರ್ಮ ಅದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮ್ಗೆ. ವೃಶ್ಚಿಕ ಲಗ್ನಕ್ಕೆ ಬಹಳ ಜಾಗೃತರಾಗಿರಿ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೀವು ಅಷ್ಟೇ ಮಾಡಿದ್ರೆ ಸಾಕು, ಬೇರೆ ಏನು ಕೂಡ ಮಾಡ್ಬೇಕಂತ ಏನಿಲ್ಲ. ಓಕೆನಾ. ಯಾಕೆ ಕನ್ಯಾ ರಾಶಿ 11ನೇ ಮನೆಯಲ್ಲಿ ಬಂತು, ಗೊತ್ತಾಯ್ತು ನಿಮ್ಗೆ ಪೆಂಡಿಂಗ್ ಕರ್ಮ ಅಲ್ಲಿನೇ ಇದೆ. ಹಾಗಾದ್ರೆ ನೀವು ಆ ವ್ಯಕ್ತಿಗಳ ಸೇವೆಯನ್ನ ಮಾಡ್ಬೇಕಾಗಿರೋದು ಅತಿ ಅಗತ್ಯ, ಅದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ನಿಮ್ಗೆ ಏನೆಲ್ಲ ಸಮಸ್ಯೆ ಈ ಇದರಲ್ಲಿ, ಯಾಕಂದ್ರೆ ನೈಸರ್ಗಿಕ ಜನ್ಮಗುಂಡಲಿಯ 8ನೇ ಮನೆಯೇ ಲಗ್ನದಲ್ಲಿದೆ. ಹಾಗಾದ್ರೆ ಒಂದು ದೊಡ್ಡ ಮಟ್ಟಿಗೆ ಪೆಂಡಿಂಗ್ ಕರ್ಮ ಇದೆ. ನೀವೇನೋ ಇಲ್ಲಿ ಖುದ್ದು ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾಗಬೇಕು, ಬೇರೆಯವ್ರನ್ನ ಟ್ರಾನ್ಸ್ಫಾರ್ಮೇಶನ್ಗೆ ನೀವು ಒಳಪಡಿಸಬೇಕು. ಅದಕ್ಕೋಸ್ಕರ ನೀವು ಬಂದಿದ್ದೀರಾ, ಅದಕ್ಕೋಸ್ಕರ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕಾದೀತು. ಆ ರೀತಿಯಾಗಿ ಮಾಡಿ. ನಿಮ್ಮ ಪೆಂಡಿಂಗ್ ಕರ್ಮ ಎಲ್ಲಿ ಹೇಳಿಕೊಟ್ಟಿದ್ದೇನೆ, ಅದನ್ನ ನೀವು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಫೇವರಬಲ್ ಆಗುತ್ತೆ.
ನೆಕ್ಸ್ಟ್ ಬಂದ್ಬೇಡ ಧನುರ್ಲಗ್ನ. ಧನುರ್ಲಗ್ನದವರಿಗೆ ಕನ್ಯಾ ರಾಶಿಯಲ್ಲಿದೆ, ದಶಮ ಸ್ಥಾನದಲ್ಲಿದೆ. ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರನೇ ಪೆಂಡಿಂಗ್ ಕರ್ಮ ಅಲ್ವಾ, ಅಥವಾ ಕೆಲಸ ಮಾಡಬೇಕಾದಿತ್ತು ಅಲ್ವಾ, ಕೆಲಸ 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 ಕೆಲಸ. ಅಥವಾ ಅಲ್ಲಿ ಏನಾಗುತ್ತೆ, ಏನು ಪೆಂಡಿಂಗ್ ಕರ್ಮ ಇರ್ಬೋದು ಅಲ್ವಾ. ಇಲ್ಲಿ ನೋಡಿ 6ನೇ ಮನೆಯಲ್ಲಿ ಯಾವ ರಾಶಿ ಇದೆ, ವೃಷಭ ರಾಶಿ ಇದೆ. ಹಾಗಾದ್ರೆ ಹಣಕಾಸಿನ ವಿಚಾರಗಳಲ್ಲಿ ಅಲ್ವಾ, ಸಂಬಳದ ವಿಚಾರ, ಸ್ಯಾಲ್ರಿ ವಿಚಾರ, ಹಣಕಾಸಿನ ವಿಚಾರ, ದುಡ್ಡಿನ ವಿಚಾರ, ಅಥವಾ ಅಲ್ಲಿ ಎಲ್ಲೋ ಒಂದು ಇಟ್ಕೊಂಡು ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ನಿಮ್ಗೆ. ಅದಕ್ಕೋಸ್ಕರ ಇಲ್ಲಿ ನಿಮ್ಗೆ ಏನು ಕೆಲಸ ಮಾಡ್ಲಿಕ್ಕಂಟು ನೀವು ಮಾಡಬೇಕು, ನಿಮ್ಮ ಸೇವೆ ಏನು ಕೊಡಬೇಕು ಅದನ್ನು ಕೊಡಬೇಕು ನೀವು ಅಲ್ವಾ. ಪೆಂಡಿಂಗ್ ಕರ್ಮ ನಿಮ್ಮ ತಂದೆಯ ಕುಟುಂಬದಲ್ಲಿ ಕೂಡ ಉಂಟು, ಪೆಂಡಿಂಗ್ ಕರ್ಮ ನಿಮ್ಮ ಮದುವೆ ಸುಖದಲ್ಲಿ ಕೂಡ ಉಂಟು, ಆನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉಂಟು. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡಿಗೆ ಜಗಳ ಮಾಡಬೇಡಿ, ಸ್ಯಾಲ್ರಿಗೆ ಜಗಳ ಮಾಡಬೇಡಿ. ನಿಮಗೆ ಸ್ಯಾಲ್ರಿ ಹೆಚ್ಚು ಬೇಕು, ಬೇರೆ ನೋಡಿ ಕೇಳಿ, ನೀವು ಸ್ಯಾಲ್ರಿ ಕೊಡುದಿಲ್ಲ ಅಂದಾಗ ಬೇರೆ ಸ್ಯಾಲ್ರಿ ಹೆಚ್ಚಿರುವಂತ ಕೆಲಸವನ್ನು ಹುಡುಕಿ ಹೋಗಿ ಮಾಡಿ, ಬಟ್ ಅಲ್ಲಿ ಜಗಳ ಮಾಡಬೇಡಿ. ಕಾರ್ಯಕ್ಷೇತ್ರದಲ್ಲಿ ಜಗಳ ಮಾಡ್ಲಿಕ್ಕಿಲ್ಲ ಅಂತ ಉಂಟು, ಯಾಕಂದ್ರೆ ನಿಮ್ಮ ಕನ್ಯಾ ರಾಶಿನೇ ಕಾರ್ಯಕ್ಷೇತ್ರದಲ್ಲಿ, ಪೆಂಡಿಂಗ್ ಕರ್ಮ ಅಲ್ಲಿನೇ ಉಂಟು, ಅದು ಕೂಡ ದುಡ್ಡಿಗೆ ಸಂಬಂಧಪಟ್ಟಂತೆ ಉಂಟು. ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ನೀವು ಸಿನ್ಸಿಯರ್ ಆಗಿ ಕೆಲಸ ಮಾಡ್ಕೊಳ್ಳೋದು, ಏನು ಲಾಭ ಬಂತು ಅದು ಬಿಸ್ನೆಸ್ಸೇ ಇರ್ಬೋದು, ಏನು ಲಾಭ ಬಂತು ಅದರಲ್ಲಿ ತೃಪ್ತರಾಗುವುದು, ಸ್ಯಾಲ್ರಿಯಲ್ಲಿ ತೃಪ್ತರಾಗುವುದು ಆಗುವುದಿಲ್ಲ, ಅಥವಾ ಬೇರೆ ಕಡೆಗೆ ಹೋಗುವುದು, ಅವರಿಗೆ ನಮಸ್ಕಾರ ಹಾಕೋದು, ನಮಸ್ತೆ ಸರ್ ನಾನು ಬೇರೆ ಕಡೆಗೆ ಹೋಗ್ತೇನೆ, ಫಿನಿಶ್. ಅಲ್ಲಿಗೆ ಜಗಳ ಮಾಡಬಾರ್ದು. ಕನ್ಯಾ ರಾಶಿ ಎಲ್ಲಿಂಟು ಅದಕ್ಕೆ ಸಂಬಂಧಪಟ್ಟಂತೆ ಜಗಳ ಮಾಡಿದ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ. ಒಂದಂತೂ ಯಾವತ್ತೂ ನೆನ್ಪಿಟ್ಕೊಳ್ಬೇಕು, ನಾನು ಯಾವಾಗಲೂ ಹೇಳ್ತೇನೆ, ಎಷ್ಟು ನೀವು ಕೋಪ ಮಾಡ್ಕೊಳ್ತೀರಾ, ಎಷ್ಟು ನೀವು ಜಗಳ ಮಾಡ್ತೀರಾ, ನಿಮ್ಮ ಗ್ರೋತ್ ಅಲ್ಲಿನೇ ನಿಂತು ಹೋಗುತ್ತೆ, ಗ್ರೋತ್ ಮುಂದೆ ಹೋಗುದಿಲ್ಲ ಅದು. ಎಷ್ಟು ನೀವು ಕೂಲ್ ಆಗಿರ್ತೀರಾ, ಎಷ್ಟು ನೀವು ಸೈಲೆಂಟ್ ಆಗಿರ್ತೀರಾ ಅಲ್ವಾ, ಎಷ್ಟು ನೀವು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಹೋಗ್ತೀರಾ, ಅಷ್ಟು ನಿಮ್ಮ ಗ್ರೋತ್ ಆಗುತ್ತೆ. ಅರ್ಥ ಆಗುತ್ತಾ ನಿಮಗೆ? ಅರ್ಥ ಮಾಡ್ಕೊಂಡು ತುಂಬಾ ಫೇವರಬಲ್ ಆಗುತ್ತೆ. ಅದಕ್ಕೆ ಕನ್ಯಾ ರಾಶಿಯಲ್ಲಿ ಬಂತು, ಅಲ್ಲಿ ಕೂಡ ಹಾಗೇನೆ. ಕನ್ಯಾ ರಾಶಿ ಬಂದ ಕಡೆ ಯಾವ ಭಾವದಲ್ಲಿದೆ ಆ ಭಾವದ ಆಟ್ರಿಬ್ಯೂಟ್ಸ್ ಏನಿದೆ ಅದರಲ್ಲಿ ನೀವು ಜಗಳ ಮಾಡುವ ಹಾಗಿಲ್ಲ. ಅದಕ್ಕೆ ಧನು ಲಗ್ನದವರಿಗೆ ಕನ್ಯಾ ರಾಶಿ 10ನೇ ಮನೆಯಲ್ಲಿದೆ. ಹಾಗಾದ್ರೆ 10ನೇ ಮನೆ ಬಂದು ಯಾವುದೆಲ್ಲ ಬರುತ್ತೆ ನೋಡಿ, ಅದಕ್ಕೆ ಸಂಬಂಧ ಜಗಳ ಮಾಡ್ಲಿಕ್ಕಿಲ್ಲ. ಅದು ಕೂಡ ದುಡ್ಡಿನ ವಿಚಾರದಲ್ಲಿ ಜಗಳ ಮಾಡ್ಲಿಕ್ಕೇನೆ ಇಲ್ಲ ನೀವು. ಇದು ಅರ್ಥ ಆದ್ರೆ ತುಂಬಾ ಚೆನ್ನಾಗಿರ್ತದೆ ಅಲ್ವಾ. ಸಿನ್ಸಿಯರ್ ಆಗಿ ಕೆಲಸ ಮಾಡ್ಕೊಂಡು ಹೋಗುದು, ನಿಮ್ಮ ಸೇವೆಯನ್ನು ಸಲ್ಲಿಸುವುದು, ಅದು ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತೇನೆ. ಇದರ ಮುಖಾಂತರ ನೀವು ಪೆಂಡಿಂಗ್ ಕರ್ಮವನ್ನು ಕಳ್ಕೋಬಹುದು. ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಕನ್ಯಾ ರಾಶಿ ಭಾಗ್ಯದಲ್ಲಿದೆ ಅಲ್ವಾ. ಇವ್ರಿಗೆ ತಂದೆ ಜೊತೆಗೇನೆ ಪೆಂಡಿಂಗ್ ಕರ್ಮ, ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಯಾವುದೇ ಕಾರಣಕ್ಕೂ ತಂದೆ ಜೊತೆ ಜಗಳ ಮಾಡ್ಲಿಕ್ಕಿಲ್ಲ, ಇಲ್ಲಾಂದ್ರೆ ನಿಮ್ಮ ಗ್ರೋತೇ ನಿಂತು ಹೋಗುತ್ತೆ, ಯಾಕಂದ್ರೆ ಅದು ಭಾಗ್ಯಸ್ಥಾನ. ಅರ್ಥ ಆಯ್ತಾ ನಿಮ್ಗೆ? ಇದು ಬಹಳ ವಿಶೇಷವಾಗಿರುವಂತದ್ದು. ಓಕೆನಾ? ಹೇಗೆ ತಂದೆ ಜೊತೆ ಹೇಗೆ ಏನ್ ಮಾಡ್ಬೇಕು ನೀವು ನೋಡಿ, ಅದಕ್ಕೆ ಉತ್ತರ ಇಲ್ಲಿ ಉಂಟು. ಮಿಥುನ ರಾಶಿಯಲ್ಲಿದೆ, ನಿಮ್ಮ 6ನೇ ಮನೆಯಲ್ಲಿದೆ. ತಂದೆ ಜೊತೆಗೆ ಮಾತುಗಾರಿಕೆಯಲ್ಲಿ ಚೆನ್ನಾಗಿರ್ಬೇಕು, ಒಳ್ಳೆ ರೀತಿ ಮಾತಾಡ್ಬೇಕು, ವ್ಯವಹಾರಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು ತಂದೆ ಜೊತೆಗೆ. ಅರ್ಥ ಆಯ್ತಾ? 3ನೇ ಮನೆ ಅದು ಮಿಥುನ ರಾಶಿ, ಕಮ್ಯುನಿಕೇಶನ್, ತಂದೆ ಜೊತೆ ಕಮ್ಯುನಿಕೇಶನ್ ಚೆನ್ನಾಗಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಮ ಗುರುಗಳ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಗುರುಗಳ ಜೊತೆಗೆ ಪೆಂಡಿಂಗ್ ಕರ್ಮ. ಯಾರಾದ್ರೂ ಗುರುಗಳು ನಿಮಗೆ ಕಲಿಸ್ತಾರೆ, ನಿಮಗೆ ಸಮಾಧಾನ ಅಂತ ಆಗುವುದೇ ಇಲ್ಲ, ಅವ್ರು ಕಲಿಸಿದ್ದು ಸರಿ ಇಲ್ಲ, ಅವ್ರು ಸಿಸ್ಟಮೆಟಿಕ್ ಆಗಿ ಹೇಳಿಕೊಟ್ಟಿಲ್ಲ, ಈ ಕಂಪ್ಲೇಂಟ್ಸ್ ಮಾಡ್ತೀರಾ ನೀವು. ಅದಕ್ಕೆ ಗುರುಗಳ ಜೊತೆ ಮಾತಾಡುವಾಗ ಕೂಡ ಇಲ್ಲಿ ಮಿಥುನ ರಾಶಿ ಇರುವುದರಿಂದ ನಿಮ್ಮ ವಾಣಿಯನ್ನ ನೋಡ್ಕೊಳ್ಬೇಕು, ನೀವೇನ್ ಮಾತಾಡ್ತೀರಾ, ಎಷ್ಟು ರೆಸ್ಪೆಕ್ಟ್ ಮಾಡಿ ಮಾತಾಡ್ಬೇಕು ಅಷ್ಟು ಮಾಡ್ಬೇಕಾಗುತ್ತೆ ನೀವು. ಯಾಕಂದ್ರೆ ನಿಮ್ಮ ಪೆಂಡಿಂಗ್ ಕರ್ಮ ಇದೆ ಅಲ್ಲಿ. ಅದಕ್ಕೆ ಗುರುಗಳಿಗೆ ನೀವು ನೋವು ಕೊಡುವ ಹಾಗಿಲ್ಲ. ಯಾವುದೇ ಗುರುಗಳಿಗೆ, ಈಗ ನೀವೊಂದು ಆಸ್ಟ್ರಾಲಜಿ ಫೀಲ್ಡ್ ಅಲ್ಲಿ ಇದ್ದೀರಿ, ಯಾವುದೇ ಗುರುಗಳು ನಿಮಗೆ ಕಲಿಸ್ಕೊಡ್ತಾರೆ, ಸಮಾಧಾನ ಅಂತೂ ಖಂಡಿತ ಇರೋದಿಲ್ಲ ನಿಮ್ಗೆ. ಯಾಕೆ ಇರುವುದಿಲ್ಲ ಅಂದ್ರೆ ನಿಮ್ಗೆ ಅದು ಸ್ಯಾಟಿಸ್ಫೈಡ್ ಅಲ್ಲ. ಯಾಕಂದ್ರೆ ನಿಮ್ಗೆ ಏನ್ ಬೇಕು, ಮಕರ ಲಗ್ನದವ್ರಿಗೆ ಏನ್ ಬೇಕು, ಕನ್ಯಾ ರಾಶಿ ಭಾಗ್ಯದಲ್ಲಿ ಇರುವುದರಿಂದ ನಿಮ್ಮ ಕಲಿಕೆ ಅಂದ್ರೆ ಹೈಯರ್ ಎಜುಕೇಶನ್ ಇರ್ಬೋದು, ಯಾವುದೇ ಕಲಿಕೆ ಇರ್ಬೋದು, ಅದು ಹೇಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು, ಸಿಸ್ಟಮೆಟಿಕ್ ಆಗಿರ್ಬೇಕು, ಶಿಸ್ತುಬದ್ಧವಾಗಿರ್ಬೇಕು, ಪ್ರಾಕ್ಟಿಕಲ್ ಆಗಿರ್ಬೇಕು. ಅದಕ್ಕೆ ನಿಮ್ಗೆ ಏನಾಗುತ್ತೆ, ಗುರುಗಳು ಹೇಳಿಕೊಟ್ಟು ಸಮಾಧಾನ ಆಗಿದ್ರೆ ಅವ್ರಿಗೆ ಬೈಲಿಕ್ಕೆ ಶುರು ಮಾಡ್ತೀರಾ. ಗುರುಗಳು ಸರಿ ಇಲ್ಲ, ಅವರು ಹಣ ಮಾಡಿದ್ರು, ದುಡ್ಡು ತಗೊಂಡ್ರು, ಬಟ್ ಅವ್ರು ದುಡ್ಡೇ ತಗೊಳ್ಳಿ, ನಿಮ್ಗೇನು ತೊಂದರೆ ಇಲ್ಲ. ಎಷ್ಟು ಹೇಳಿಕೊಟ್ಟಿದ್ದಾರೆ ಅಷ್ಟನ್ನ ಕಲಿಬೇಕು ನೀವು ಅಷ್ಟೇ. ಅವ್ರ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಯಾವುದೇ ಕಾರಣ ಕೂಡ ಮಾತುಗಾರಿಕೆಯಲ್ಲಿ ನೋವನ್ನು ಕೊಡ್ಲಿಕ್ಕೇನೆ ಇಲ್ಲ ಅಂತ ಇಂಡಿಕೇಶನ್ ಉಂಟಲ್ವಾ ಆಲ್ರೆಡಿ. ಮತ್ತೊಂದು, ದೇವಸ್ಥಾನದಲ್ಲಿ ಹೋಗಿ ಏನಾದ್ರೂ ಅರ್ಚಕರಿಗೆ ಬೈಯುವುದು, ದೇವಸ್ಥಾನಕ್ಕೆ ಬೈಯುವುದು, ದೇವಸ್ಥಾನದ ಅಕ್ಕಪಕ್ಕ ಜಗಳ ಮಾಡುವುದು, ಅಲ್ಲಿ ಅನ್ನೋದು ಚಿಪ್ಸ್ ಪ್ಯಾಕೆಟ್ ಅದೆಲ್ಲ ತಿಂದಲ್ಲಿ ಹಾಕಿ ಬರುವುದು ಕೆಳಗಡೆ ಅಲ್ವಾ. ಇದೆಲ್ಲ ಮತ್ತೆ ಪೆಂಡಿಂಗ್ ಕರ್ಮ, ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಮಕರ ಲಗ್ನದವ್ರು, ಓಕೆನಾ. ನಿಮ್ಮ ಪೆಂಡಿಂಗ್ ಕರ್ಮ ಭಾಗ್ಯದಲ್ಲಿ ಇರುವುದರಿಂದ ಭಾಗ್ಯಸ್ಥಾನ ಬಹಳ ಫೇವರಬಲ್ ಆಗಬೇಕು. ನೀವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡಿ ಪರವಾಗಿಲ್ಲ, ಬಟ್ ಗುರುಗಳಿಗೆ ಬೈಯುವುದು, ದೇವರಿಗೆ ಬೈಯುವುದು, ದೇವಸ್ಥಾನದಲ್ಲಿ ಯಾರಿಗೂ ಅಂದುಕೊಳ್ಳುವುದು, ದೇವಸ್ಥಾನದ ಪ್ರಾಂಗಣವನ್ನ ಗಲೀಜು ಮಾಡುವುದು, ಇದು ಮಾಡ್ಲಿಕ್ಕೇನೆ ಇಲ್ಲ ನೀವು. ಓಕೆನಾ? ಅರ್ಥ ಮಾಡ್ಕೊಳ್ಳಿ ಮಕರ ಲಗ್ನದವರು. ಇದರ ಮುಖಾಂತರ ಏನಾಗ್ತೀರಾ, ನಿಮ್ಮ ಪೆಂಡಿಂಗ್ ಕರ್ಮ ಕಳ್ಕೊಳ್ತೀರಿ. ಯಾವಾಗ ಕಳ್ಕೊಳ್ತೀರಾ ಅವಾಗ ಗ್ರೋತ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೆ ಕಳ್ಕೊಳ್ಳೋದಿಲ್ಲ ಗ್ರೋತೇ ಬರುವುದಿಲ್ಲ ತಾನೆ. ಇದು ಅರ್ಥ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ. ನೆಕ್ಸ್ಟ್ ಬಂದ್ಬೇಡ ಕುಂಭಲಗ್ನ. ಕುಂಭಲಗ್ನಕ್ಕೆ ಕನ್ಯಾ ರಾಶಿಯಲ್ಲಿದೆ, 8ನೇ ಮನೆಯಲ್ಲಿದೆ. ಪೆಂಡಿಂಗ್ ಕರ್ಮ ಎಲ್ಲಿ ಉಂಟು ಈಗ ಅಲ್ವಾ, ನಿಮ್ಮ ಇನ್ಲಾಸ್ ಅಂದ್ರೆ ಗಂಡಾದ್ರೆ ಹೆಂಡತಿ ಮನೆ, ಹೆಂಡತಿ ಆದ್ರೆ ಗಂಡನ ಮನೆ, ಅಲ್ಲಿ ಪೆಂಡಿಂಗ್ ಕರ್ಮ ಇದೆ. ಅವ್ರ ಜೊತೆಗೆ ವ್ಯವಹಾರ ಮಾಡುವಾಗ ಬಹಳ ಜಾಗೃತರಾಗಿರಿ. ಅವ್ರ ಜೊತೆಗೆ ವ್ಯವಹಾರ ಮಾಡುವಾಗ ತುಂಬಾನೇ ಸಿನ್ಸಿಯರ್ ಆಗಿರ್ಬೇಕಾಗುತ್ತೆ ನೀವು, ಜಗಳ ಮಾಡುವ ಹಾಗೆ ಇಲ್ಲ.
ಅವ್ರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ, ಅಲ್ಲಿಗೆ ನಿಮ್ಮ ಪೆಂಡಿಂಗ್ ಕರ್ಮ ಏನುಂಟು ಅದು ಕಳೆದೋಗುತ್ತೆ. ಇಲ್ಲಾಂದ್ರೆ ಕನ್ಯಾ ರಾಶಿ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಬಲ್ಲದು 8ನೇ ಮನೆಯಲ್ಲಿ. ರೋಗಗಳನ್ನು ಕ್ರಿಯೇಟ್ ಮಾಡೋದು ಅದು ಜನನೇಂದ್ರಿಯ, ಹಾಗಾದ್ರೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲದು, ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇನ್ನೊಂದು ವಿಚಾರ ಏನಂದ್ರೆ ಅದು ನಿಮ್ಮ 8ನೇ ಮನೆ ಬಂದು ನಿಮ್ಮ ಇನ್ಹೆರಿಟೆನ್ಸ್, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಅಲ್ವಾ, ಅದರ ವಿಚಾರದಲ್ಲಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ. ಅದು ಹೇಗೆ ಗೊತ್ತಾಗುತ್ತೆ, ಹೇಗೆ ತೋರಿಸ್ಕೊಡುತ್ತೆ? 6ನೇ ಮನೆಯಲ್ಲಿ ಯಾವ ರಾಶಿ ಇದೆ ನೋಡಿ, ಕರ್ಕಟಕ ರಾಶಿ. ಕರ್ಕಟಕ ರಾಶಿ ಬಂದು ನ್ಯಾಚುರಲ್ ನೈಸರ್ಗಿಕ ಜನ್ಮ 4ನೇ ಮನೆ ನಿಮ್ಮ ಭೂಮಿ. ಅದು 4ನೇ, ಹಾಗಾದ್ರೆ ನಿಮ್ಮ ಭೂಮಿ ವಿಚಾರ ಡಿಸ್ಪ್ಯೂಟ್ ಆಗ್ಬೋದು, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಡಿಸ್ಪ್ಯೂಟ್ ಆಗ್ಬೋದು, ತಾಯಿಗೆ ಅನಾರೋಗ್ಯ ಕಾಡ್ಬೋದು, ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವ್ರ ಮನೆಯಲ್ಲಿ ಕೂಡ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗ್ಬೋದು, ಅದರ ಮುಖಾಂತರ ನೀವು ಇನ್ವಾಲ್ವ್ ಆಗಿ ನಿಮಗೂ ತೊಂದರೆ ಆಗ್ಬೋದು. ನಾನು ಹೇಳ್ತೀನಿ ಅದೇನು ಅಲ್ಲಿ ಡಿಲಿವರಿ ಮಾಡ್ಲಿಕ್ಕಿದೆ, ಅದೇನು ಕೊಡ್ಲಿಕ್ಕಿದೆ, ಅದೇನು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕಿದೆ, ಅದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ. ಆವಾಗ ಇಲ್ಲೇನು ಡಿಸ್ಟರ್ಬೆನ್ಸ್ ಆಗಬೇಕು, ಡಿಸ್ಪ್ಯೂಟ್ ಆಗಬೇಕು, ಮೇ ಬಿ ಆಗಲ್ಲ. ಸೊ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಾ, ಲೈಫ್ ಕೂಡ ಜಿಂಗಾಲಲ್ಲ, ಎಂಜಾಯ್ಮೆಂಟ್ ಮಾಡ್ತೀರಾ, ಬಹಳ ಫೇವರಬಲ್ ಆಗುತ್ತೆ. ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಇನ್ಹೆರಿಟೆನ್ಸ್ ಕೂಡ ಹಾಗೇನೆ, ಯಾರಿಗೆಲ್ಲ ಪಾಲು ಕೊಡ್ಲಿಕ್ಕಂಟು ಕೊಟ್ಟು ಬಿಡಿ. ನೋಡಿ, ಕುಂಭ ಲಗ್ನದವರು ಹೆಚ್ಚಿನವರು ತನ್ನಿಂದನೇ ಅದನ್ನು ಕೊಟ್ಟಿರ್ತಾರೆ ನಾನು ನೋಡಿದ ಪ್ರಕಾರ. ಇನ್ನು ಯಾರಿಗೆಲ್ಲ ನೀವೆಲ್ಲ ಕೊಟ್ಟಿಲ್ಲ, ಬಾಕಿ ಉಳಿಸ್ಕೊಂಡಿದ್ದೀರಾ, ಒಂದು ಮಾತುಕತೆ ನಿರ್ಧಾರವನ್ನು ಮಾಡಿ ಅದನ್ನು ಕೊಟ್ಟು ಬಿಡಿ. ಅದು ಇದ್ರೆ, ಇಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್ ಅಲ್ವಾ, ಇಲ್ಲ ಅಂದ್ರೆ ಪರವಾಗಿಲ್ಲ. ಸರ್ ನನಗೆ ಇನ್ಲಾಸ್ ಅಲ್ಲಿ ಕೂಡ ಅಂದ್ರೆ ನನ್ನ ಗಂಡನ ಮನೆಯಲ್ಲಿ ಕೂಡ ನನಗೆ ಪ್ರಾಪರ್ಟಿ ಇಲ್ಲ, ಮತ್ತೆ ನನಗೆ ಏನು ಇನ್ಹೆರಿಟೆನ್ಸ್ ಅದು ಕೂಡ ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇದೊಂದು ಪ್ರಶ್ನೆ ಅಲ್ವಾ ಕೆಲವರಿಗೆ ಉದ್ಭವ. ನಾನೇನ್ ಮಾಡು, ಬರೀ ಸೇವೆ ಮಾಡ್ಬೇಕಷ್ಟೇ. ನಿಮ್ಮ ಗಂಡನ ಮನೆಯವರ ಸೇವೆ ಮಾಡುವುದೇ ನಿಮ್ಗೆ, ಯಾಕಂದ್ರೆ ಅಲ್ಲಿ ಬಿಮಾರ್ ವ್ಯಕ್ತಿಗಳಿರ್ತಾರೆ, ಅನಾರೋಗ್ಯ ಅಂತ ವ್ಯಕ್ತಿಗಳಿರ್ತಾರೆ, ಸಿಗ್ತಾರೆ, ಅವರ ಸೇವೆ ಸೇವೆ ಯಾಕೆ ಸೇವೆ, ಯಾಕಂದ್ರೆ ಕರ್ಕಟಕ ರಾಶಿ ಉಂಟಲ್ವಾ, ನರ್ಚರ್ ಮಾಡುವಂಥದ್ದು. ಹಾಗಾದ್ರೆ ಅವರ ಸೇವೆ ಮಾಡ್ಬೇಕು ನೀವು. ಅವಾಗ ಕುಂಭ ಲಗ್ನದವರಿಗೆ ಬರ್ತಕ್ಕಂಥ ಒಂದಷ್ಟು ಪೆಂಡಿಂಗ್ ಕರ್ಮ ಅದು 100% ದೂರ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಂಡ್ರೆ ಫೇವರೇಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ ಮೇಡಮ್ ಮೀನ ಲಗ್ನ. ಮೀನ ಲಗ್ನದವರಿಗೆ ಕನ್ಯಾ ರಾಶಿಯಲ್ಲಿದೆ 7ನೇ ಮನೆಯಲ್ಲಿ. ಓಕೆ, 7th house ಅಲ್ಲಿ ಇದೆ. ಸೊ ನಿಮ್ಮ ಮ್ಯಾರಿಡ್ ಲೈಫಲ್ಲೇ ಪೆಂಡಿಂಗ್ ಕರ್ಮ ಇದೆ, ನಿಮ್ಮ ಪಾರ್ಟ್ನರ್ ಜೊತೆಗೇನೆ ಪೆಂಡಿಂಗ್ ಕರ್ಮ ಇದೆ. ಸೊ ಅನುಭವಿಸ್ಬೇಕಾದಿತ್ತು, ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಏನ್ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಅಲ್ವಾ. ಪ್ರೀತಿ ಕೊಟ್ಟಿಲ್ಲ ಅಂತ, ಅವ್ರು ನಂಗೆ ಸರಿ ಪ್ರೀತಿನೇ ಕೊಟ್ಟಿಲ್ಲ, ಪಾರದರ್ಶಕ ರೀತಿಯ ಪ್ರೀತಿ ಕೊಟ್ಟಿಲ್ಲ, ನನ್ಗೆ ಅವ್ರ ಜೊತೆ ಬಾಳ್ಲಿಕ್ಕಿಲ್ಲ. ಇದು ನಿಮ್ಗೆ ಡಿಸ್ಪ್ಯೂಟ್ ಅನ್ನ ಕ್ರಿಯೇಟ್ ಮಾಡುವಂತ. ಅವ್ರಿಗೆ ಬಹಳ ಕ್ಲಿಯರ್ ಕಟ್ ಆಗಿ ಪ್ರೀತಿಯನ್ನ ಕೊಡಿ. ಅವ್ರು ತುಂಬಾ ಪ್ರೀತಿಯನ್ನ ಬಯಸ್ತಾರೆ. ನಿಮ್ಮ ಪಾರ್ಟ್ನರ್ ಯಾರೇ ಇದ್ರು ಕೂಡ, ಗಂಡಾದ್ರೆ ಹೆಣ್ಣು, ಹೆಣ್ಣಾದ್ರೆ ಗಂಡು, ಓಕೆ, ಅವ್ರು ತುಂಬಾನೇ ಪ್ರೀತಿಯನ್ನ ಬಯಸ್ತಾರೆ. ಯಾಕಂದ್ರೆ 6ನೇ ಮನೆಯಲ್ಲಿ ಯಾವ ರಾಶಿ ಇದೆ, ಅಲ್ಲಿ ಸಿಂಹ ರಾಶಿ ಇದೆ. ಅದು ಪ್ರೀತಿ ಕೂಡ, ಅದು ಮಕ್ಕಳು ಕೂಡ, ಮಕ್ಕಳಾಗ್ಲಿಲ್ಲ ಅದು ಕೂಡ ಸಮಸ್ಯೆ ಆಗ್ಬೋದು. ಸಿಂಹರಾಶಿ ಅದು ಬಂದು ಪ್ರೀತಿ ಪ್ರೇಮ ಕೂಡ. ಹಾಗಾದ್ರೆ ನೀವು ಎಕ್ಸ್ಟ್ರಾ ಮೆರಿಟಲ್ಗೆ ಬಂದ್ರೆ ಅದು ಸಮಸ್ಯೆ ಆಗ್ಬೋದು. ಇವ್ರಿಗೆ ಪ್ರೀತಿ ಕೊಡ್ಬೇಕು, ನೀವು ಬೇರೆಯವ್ರಿಗೆ ಕೊಟ್ರಿ ಈಗ ತೋ ಸಮಸ್ಯೆ ಆಗ್ಬೋದು. ಮಕ್ಕಳಾಗ್ಲಿಲ್ಲ ಅದೊಂದು ಸಮಸ್ಯೆ ಆಗ್ಬೋದು. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ಗೆ ಪರಿಪೂರ್ಣ ರೀತಿಯಲ್ಲಿ ಪ್ರೀತಿ ಕೊಡಿ. ಯಾಕಂದ್ರೆ ಕನ್ಯಾ ರಾಶಿ 7th house ಅಲ್ಲಿ ಇರುವುದರಿಂದ ಅಲ್ಲಿ ಪಾರದರ್ಶಕತೆಯನ್ನು ಬಯಸ್ತದೆ. ಅದು ಪಾರದರ್ಶಕತೆ ಬೇಕು. ನೀವೇನ್ ಮಾಡ್ತಿರೋದೆಲ್ಲ ನನ್ಗೆ ಗೊತ್ತಿರಬೇಕು, ನನ್ನ ಜೊತೆ ಶೇರ್ ಮಾಡಬೇಕು, ಮತ್ತೆ ಪ್ರೀತಿಯನ್ನ ನನಗೇನೆ ಕೊಡಬೇಕು, ಅದು ಪ್ಯೂರಿಟಿಯಲ್ಲಿ ಇರಬೇಕು. ಅಂದ್ರೆ ಮೀನ ಲಗ್ನದವರ ಮ್ಯಾರಿಡ್ ಲೈಫ್ ಚೆನ್ನಾಗಿರ್ತದೆ, ಇಲ್ಲಾಂದ್ರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಆನಂತರ ನಿಮ್ಮ ಪಾರ್ಟ್ನರ್ನ ಸೇವೆ ಮಾಡಬೇಕು, ಅವ್ರಿಗೆ ಏನು ಇಚ್ಛೆ ಉಂಟು ಅದನ್ನು ಪೂರೈಸಬೇಕು. ಯಾವುದೇ ಒಂದು, ಯಾಕಂದ್ರೆ ಪೆಂಡಿಂಗ್ ಕರ್ಮ ಉಂಟು ತಾನೇ, ನೀವು ಪಡ್ಕೊಂಡು ಬಂದಿದ್ದೀರಾ, ಮಾಡಿದ್ದು ನೀವೇ ತಾನೇ, ನಾನು ಮಾಡಿದ್ದ ಅಥವಾ ಯಾರಾದ್ರೂ ಮಾಡಿದ್ದಾರೆ, ಯಾರು ಇಲ್ಲ ತಾನೇ. ಅದಕ್ಕೆ ತಾನೇ ಮೀನ ಲಗ್ನ ಜನನ. ಅದನ್ನ ಮೀನ ಲಗ್ನ ಯಾಕೆ ಜನ, ಯಾಕಂದ್ರೆ ಈ ಜನ್ಮದಲ್ಲಿ ಮೋಕ್ಷ ಪಡಿಬೇಕು ಅಂತ ಅಲ್ವಾ. ಅದಕ್ಕೆ ಪೆಂಡಿಂಗ್ ಕರ್ಮಲ್ಲಿದೆ, 7th house ಅಲ್ಲಿದೆ. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ಗೆ ಪ್ರೀತಿಯನ್ನ ಕೊಡ್ತಾ ಹೋಗುದು, ನಿಮ್ಮ ಪಾರ್ಟ್ನರ್ಗೆ ಬೇಕಾದನ್ನ ತಂದು ಕೊಡುದು, ನಿಮ್ಮ ಪಾರ್ಟ್ನರ್ನ ಮನದಿಚ್ಛೆಯನ್ನು ಪೂರೈಸುವುದು, ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರೇ ಆಗ್ಲಿ, ಬೇಕಾದ್ರೆ ಅವ್ರಿಗೆ ಏನ್ ಬೇಕೋ ಅದು ಹಾಗೆ. ಅವಾಗ ಏನಾಗುತ್ತೆ, ಆ ಪೆಂಡಿಂಗ್ ಕರ್ಮ ದೂರ ಆಗುತ್ತೆ. ಈ ಜನ್ಮದಲ್ಲಿ ಮೋಕ್ಷ ಕೂಡ ಸಿಗ್ಬೋದು ನಿಮ್ಗೆ, ಅದು ಬಹಳ ಫೇವರಬಲ್ ಆಗುತ್ತೆ. ಈಗ ಮೋಕ್ಷ ಸಿಗುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ, ಜಸ್ಟ್ ನಾನು ಹೇಳಿದ್ದು ಮೋಕ್ಷ ಅಂತ ಹೇಳ್ತಾ ಇರ್ತಾರಲ್ಲ, ಮೋಕ್ಷ ಅಂತ ಅಲ್ವಾ. ಇಲ್ಲಿ ನನ್ನ ಲೆಕ್ಕದ ಏನಾಗುತ್ತೆ ಅಂದ್ರೆ, ಮೋಕ್ಷ ಅಂದ್ರೆ ಹೇಗೆ ಅಂದ್ರೆ, ನಿಮ್ಮ ಕಷ್ಟದ ಜೀವನದಿಂದ, ಈಗ ನೀವು ಕಷ್ಟ ಪಡ್ತಾ ಇದ್ದೀರಿ ತುಂಬಾ, ತೋ ಈ ಒಂದು ಕಷ್ಟಪಡುವಂತ ಈ ಜೀವನ ಕಳೆದು ನೀವು ಈಗ ಪಂಚಭೂತಗಳಲ್ಲಿ ಲೀನ ಆಗಿಬಿಟ್ರಿ, ನಿಮ್ಮ ಆತ್ಮ ಹೋಗಿ ಮತ್ತೊಂದು ದೇಹವನ್ನ ಪಡ್ಕೊಳ್ಳುತ್ತೆ. ಆ ದೇಹ ಪಡ್ಕೊಂಡಾಗ ಅಲ್ಲಿ ಒಳ್ಳೆ ಫ್ಯಾಮಿಲಿ ಸಿಗುತ್ತೆ ನಿಮ್ಗೆ, ಅದು ನಿಮ್ಗೆ ಮೋಕ್ಷ. ಯಾಕಂದ್ರೆ ಈ ಕಷ್ಟದಿಂದ ನಿವೃತ್ತರಾಗಿ ಆ ಫ್ಯಾಮಿಲಿಗೆ ಹೊರಟೋದ್ರಿ ನೀವು, ಟ್ರಾನ್ಸ್ಫಾರ್ಮೇಶನ್ ಆಯ್ತು, ಅದು ಮೋಕ್ಷ. ಅಲ್ಲಿ ಎಂಜಾಯ್ ಮಾಡ್ತೀರಿ ನೀವು, ಅದು ಮೋಕ್ಷ. ಸೊ ಈ ರೀತಿ ಮೋಕ್ಷ ಅಂತ ಇದು ನನ್ನ ಲೆಕ್ಕಾಚಾರ. ಶಾಸ್ತ್ರದಲ್ಲಿ ಬೇರೆ ಬೇರೆ ಕೊಟ್ಟಿರ್ತಾರೆ, ಅದು ವಿಷಯ ಬೇರೆ. ಒಂದು ವೇಳೆ ಎಲ್ಲಾ ಆತ್ಮಗಳು ಕೂಡ ಮೋಕ್ಷವನ್ನೇ ಪಡೆಯುವುದಾದ್ರೆ, ಮತ್ತೆ ಇಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗಿದ್ದ ಹೇಗೆ, ಜನರು ಹೆಚ್ಚಾಗ್ತಾ ಇರುವುದು ಹೇಗೆ, ಹಾಗಾದ್ರೆ ಮೋಕ್ಷ ಎಲ್ಲಿ ಹೋಯ್ತು, ಮತ್ತೆ ಯಾಕೆ ಯಾರು ಸ್ವರ್ಗದಲ್ಲಿ ಇಲ್ಲ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಲ್ಲ ಇಲ್ಲೇ. ಸೊ ಇದು ಅರ್ಥ ಮಾಡ್ಕೊಳ್ಬೇಕು. ಓಕೆ, ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಮೀನ ಲಗ್ನದವ್ರಿಗೆ ಎಲ್ಲಿ ಪೆಂಡಿಂಗ್ ಕರ್ಮ ಇದೆ, ಅದನ್ನ ಯಾವ ರೀತಿ ನೀವು ನಿಭಾಯಿಸಬೇಕು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಫೇವರೇಬಲ್ ಆಗುತ್ತೆ. ಈಗ ಗೊತ್ತಾಯ್ತು ನಿಮ್ಗೆ 9 ಗ್ರಹಗಳು ಕನ್ಯಾ ರಾಶಿಯಲ್ಲಿ ಬಂದಾಗ ಅಥವಾ 6ನೇ ಮನೆಯಲ್ಲಿ ಬಂದಾಗ ಪೆಂಡಿಂಗ್ ಕರ್ಮ ಏನಿರುತ್ತೆ ಅದನ್ನ ಹೇಗೆ ನಿಭಾಯಿಸಬೇಕು, ಅದರ ಬಗ್ಗೆ ಒಂದಷ್ಟು ವಿವರಣೆ ಕೊಟ್ಟಿದ್ದೇನೆ.
ಫಾಲೋ ಮಾಡಿದರೆ ನೀವು 100% ಗೆಲ್ತೀರಾ, ಏನೂ ತೊಂದರೆ ಇಲ್ಲ ನಿಮಗೆ, ಯಾಕಂದ್ರೆ ಒಂದು ಸೇವೆ ಆಗುತ್ತೆ ನಿಮ್ಮಿಂದ, ಪರವಾಗಿಲ್ಲ. ಓಕೆನಾ? ಸೊ ವಿಡಿಯೋ ಲೆಂತ್ ಆಗುತ್ತೆ, ಆಲ್ರೆಡಿ ಲೆಂತ್ ಆಗಿದೆ, ದಯವಿಟ್ಟು ನೋಡ್ಕೊಳ್ಳಿ, ತುಂಬಾನೇ ಫೇವರೇಬಲ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಒಂದಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಕೂಡ ಪ್ರಯತ್ನ ಮಾಡಿ. ಓಕೆನಾ? ಈಗೇನು ಮಾಡೋಣ, ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಭಾಳ 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 ಫೇವರೇಬಲ್ ಆಗುತ್ತೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ಅಲ್ಲಿವರೆಗೆ ಎಲ್ರಿಗೂ ಕೂಡ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.